ನೀವು ನೋಡ್ತಾ ಇದ್ದೀರಾ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಅತಿ ಉಪಯುಕ್ತವಾಗಿರುವಂತಹ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡಬೇಕು, ಜೊತೆಗೆ ಅವೇರ್ನೆಸ್ ಅನ್ನು ಕೊಡಬೇಕು, ಎಚ್ಚರವನ್ನ ಕೊಡಬೇಕು, ಜಾಗೃತಿಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಪ್ರೈಮ್ ಟೈಮ್ ಕಾರ್ಯಕ್ರಮ. ಒಂದೇ ಒಂದು ಕ್ಲಿಕ್, ನಿಮ್ಮ ಒಂದೇ ಒಂದು ಕ್ಲಿಕ್ನಿಂದ ತಮ್ಮ ಲಕ್ಷಾಂತರ ರೂಪಾಯಿ ಎಗರಿಸಬಹುದು. ಜೊತೆಗೆ ತಮ್ಮ ಒಂದೇ ಒಂದು ಬುದ್ಧಿವಂತಿಕೆಯಿಂದ, ತಮ್ಮ ಒಂದು ತಾಳ್ಮೆಯಿಂದ, ಜೊತೆಗೆ ಈ ಒಂದು ಮಾಹಿತಿಯಿಂದ ತಮ್ಮ ಕಳೆದುಕೊಳ್ಳಬಹುದಾಗಿರುವಂತಹ ಲಕ್ಷ ಹಣವನ್ನು ತಾವು ಉಳಿಸಿಕೊಳ್ಳಬಹುದು. ಇವೆಲ್ಲದರ ನಡುವೆ ನಮ್ಮ ಮಂಗಳೂರಿನಲ್ಲಿ ಮತ್ತೆ ಸೈಬರ್ ಕ್ರೈಮ್ ಕಳ್ಳರ ಕದೀಮರ ಜಾಲ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಇಂತಹ ಸೈಬರ್ ಕ್ರೈಮ್ ಕಳ್ಳರ ಜಾಲವನ್ನ ನಾವು ಭೇದಿಸುವಷ್ಟು ಎಷ್ಟು ಶಕ್ತವಾಗಿದ್ದೇವೆ ಅನ್ನುವಂತಹ ಪ್ರಶ್ನೆಯು ಕೂಡ ಸದ್ಯಕ್ಕೆ ಬರುತ್ತೆ. ಕಾರಣ, ಇಂತಹ ಒಂದು ಪ್ರಕರಣ ನಮ್ಮ ಮಂಗಳೂರಿನಲ್ಲಿ ನಡೆದಿದೆ. ನಮ್ಮ ಮಂಗಳೂರಿನ ಖ್ಯಾತ ಉದ್ಯಮಿಯೊಬ್ಬರಿಗೆ, ಜೊತೆಗೆ ರಾಜಕೀಯ ಮುಖಂಡರೊಬ್ಬರಿಗೆ ಸೈಬರ್ ಕ್ರೈಮ್ ಕಳ್ಳರೇನಿದ್ದಾರೆ ದೊಡ್ಡ ಮಟ್ಟದ ಒಂದು ಅನ್ಯಾಯವನ್ನ ಮಾಡಿದ್ದಾರೆ. ಜೊತೆಗೆ ಇವರ ಬ್ಯಾಂಕ್ ಅಕೌಂಟಿಗೆ ಕನ್ನವನ್ನ ಹಾಕಿದ್ದಾರೆ. ಜೊತೆಗೆ ಇದು ಎಲ್ಲ ಕಡೆಗಳಲ್ಲಿ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ಅಷ್ಟು ಕೂಡ ವೆಲ್ ಎಜುಕೇಟೆಡ್, ಇವರು ಒಳ್ಳೆಯ ಉದ್ಯಮಿ ಕೂಡ ಹೌದು, ನಾಲೆಜ್ ಇದೆ, ಗೊತ್ತಿದೆ. ಆದ್ರೂ ಕೂಡ ಏನಪ್ಪ ಇವರು ಎಡವಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದೇ ಬಹಳ ಚೆಂಡು ಕೇಳುವಂಥದ್ದು. ಅಂದ್ರೆ ಕಲ್ತಿದಾರಲ್ವಾ, ನಾಲೆಜ್ ಇದೆಯಲ್ವಾ, ಗೊತ್ತಿದೆಯಲ್ವಾ, ಯಾತಕ್ಕೋಸ್ಕರ ಇವರು ಲಿಂಕ್ ಅನ್ನ ಒತ್ಲಿಕ್ಕೆ ಹೋದ್ರು, ಅಥವಾ ಯಾತಕ್ಕೋಸ್ಕರ ಇವರಿಗೆ ಇವರ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವಂತಹ ಹಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂತು. ಏನು ವಿಶೇಷ ಅಂತ ಹೇಳಿದ್ರೆ, ಇವರು ಒಂದು ಖಾಸಗಿ ಬ್ಯಾಂಕ್ ಜೊತೆ ವ್ಯವಹಾರವನ್ನ ಮಾಡ್ತಾರೆ, ಅವರಿಗೂ ಕೂಡ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ತದನಂತರ ಅವರ ಗಮನಕ್ಕೆ ಬಂದಾಗ ಅವರ ಕಣ್ಣೆದುರೇ ಆ ಹ್ಯಾಕರ್ಸ್ ಗಳು ಏನಿದ್ದಾರೆ, ಆ ಕದಿಮರು ಏನಿದ್ದಾರೆ, ಹಣವನ್ನ ಡ್ರಾ ಮಾಡ್ತಾ ಇದ್ದಾರೆ, ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಜೊತೆಗೆ ಇವರಿಗೂ ಕೂಡ ಏನ್ ಮಾಡ್ಲಿಕ್ಕೆ ಆಗಿಲ್ಲ. ಅಂತೂ ಇಂತೂ ದೊಡ್ಡ ಮಟ್ಟದ ಅಮೌಂಟ್ ಕೂಡ ಇವರ ಬ್ಯಾಂಕ್ ಅಕೌಂಟ್ ನಿಂದ ಆ ಕದಿಮರ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಹೊಸದೇನಲ್ಲ. ಇಂತಹ ಪ್ರಕರಣಗಳು, ಬಹಳಷ್ಟು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಬಹಳಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ. ಆದ್ರೂ ಕೂಡ ಈ ಒಂದು ವಿಚಾರದಲ್ಲಿ ನಾಟ್ ಓನ್ಲಿ ನಮ್ಮ ಮಂಗಳೂರು ಕರಾವಳಿ ಅಂತ ಅಲ್ಲ, ನಮ್ಮ ರಾಜ್ಯ ಅಂತ ಮಾತ್ರ ಅಲ್ಲ, ನಮ್ಮ ದೇಶದಲ್ಲೂ ಕೂಡ, ಭಾರತ ದೇಶದಲ್ಲೂ ಕೂಡ ಈ ನಮ್ಮ ಸೈಬರ್ ಕ್ರೈಮ್ ಅನ್ನುವಂಥದ್ದು ಏನಿದೆ ಬಹಳಷ್ಟು ವಿಪರೀತವಾಗಿ ಹಿಂದಕ್ಕೆ ಹೋಗಿದೆ. ಅಂದ್ರೆ ಇವರುಗಳಿಗಿಂತ ನಮ್ಮ ಹ್ಯಾಕರ್ಸ್ಗಳು ಬಹಳಷ್ಟು ಮುಂದೆ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಆರೋಪ ಇದೆ. ಸೊ ಹಾಗಿದ್ದಾಗ ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ಇವೆಲ್ಲದರ ಜೊತೆಗೆ ತಾವುಗಳು ಬ್ಯಾಂಕ್ ಅಕೌಂಟ್ ನಿಂದ ವ್ಯವಹಾರವನ್ನ ಮಾಡ್ತೀರಿ ಅಂತ ಬಂದಾಗ ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂತಹ ಕೆಲವೊಂದು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅತಿ ಉಪಯುಕ್ತವಾಗಿರುವಂತಹ ಅಂಶಗಳನ್ನ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಈ ಮೂಲಕ ತಾವು ಇನ್ನು ಮುಂದಕ್ಕೆ ಇಂತಹ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಬಾರದು, ಜೊತೆಗೆ ತಮ್ಮ ಅಕೌಂಟ್ ನಲ್ಲಿರುವಂತಹ ಹಣ ಸೇಫ್ ಆಗಿರಬಹುದು ಅನ್ನುವಂಥದ್ದು ನಮ್ಮ ಗ್ಯಾರಂಟಿ. ಯಾಕಂದ್ರೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತವರು ನಮ್ಮ ಕರಾವಳಿ ಭಾಗ ಮಾತ್ರ ಅಲ್ಲ, ನಮ್ಮ ನಾಡು ಮಾತ್ರ ಅಲ್ಲ, ನಮ್ಮ ದೇಶದಲ್ಲೂ ಕೂಡ ಸೈಬರ್ ಕ್ರೈಮ್ನ ವಿಚಾರವಾಗಿ ಬಹಳಷ್ಟು ಅತ್ಯುತ್ತಮವಾಗಿರುವಂತಹ ಉಪನ್ಯಾಸಗಳನ್ನ ಕೊಡುವಂತವರು, ಜೊತೆಗೆ ಈ ಒಂದು ವಿಚಾರಕ್ಕೆ ಖ್ಯಾತ ಸೈಬರ್ ಕ್ರೈಮ್ ತಜ್ಞರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕುಡ್ಲ ವಾಹಿನಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತೀವಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಣವನ್ನ ಕಳೆದುಕೊಂಡಿರುವಂತಹ ಖ್ಯಾತ ಉದ್ಯಮಿ ನಮ್ಮ ಜೊತೆ ಇದ್ದಾರೆ, ಸಂತ್ರಸ್ತರು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಮೊದಲದಾಗಿ ಉದ್ಯಮಿ ಆಗಿರುವಂತಹ ಅರುಣ್ ಜಿ ಶೇಟ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಅರುಣ್ ಶೇಟ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳಿದಾಗೆ ನಮ್ಮ ನಾಡು ಕಂಡಂತಹ ಖ್ಯಾತ ಸೈಬರ್ ತಜ್ಞರು ಅನಂತ್ ಪ್ರಭು ಜಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಅನಂತ್ ಪ್ರಭು ಜಿ ಅವರಿಗೆ. ನಮಸ್ತೆ ಸರ್. ಎಸ್ ಸರ್. ಜೊತೆಗೆ ನಮ್ಮ ಜೊತೆ ಅರುಣ್ ಶೇಟ್ ಅವರು, ಉದ್ಯಮಿ, ಜೊತೆಗೆ ರಾಜಕೀಯ ಮುಖಂಡರು ಕೂಡ ಹೌದು, ರಾಜಕೀಯ ವಕ್ತಾರರು ಕೂಡ ಹೌದು. ಹಾಗಿದ್ದಾಗ ನಾನು ಮೊದಲನೇದಾಗಿ ಅರುಣ್ ಶೇಟ್ ಅವರಿಗೆ ಈ ಒಂದು ವಿಚಾರದಲ್ಲಿ ನಾನು ಕೇಳಬೇಕು ಅಂತ ಬಂದಾಗ, ಮಂಗಳೂರಿನಲ್ಲಿ ಅಥವಾ ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲೋ ಅಥವಾ ಬೇರೆ ರಾಜ್ಯದಲ್ಲೋ ಕುಳಿತುಕೊಂಡು ಈ ಒಂದು ಸಕ್ರಿಯವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಸೈಬರ್ನ
ಈ ಕದೀಮರು ಏನಿದ್ದಾರೆ ಈ ಒಂದು ವಿಚಾರ ಬಗ್ಗೆ ನಾನು ಮಾತಾಡಿದಾಗ ನೇರವಾಗಿ ನಾನು ಫಸ್ಟ್ ಆಕ್ಷನ್ ಹೋಗ್ತಾ ಇದ್ದೀನಿ. ಎಸ್, ಅರುಣ್ ಶೇಟ್ ಅವರೇ, ಆಗಿದ್ದು ಏನು ಅನ್ನುವಂಥದ್ದು, ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇರುವಂತದ್ದು, ಬಹಳಷ್ಟು ಘಟನೆಗಳು ಆಗಿದೆ ಇಂಥದ್ದು. ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಏನೋ ಗೇಮ್ ಆಡುವಾಗ ಅಥವಾ ಏನೋದು ಲಿಂಕ್ ಬರುತ್ತೆ ಅವಾಗ ಗೊತ್ತಾರೆ. ಆದ್ರೆ ಅರುಣ್ ಶೇಟ್ ಒಳ್ಳೆಯ ಉದ್ಯಮಿ, ನಾಲೆಜ್ ಇದೆ, ವಿದ್ಯಾವಂತರು, ಯಾಕೆ ಎಡವಟ್ ಮಾಡ್ಕೊಂಡ್ರಿ ಒಂದು ಅನ್ನುವಂಥ ಪ್ರಶ್ನೆ ಆಗಿದ್ದೇನು ಆಕ್ಚುಲಿ? ನೀವು ಹೇಳಿದ ಹಾಗೆ ನಾನು ಕೂಡ ಇದರಲ್ಲಿ ಈ ರೀತಿ ಫ್ರಾಡ್ಗಳೆಲ್ಲ ಆಗುತ್ತಲ್ವಾ, ಅದರ ಬಗ್ಗೆ ಜಾಗೃತಿ ಮೂಡಿಸುವವನೇ. ನಾನು ಕೂಡ ಫೇಸ್ಬುಕ್ ನಲ್ಲಿ ಇತ್ತೀಚೆಗೆ ಆಗಿರತಕ್ಕಂತಹ ಒಂದು ಫ್ರಾಡ್ ಕಾಲ್ ನನಗೆ ನೇರವಾಗಿ ಬಂದಿತ್ತು ಪಾರ್ಸೆಲ್ ನ ವಿಚಾರದಲ್ಲೆಲ್ಲ. ಅದನ್ನೆಲ್ಲ ಟ್ಯಾಕಲ್ ಮಾಡಿದ್ದೆ, ಅದನ್ನ ಮತ್ತೆ ಫೇಸ್ಬುಕ್ ಕೂಡ ಹಾಕಿದ್ದೆ. ಬಹಳಷ್ಟು ಜನ ಅದ್ರ ಮುಖಾಂತರ ಹಣ ಕೂಡ ಕಳ್ಕೊಂಡಿದ್ರು, ಹೆದರಿಯೋ ಏನೋ ವಿಷಯದಲ್ಲಿ. ಆದರೆ ನನಗೆ ಈ ಒಂದು ವಿಚಾರದಲ್ಲಿ ನಾನೊಂದು ಲೇ ಮ್ಯಾನ್ ಅಂತ ಅಲ್ಲ, ನನಗೆ ಇದಕ್ಕೆ ಒತ್ಲಿಕ್ಕೆ ಗೊತ್ತಿಲ್ಲ ಹಾಗೇನಲ್ಲ, ಗೊತ್ತಿದೆ ವಿಚಾರಗಳು. ಆದ್ರೆ ವಾಟ್ಸಪ್ ನಲ್ಲಿ ಏನಾಗುತ್ತೆ, ನನ್ನ ಯಾವ ಬ್ಯಾಂಕಿನ ಒಂದು ಲೋಗೋ ಇದೆ, ಆ ಲೋಗೋ ಮತ್ತು ನಂಬರ್ ನೊಟ್ಟಿಗೆ ಒಂದು APK ಒಂದು ಫೈಲ್ ಬರುತ್ತೆ. ಆ ಫೈಲ್ ನಲ್ಲಿ ಒಂದಷ್ಟು ಡೀಟೇಲ್ಸ್ ಇರುತ್ತೆ. ಸಾವಿರಾರು ಮೆಸೇಜ್ಗಳು ನನಗೆ ದಿನಾಲು ಬರುವಂತದ್ದು. ಹಾಗೆ ಆ ಬ್ಯಾಂಕಿನಿಂದಲೂ ಕೂಡ ಬಹಳಷ್ಟು ಈ ರೀತಿಯ ಸಂದೇಶಗಳು ಬರುವಂತ ಸಾಮಾನ್ಯ. ಅದರಲ್ಲಿ ಇದು ಒಂದಾಗಿತ್ತು. ಅದನ್ನು ಸ್ಕ್ರೋಲ್ ಮಾಡುವಂತ ಸಂದರ್ಭದಲ್ಲಿ ಒಂದ್ಸತಿ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಆ ಬ್ಯಾಂಕಿನ ಒಂದು ಆಪ್ ಓಪನ್ ಆಯ್ತು. ಆ ಆಪ್ ಓಪನ್ ಆಗ್ತಿದ್ದಂತೆ ಸಂದರ್ಭದಲ್ಲಿ ನನ್ನ ಹತ್ರ ಇಂಥದ್ದು ಒಂದು ಆಪ್ ಇದೆಯಲ್ಲ, ಇನ್ನೊಂದು ಯಾಕೆ ಓಪನ್ ಆಯ್ತು ಅನ್ನುವಂಥದ್ದು ಕೂಡ ಅದರಲ್ಲಿ ನನಗೆ ಸಂಶಯ ಬಂತು. ತದನಂತರ ನಾನು ಅದರಲ್ಲಿ ಒಂದಷ್ಟು ಡೀಟೇಲ್ಸ್ ಗಳನ್ನು ಕೇಳಿತು. ಉದಾಹರಣೆಗೆ ನನ್ನ ಹೆಸರು, ನನ್ನ ಮೊಬೈಲ್ ಸಂಖ್ಯೆ, ನನ್ನ ಆಧಾರ್ ಸಂಖ್ಯೆ, ಇದನ್ನೆಲ್ಲ ನಮೂದಿಸಿದ ಮೇಲೆ OTP ಬರುತ್ತೆ, ಕಸ್ಟಮರ್ ID. ಇದನ್ನ ನೋಡಿದ ಕೂಡಲೇ ನಾನು ಯಾವುದೇ OTP, ಕಸ್ಟಮರ್ ID ಯಾವುದನ್ನು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಕೂಡಲೇ ಹೊರಗೆ ಬಂದೆ. ತದನಂತರ ಆ ಏನ್ ಆಪ್ ಬಂದಿತ್ತು ಅದು APK ಆಪ್ ಆಗಿತ್ತು. ಅದನ್ನು ಡಿಲೀಟ್ ಮಾಡಿದೆ. ಡಿಲೀಟ್ ಮಾಡಿ ಸಂಪೂರ್ಣವಾಗಿ ಅದನ್ನು ಅನ್ಇನ್ಸ್ಟಾಲ್ ಮಾಡಿದೆ. ಇಷ್ಟ ಆದ ಮೇಲೆ ನಾನು OTP ಕೊಡ್ಲಿಲ್ಲ, ಯಾವುದೇ ಆ ರೀತಿ ನಡಲಿಲ್ಲ. ನಾನು ನಿಶ್ಚಿಂತವಾಗಿದ್ದೆ. ಒಂದು 10 ನಿಮಿಷ 15 ನಿಮಿಷ ಕಳೀತು ಏನೋ, ನನಗೆ ಆ ಬ್ಯಾಂಕಿನ ಟ್ರಾನ್ಸ್ಫರ್ ಮಾನಿಟರಿ ವಿಭಾಗದಿಂದ ಕಾಲ್ ಬರುತ್ತೆ. ನೀವು ಈಗ 49,500 ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ. ನಾನು ಹೇಳಿದೆ ಇಲ್ವಲ್ಲ, ನಾನು ಖಂಡಿತ ಯಾವುದೂ ಟ್ರಾನ್ಸ್ಫರ್ ಮಾಡಲಿಲ್ಲ. ಅಲ್ಲ, ನೀವು ರಾಜು ಅನ್ನುವ ವ್ಯಕ್ತಿಗೆ ಈಗಾಗಲೇ ಹಾಕಿದ್ದೀರಿ ಅಂತ ಹೇಳಿದ್ರು. ಇಲ್ಲ, ನಂಗೆ ಅಂತ ಯಾವುದೇ ಮಾಡಲಿಲ್ಲ, ಇದು ಸಸ್ಪಿಷಿಯಸ್ ಆಗಿರುವುದರಿಂದ ನೀವು ಈಗಾಗಲೇ ಅದನ್ನು ರದ್ದು ಮಾಡಿ, ಕ್ಷಣದಲ್ಲೇ ರದ್ದು ಮಾಡಿ, ತದನಂತರ ನನ್ನ ಎಲ್ಲಾ ಬ್ಯಾಂಕಿನ ವ್ಯವಹಾರಗಳನ್ನು, ನನ್ನ ಯಾವುದು ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ನೆಟ್ ಬ್ಯಾಂಕಿಂಗ್ ಇರ್ಬೋದು, ಅದನ್ನೆಲ್ಲವನ್ನು ಕೂಡಲೇ ತಡೆ ಹಿಡಿಯಿರಿ ಅನ್ನುವಂಥದ್ದನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸಿದೆ. ಅವರು ಶಕ್ತಿ ಪರಿಶೀಲನೆ ಮಾಡಿದ್ರು. ನಂತರ ನನ್ನ ಬ್ಯಾಂಕಿನಲ್ಲಿ ಎಷ್ಟು ಅಮೌಂಟ್ ಉಳಿದಿದೆಯಪ್ಪ ಅಂತ ಕೂಡ ಕೇಳಿದೆ. ಅವರು ಆ ಅಮೌಂಟ್ ಅನ್ನು ಹೇಳಿದ್ರು, ಸರಿಯಾಗಿದೆ, ಯಾವುದೇ ಹಣ ಕಟ್ಟಾಗ್ಲಿಲ್ಲ ಅನ್ನುವಂಥದ್ದು ನನಗೆ ಆಶ್ವಾಸನೆ ಬಂತು. ಪ್ರಥಮ ಹಂತದಲ್ಲಿ ಅವ್ರು ಕೇವಲ 2 ನಿಮಿಷದಲ್ಲಿ ನಂಗೆ ಫೋನ್ ಬಂದಾಗಿತ್ತು. ತದನಂತರ ನಾನು ಅದನ್ನು ಓಕೆ ನಿಶ್ಚಿಂತವಾಗಿದ್ದೆ. ಅವರು ಕೂಡ ಹೇಳಿದ್ರು, ನಿಮ್ಮ ಎಲ್ಲವನ್ನು ರದ್ದುಗೊಳಿಸಿದ್ದೇವೆ, ನಾನು ನಿಶ್ಚಿಂತವಾಗಿ. ಈಗ ನೀವು ಏನು ಟ್ರಾನ್ಸಾಕ್ಷನ್ ಮಾಡ್ತಾನೆ ಬ್ಯಾಂಕಿಂಗ್ಗೆ ಈ ವಿಚಾರ ಗೊತ್ತಾಗುತ್ತೆ. ಓಕೆ, ತಾವು ಹೇಳ್ತೀರಿ ಈ ರೀತಿ ಆಗುತ್ತೆ ಅನ್ನೋದು. ಆವಾಗ ತಮಗೂ ಅವರಿಗೂ ಕೂಡ ಸಂವಾದ ಆಗುತ್ತೆ, ಕಮ್ಯುನಿಕೇಶನ್ ಆಗುತ್ತೆ. ಆವಾಗ 1 ರೂಪಾಯಿ ಕೂಡ ಹೋಗಿಲ್ಲ. ಕ್ಲಿಯರ್ ಇದೆ. ಎಸ್ ಸರ್. ಅದನ್ನು ಅವರು ಮತ್ತೆ ಎಲ್ಲಾ ಬ್ಯಾಂಕ್ ಅಕೌಂಟ್ ಸಮೇತ ಎಲ್ಲವನ್ನು ಕೂಡ ಫ್ರೀಸ್ ಮಾಡಿದ್ರು. ಅದನ್ನು ನನಗೂ ಹೇಳಿದ್ರು, ಫ್ರೀಸ್ ಆಗಿದೆ, ನೀವು ನಿಶ್ಚಿಂತೆಯಿಂದ ಇರಿ. ಅವ್ರು ಹಿಂದಿಯಲ್ಲಿ ಮಾತನಾಡಿರುವಂತದ್ದು, ನಿಶ್ಚಿಂತೆಯಿಂದ ಇರಿ ಅಂತ. ನಾನು ಕೂಡ ಆಯ್ತು, ನನ್ನ ಕ್ಲೈಂಟ್ ನೊಟ್ಟಿಗೆ ನನ್ನ ಖಾಸ್ ಏನಿದೆ ಅದನ್ನು ಮುಂದುವರಿಸಿದೆ. ಅದಾದ ಒಂದು 10 ನಿಮಿಷದ ನಂತರ ಏನೋ ನನ್ನ ಮೊಬೈಲ್ ನಲ್ಲಿ 100 ರೂಪೀಸ್ ಕಟ್ ಆಯ್ತು. ಆ ಮೆಸೇಜ್ ಬಂತು ನನಗೆ. ಅದಕ್ಕಿಂತ ಮುಂಚೆ 49,500 ಕಟ್ ಆಗಿತ್ತು ಅಂತ ಹೇಳಿದ್ರೆ ಅದೇನು ಮೆಸೇಜ್ ಬಂದಿರಲಿಲ್ಲ. ಅದು AI ಟೆಕ್ನಾಲಜಿ ಬ್ಯಾಂಕಿನಲ್ಲಿ ಇದೆ ಅಂತೆ. ಅದರ ಮುಖಾಂತರ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಆಗಿದೆ ಅವ್ರಿಗೆ ಗೊತ್ತಾಗಿತ್ತಂತೆ. ಆದ್ರೆ ಈಗಷ್ಟೇ ರದ್ದು ಮಾಡಿದ್ದೆಲ್ಲ ಎಲ್ಲವನ್ನು ಕೂಡ ಯಾಕೆ ಆಯ್ತು? ಪುನಃ ನೋಡಿದಾಗ ಒಂದೇ ನಿಮಿಷದಲ್ಲಿ 3 ಸತಿ ಟ್ರಾನ್ಸಾಕ್ಷನ್ ಆಯ್ತು. ಯಾವುದು 9,999 ಅಂದ್ರೆ 10,000 3 ಟ್ರಾನ್ಸಾಕ್ಷನ್ ಅಂತ ಹೇಳಿ 30,000 ಒಮ್ಮೆಲೆ ಹೋಗಿದೆ. ಅಷ್ಟೊತ್ತಿಗೆ ಪುನಃ ಆ ಯಾವುದು ಟ್ರಾನ್ಸ್ಫರ್ ಮಾನಿಟರಿಂಗ್ ವಿಭಾಗದಿಂದ ನನಗೆ ಪುನಃ ಕಾಲ್ ಬಂತು, ನೀವು ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ. ನಾನು ಕೂಡಲೇ ಹೇಳಿದೆ, ಈಗಾಗಲೇ ಎಲ್ಲವನ್ನು ರದ್ದು ಮಾಡಿದ್ದೀನಿ ಮತ್ತೆ ಫ್ರೀಸ್ ಮಾಡಿದ್ದೀನಿ ಅಂತ ಹೇಳಿದೆ. ನನಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಂದಲ್ಲ ಅದು, ಯಾರೋ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಕೂಡಲೇ ಅದನ್ನು ರದ್ದು ಮಾಡಿ ಅಂತ ಅವರಿಗೆ ಹೇಳಿದೆ. ಅವರು ಪುನಃ ಪರಿಶೀಲನೆ ಮಾಡಿದ್ರು. ಅಷ್ಟೊತ್ತಿಗೆ ನಾನು ಬ್ಯಾಂಕಿನ ಬ್ರಾಂಚಿನಿಗೆ ಹೋಗಿ ಆಗಿತ್ತು. ಅದರ
ಮಧ್ಯದಲ್ಲಿ ಅವ್ರು ಹೇಳಿದ್ರು 1930 ಹೆಲ್ಪ್ ಲೈನ್ ಇದು ಸೈಬರ್ ಕ್ರೈಮ್ ಆದ ತಕ್ಷಣ ಹೇಳುವಂತದ್ದು. ಅದಕ್ಕೂ ಕೂಡ ಕಾಲ್ ಮಾಡಿದ್ದೆ, ಅದನ್ನು ಅವರು ಎತ್ತಿರ್ಲಿಲ್ಲ. ನಾನು ಬ್ಯಾಂಕಿಗೆ ಹೊರಡುವಂತ ಸಂದರ್ಭದಲ್ಲಿ ಒಂದಷ್ಟು 2-3-5 ನಿಮಿಷ ಆಯ್ತು ಬ್ರಾಂಚಿಗೆ ಹೋಗುವಾಗ. ನಾನು ಬ್ರಾಂಚಿಗೆ ಹೋಗಿ ತಲುಪಿದ್ದೇನೆ. ನಾನು ಅಲ್ಲಿ ಅವ್ರಿಗೆ ಹೇಳಿದ್ದೇನೆ. ಆವಾಗ ಫೋನ್ ಕಾಲ್ ಮುಖಾಂತರ ಪುನಃ ಹೇಳಿದ್ರು, ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಸಂಪೂರ್ಣವಾಗಿ ಫ್ರೀಜ್ ಮಾಡಿದ್ದೀವಿ, ಯಾವುದೇ ಮತ್ತು ಆದರೆ 30,000 ಕಳೆದುಕೊಂಡಿದ್ದೀರಿ, ಅದನ್ನು ಮುಂದೆ ತನಿಖೆಗೆ ಹಾಕ್ತೀವಿ. ಆಯ್ತು. ನಾನು ಬ್ರಾಂಚಿಗೆ ಹೋದಾಗ ಅಲ್ಲಿ ಪುನಃ ಪರಿಶೀಲನೆ ಮಾಡುವಾಗ ಆ ಅಕೌಂಟ್ ಇನ್ನೂ ಕೂಡ ಕ್ಲೋಸ್ ಆಗಿರ್ಲಿಲ್ಲ, ಓಪನ್ ಆಗಿತ್ತು. ನಾನು ಹೇಳಿದೆ, ಹೀಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಮಾರ್ರೆ, ಇದನ್ನು ನೀವು ಸರಿ ಮಾಡಿಕೊಳ್ಳಿ, ಅದನ್ನು ಬೇಗ ಎಲ್ಲ ಇದನ್ನು ಬಂದ್ ಮಾಡಿ, ನನ್ನ ಓಡಿ ಗಿಡಿ ಏನಿದೆ ಎಲ್ಲ ಕ್ಲೋಸ್ ಮಾಡಿಕೊಳ್ಳಿ ಅಂತ ಹೇಳಿದೆ. ಅದರ ನಂತರ ಅವರು ಮಾಡ್ತಾ ಇರಬೇಕಾದ್ರೆ ಪುನಃ ಮಾನಿಟರಿಂಗ್ ಸೆಲ್ ನಿಂದ ಫೋನ್ ಬರುತ್ತೆ. ಅದನ್ನು ಆ ಸಿಬ್ಬಂದಿಯವರೇ ಮಾತಾಡ್ತಾರೆ. ಮಾತನಾಡ್ತಾ ಇರಬೇಕಾದ ನನ್ನ ಮೊಬೈಲ್ ಸ್ಪೀಕರ್ ಫೋನ್ ಎಲ್ಲ ಬ್ರಾಂಚಿನ ಒಳಗಡೆ ಇದ್ದೆ. ಆವಾಗಲೇ ಪುನಃ 25,000 ರೂಪಾಯಿ ಹೋಯ್ತು. ಅಲ್ಲಿ ಬ್ಯಾಂಕಿನವರು ಬ್ರಾಂಚಿನಲ್ಲಿ ಇದ್ದೀರಿ ಇದ್ದೇನೆ, ಮತ್ತೆ ಯಾವುದೇ OTP ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ಏನು ಅವರ ಕಂಪ್ಯೂಟರ್ ಏನಿದೆ ಅದರಲ್ಲಿ ಅವರು ಫ್ರೀಸ್ ಮಾಡಿದ್ದಾರೆ, ಆದ್ರೂ ಕೂಡ 25,000 ರೂಪಾಯಿ ಹೋಯ್ತು. ಮತ್ತೇನೋ ಹೇಳಿದ್ರು, ಅದ್ರಲ್ಲಿ ಡಬಲ್ ಕಸ್ಟಮರ್ ID ಇದೆ ಅಂತ. ಮತ್ತೆ ಪುನಃ ನೋಡಿದ್ರು ಇನ್ನೊಂದು 25,000 ಹೋಯ್ತು. ಮತ್ತೆ ತದನಂತರ ಯಶಸ್ವಿ ಆದ್ರು ಅದನ್ನೆಲ್ಲ ಫ್ರೀಸ್ ಮಾಡ್ಲಿಕ್ಕೆ ಸುಮಾರು ಇಷ್ಟು ಅವಧಿಯ ನಂತರ. ತದನಂತರ ಎಷ್ಟು ಹಣ ಇದೆ ಅಂತ ನನ್ನ ಗಮನಕ್ಕೆ ತಂದ್ರು. ಹೌದು, ಒಂದಷ್ಟು ಇಷ್ಟು 80,000 ಮೈನಸ್ ಆಲ್ರೆಡಿ ಆಗಿದೆ ಅನ್ನುವಂಥದ್ದು. ತದನಂತರ ಫ್ರೀಸ್ ಆಯ್ತು, ಸಂಪೂರ್ಣವಾಗಿ ಯಶಸ್ವಿ ಆಯ್ತು. ಅದರ ನಂತರ ಮುಂದಿನ ಕ್ರಮವಾಗಿ FIR ಆ ರೀತಿ ನಾನು ಮುಂದೆ ಹೋದೆ. ಇದು ಆಗಿರುವಂತ ಘಟನೆ. ಎಸ್, ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಯಾವುದೇ OTP ನಾನು ಕೊಡ್ಲಿಲ್ಲ, ಯಾವುದೇ OTP ಶೇರ್ ಮಾಡಿಲ್ಲ. ಹೌದು. ಮಾಡಿರುವಂತ ಒಂದು ತಪ್ಪು ಅಂತ ಹೇಳಿದ್ರೆ ಒಂದೇ ಟಕ್ ಕ್ಲಿಕ್ ಮಾಡಿರುವಂತದ್ದು, ಅದನ್ನ ತಪ್ಪು ಅಂತ ಹೇಳ್ತಿರೋ? ಯಾವ್ದನ್ನ ಕ್ಲಿಕ್ ಮಾಡಿದ್ರಿ ಹಾಗಾದ್ರೆ? ಯಾವ್ದನ್ನ ಕ್ಲಿಕ್ ಮಾಡಿದ್ರಿ? ಒಂದು ಕ್ಲಿಕ್ ಮಿಸ್ಟೇಕ್ ಆಗಿರುವಂತ ತಮ್ಮಿಂದ ಒಂದು ಕ್ಲಿಕ್ ಇಂದ ಮಾಡಿರುವಂತ ಒಂದು ಕ್ಲಿಕ್ ಮಾಡಿದ್ದೆ. ಕ್ಲಿಕ್ ಮಾಡಿದಾಗ ಯಾವ್ದು ಆಪ್ ಡೌನ್ಲೋಡ್ ಆಯ್ತು, ಅದನ್ನು ಡಿಲೀಟ್ ಕೂಡ ಮಾಡಿದ್ದೆ ಅದೇ ಕ್ಷಣದಲ್ಲಿ. ನಾನು ನಿಮ್ಮ ಹತ್ರ ಕೇಳುವಂತದ್ದು, ಯಾಕೆ ಯಾವ್ದನ್ನ ತಾವು ಕ್ಲಿಕ್ ಮಾಡಿರುವಂತದ್ದು? ಆ ಬ್ಯಾಂಕಿನಿಂದ ವಾಟ್ಸ್ಆಪ್ ಏನು ಬರುತ್ತೆ ಆ ಥ್ರೆಡ್ನಲ್ಲಿ ಅಂತ ಹೇಳಿದ್ರೆ, ನನಗೆ ಆ ಬ್ಯಾಂಕಿನಿಂದ ಸಾಧಾರಣ ಆ ಥ್ರೆಡ್ಗಳು ನೋಡಿದ್ರೆ ಒಂದು 10 ಥ್ರೆಡ್ಗಳು ಇರ್ಬೋದು. ಅಂದ್ರೆ ಅದರಲ್ಲಿ ಇದು ಕೂಡ ಒಂದು ಲೋಗೋ ಎಲ್ಲ ಸೇಮ್ ಇದೆ. ಮತ್ತೆ ಅದು ಹೇಗಿದೆ ಅಂತ ಹೇಳಿದ್ರೆ, ನನಗೆ ಮಾನಿಟರಿ ಟೀಮ್ ನಿಂದ ಅವರು ಹೇಳಿದ ಪ್ರಕಾರ ನಿಮಗೆ ಕಾಲ್ ಬಂದಿರಬೇಕು, ಬಹುಶಃ ಹೊಸ ಆಪ್ ನ ಹೊಸ ವರ್ಷನ್ ಅನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ ಅಂತ. ನನಗೆ ಯಾವುದೇ ಫೋನ್ ಕಾಲ್ ಬಂದಿಲ್ಲಪ್ಪ. ಅದನ್ನ ನೋಡಿದ ಕೂಡಲೇ ಅದು ಫೇಕ್ ಅಥವಾ ಸಸ್ಪಿಷಿಯಸ್ ಅನ್ನುವಂಥದ್ದು ನನಗೆ ಗಮನಕ್ಕೆ ಬಂತು. ನಾನು ಅದನ್ನು ಕೂಡಲೇ ಡಿಲೀಟ್ ಮಾಡಿದೆ ಅಂತ. ಅಷ್ಟೆಲ್ಲ ಆಗಿ ಅವರದ್ದು ಕೂಡ ಫೋನ್ ಬಂದು ಎಲ್ಲವೂ ಸರಿಯಾಗಿದೆ, ಫೀಸ್ ಕೂಡ ಆಗಿದೆ ಅಂತ ಆದ ಮೇಲೆ ನಿತಿನ್, ನನಗೆ ಸಂಶಯ ಮತ್ತು ಬಹಳ ದುಃಖ ಆಗಿರುವಂಥದ್ದು ಮತ್ತೆ ಟೆನ್ಷನ್ ಆಗಿರುವಂಥದ್ದು, ಇಷ್ಟೆಲ್ಲ ಫ್ರೀಸ್ ಎಲ್ಲ ಆದಮೇಲೂ ಕೂಡ ಅವರ ಅಂದ್ರೆ ಆ ಖ್ಯಾತ ಬ್ಯಾಂಕಿನ ಒಂದು ಸರ್ವರ್ನೊಳಗೆ ನುಗ್ಗಿ ಅಲ್ಲಿಂದ ಅವನು ಆ ಬ್ಲಾಕ್ ಅನ್ನು ತೆಗೆದು ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ಪ್ರಶ್ನೆ. ಎಸ್ ಬರ್ತೇನೆ, ಮಾತಾಡ್ತೇನೆ. OTP ಇಲ್ಲ, ಏನೂ ಇಲ್ಲ, ಒಂದು ಕ್ಲಿಕ್. ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಒಂದು ಕ್ಲಿಕ್ ಇಂದ ನಿಮ್ಮ ಲಕ್ಷಾಂತರ ಹಣ ಹೋಗ್ಬೋದು. ಇಂತಹ ಬಹಳಷ್ಟು ತಪ್ಪುಗಳನ್ನು ತಾವುಗಳು ಕೂಡ ಮಾಡಿದ್ದೀರಿ. ನಾನು ನೇರವಾಗಿ ಸೈಬರ್ ಎಕ್ಸ್ಪರ್ಟ್, ಖ್ಯಾತ ಸೈಬರ್ ತಜ್ಞರು ಅನಂತ್ ಪ್ರಭುಜಿ ಅವ್ರ ಜೊತೆ ಮಾತಾಡ್ತೇನೆ. ಸರ್, ಬಿಫೋರ್ ದಟ್ ಬಹಳಷ್ಟು ಕರೆಗಳಿವೆ, ಬಹಳಷ್ಟು ಸಮಸ್ಯೆಗಳು ಅವರಲ್ಲೂ ಕೂಡ ಇರಬಹುದು. ನಾನು ಅದಕ್ಕೆ ಒಂದು ಕರೆಗಳನ್ನು ತೆಗೆದುಕೊಂಡು ನಿಮ್ಮ ಜೊತೆ ನಾನು ಮಾಡ್ತೀನಿ. ಹಲೋ ಸರ್, ನಮಸ್ತೆ. ಪ್ರಥಮ ಕರೆ ಇದೆ ಸರ್. ನಮಸ್ತೆ ಸರ್. ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಲತಾ ಅವರು. ಎಸ್ ಮೇಡಮ್, ಮಾತಾಡಿ ಮೇಡಮ್. ಮೇಡಮ್, ಸ್ವಲ್ಪ ತಮ್ಮ ಲೈನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮೇಡಮ್, ಮಾತಾಡಿ ಈಗ. ಈಗ ಮಾತಾಡಿ ಮೇಡಮ್. ಹಲೋ, ಕೇಳ್ತಾ ಇದೆ, ಮಾತಾಡಿ ಮೇಡಮ್. ನಮ್ದು 19,000 ಹೀಗೇನೆ ಹೋಗಿ ಏನಾಗಿದೆ ಅಂತ ಹೇಳಿದ್ರೆ, ಮಾತಾಡಿ. ಹಲೋ, ಮಾತಾಡಿ ಮೇಡಮ್, ಕೇಳ್ತಾ ಇದೆ, ಮಾತಾಡಿ ಮೇಡಮ್, ಮಾತಾಡಿ, ಕೇಳ್ತಾ ಇದೆ. ಹಲೋ ಮೇಡಮ್, ಕೇಳ್ತಾ ಇದೆ, ನಿಮ್ಗೆ ಕೇಳ್ತಾ ಇದೆಯಾ? ಕೇಳ್ತಾ ಉಂಟು ಸರ್. ಎಸ್ ಮೇಡಮ್, ಮಾತಾಡಿ ಮೇಡಮ್, ನಮ್ಗೆ ಕೇಳ್ತಾ ಇದೆ, ಮಾತಾಡಿ.
ನಮ್ದು 19,000 ಅಕೌಂಟ್ ಇಂದ ಕಟ್ ಆಗಿದೆ. ಹಾ ಅದು ಏನಂತ ಹೇಳಿದ್ರೆ ನವೆಂಬರ್ ಇಂದ 3,000, 4,000, 5,000 ಹಾಗೆ ಕಟ್ ಆಗ್ತಾ ಹೋಗಿದೆ. ಹಾ ಬಟ್ ಬ್ಯಾಂಕ್ ಅಲ್ಲಿ ನಮ್ಗೆ ಒಂದು ಮೆಸೇಜ್ ಸಹ ಬರ್ಲಿಲ್ಲ. ಡಿಸೆಂಬರ್ 25th ಗೆ ಒಂದು ಮೆಸೇಜ್ ಬಂತು ನಮ್ಗೆ ಅಷ್ಟೇ, 1,600 ಕಟ್ ಆಗಿದೆ ಹೇಳಿ. ಹಾ ಸೊ ಅವ್ರ ಬ್ಯಾಂಕ್ ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಬ್ಯಾಂಕಿನ ಮೆಸೇಜ್ ಯಾವಾಗ ಸಹ ನಾನು ಕಂಪ್ಲೇಂಟ್ ನಿಮ್ದು ನಮ್ಗೆ ಮೆಸೇಜ್ ಪ್ರಾಪರ್ ಆಗಿ ಬರ್ತಾ ಇಲ್ಲ ಸರ್, ನಮ್ಗೆ ಪ್ರಾಬ್ಲಮ್ ಆಗ್ತಾ ಉಂಟಂತ. ಹಾ ಅವ್ರು ಹೇಳ್ತಾರೆ ನೆಟ್ವರ್ಕ್ ಇಶ್ಯೂ ಇದ್ರೆ ನಾನು ಹೇಳಿಕ್ ಆಗುದಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಸೊ ನಾನು ಹೇಳಿದೆ ಅಟ್ಲೀಸ್ಟ್ ಈವ್ನಿಂಗ್ ಆದ್ರೂ ಮೆಸೇಜ್ ಬರ್ಬೇಕಲ್ಲ, ಅದು ಸಹ ಬರುದಿಲ್ಲ. 3 ಮೆಸೇಜಸ್ ಅಲ್ಲಿ ಒಂದು ಮೆಸೇಜ್ ಬರ್ತದೆ ಹಾ. ಅಂತ ಹೇಳಿದ್ದೇನೆ. ತುಂಬಾ ಸಲ ಕಂಪ್ಲೇಂಟ್ ಮಾಡಿದೆ, 6-7 ಸಲ. ಬಟ್ ನಾನು ಮತ್ತೆ ಅದನ್ನ ಬಿಟ್ಟೆ. ಅಂದ್ರೆ ಎಷ್ಟು ಸಲ. ಹಲೋ, ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ಮೇಡಮ್. ಏನು ಆಗಿತ್ತು. ಹಲೋ ಮೇಡಮ್, ನಿಮ್ಮಲ್ಲಿ ವಾಯ್ಸ್ ಕಟ್ ಆಗ್ತಾ ಇದೆ, ನೆಟ್ವರ್ಕ್ ಇಶ್ಯೂಸ್ ಇದೆ. ಎಸ್ ಮೇಡಮ್, ಅಲ್ಲಿ ತನಕ ಕೇಳ್ತು ಅಂದ್ರೆ ಕಟ್ ಆಗಿದೆ 3 ಸಲ. ಎಸ್ ಮೇಡಮ್, ಹೇಳಿ, ಮಾತಾಡಿ. ಆಗ ಅದೇ 3 ಸಲ ಮೆಸೇಜ್ ಅಲ್ಲಿ ಒಂದು ಮೆಸೇಜ್ ಬರ್ತದೆ ಸರ್ ನಮ್ಗೆ. ಓಕೆ, ಸರಿ. ನಾನು ತುಂಬಾ ಸಲ ಕಂಪ್ಲೇಂಟ್ ಮಾಡಿ ಬಿಟ್ಟೆ. ಅಂದ್ರೆ 2 years ನಾನು ಕಂಪ್ಲೇಂಟ್ ಮಾಡಿದೆ ಅವರಿಗೆ ಇದೇ ರೀತಿ. ಸರ್ ಮೆಸೇಜ್ ಬರ್ತಾ ಇಲ್ಲ, ನಂಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿ. ಬಟ್ ನಾನು ಮತ್ತೆ ಚೇಂಜ್ ಮಾಡಿದೆ, ಬೇರೆ ಅಕೌಂಟೇ ಕೊಟ್ಟೆ ಬಾಕಿದವರಿಗೆ. ಇದು ಸಹ ಹಾಗೇನೆ ಆಗಿತ್ತು ಸರ್. ನಂಗೆ ಮೆಸೇಜೇ ಬರ್ಲಿಲ್ಲ. ಒಂದು 10 ಸಲ ಅಕೌಂಟ್ ಇಂದ ದುಡ್ಡು ಕಟ್ ಆಗಿದೆ. ಮೆಸೇಜ್ ಬಂದಿದ್ದು 25th ಗೆ, ಡಿಸೆಂಬರ್ಗೆ ಮಾತ್ರ ಒಂದು ಮೆಸೇಜ್ ಬಂದಿದೆ, 1,600. ಓಕೆ ಓಕೆ ಸೊ ನಾನು ಎಂತ ಎನ್ಸಿದೆ, ನನ್ನ ಮಗ ಏನಾದ್ರೂ ಆರ್ಡರ್ ಕೊಟ್ಟಿರ್ಬೋದು ಅಂತ ಹೇಳಿ ಸುಮ್ನೆ ನೆಗ್ಲೆಕ್ಟ್ ಮಾಡಿ ಸುಮ್ನೆ ಬಿಟ್ಟು ಬ್ಯಾಂಕಿಗೆ ಹೋಗಿ ಎನ್ಕ್ವೈರಿ ಮಾಡಿದೆ. ಸರ್ ಏನ್ ಆರ್ಡರ್ ಕೊಡ್ಲಿಲ್ಲ, ಹೀಗೆ ಅಕೌಂಟ್ ಇಂದ ಕಟ್ ಆಗಿದೆ ಹೇಳಿ. ಸೊ ಅವ್ರು ಹೇಳಿದ್ರು ಇಲ್ಲ, ಮತ್ತೆ ಪ್ರಿಂಟ್ ಔಟ್ ತೆಗ್ದೇವೆ ಅಕೌಂಟ್ ಇದೆ ಡೀಟೇಲ್ಸ್ ತೆಗೆಯುವಾಗ ಆಲ್ಮೋಸ್ಟ್ 19,000 ಕಟ್ ಆಗಿದೆ. ಅಂದ್ರೆ 3,000, 4,800 ಹಾಗೆ ಇದೆ ಅಂತ ಹೇಳಿ. ಅವ್ರು ಹೇಳೋ ರೀತಿ ಪ್ರಕಾರ ಗೂಗಲ್ ಪ್ಲೇದು ಆಕ್ಟಿವೇಶನ್ ಆಗಿದೆ ನಿಮ್ಮದು ಅಂತ. ನಾನು ಹೇಳಿದೆ ಯಾವ ಆಕ್ಟಿವೇಶನ್ ಕೊಡ್ತಿಲ್ಲ ಅಂತ ಹೇಳಿದೆ. ಅಂದ್ರೆ ಮಕ್ಳು ಆಟ ಆಡುವಾಗ ಆಗಿರ್ಬೇಕು ಅಂತ ಹೇಳಿದ್ರು. ಸೊ ನಾನು ಹೇಳಿದ್ರೆ ಇಲ್ಲ ಸರ್, ನಾವು ಆಕ್ಟಿವೇಶನ್ಗೆ ಯಾವ್ದು ಕೊಡ್ಲಿಲ್ಲ ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ನಿಮ್ದು ಮೆಸೇಜ್ ನಂಗೆ ಬರ್ಲಿಲ್ಲ. ಅವರಲ್ಲಿ ಇದ್ರಲ್ಲಿ ತೋರಿಸುವಾಗ ನಿಮ್ಗೆ ಮೆಸೇಜ್ ಡೆಲಿವರ್ಡ್ ಅಂತ ಹೇಳಿ ತೋರಿಸ್ತಾ ಉಂಟು. ಬಟ್ ನಂಗೆ ಮೆಸೇಜ್ ಬರ್ಲಿಲ್ಲ ಸರ್. ಅಂದ್ರೆ ಬ್ಯಾಂಕ್ ಅಲ್ಲಿ ಅದು ಆಗಿದೆ, ಟ್ರಾನ್ಸಾಕ್ಷನ್ ಆಗಿದೆ, ಅಲ್ಲಿ ಮೆಸೇಜ್ ಡೆಲಿವರಿ ಕಾಣಿಸ್ತಾ ಇದೆ. ಅಲ್ಲಿ ತೋರಿಸ್ತಾ ಇದೆ. ಅವ್ರು ಹೇಳ್ತಾರೆ ನೋಡಿ 10 ಮೆಸೇಜಸ್ ಅಲ್ಲಿ 7 ಮೆಸೇಜ್ ಡೆಲಿವರ್ಡ್, 3 ಆಗ್ಲಿಲ್ಲ. ಅದಕ್ಕೆ ನಾನು ಕೇಳಿದೆ ಈಗ ನಾನು ಎಂತ ಮಾಡ್ಬೇಕು, ಅದು ಏರ್ಟೆಲ್ ಅವ್ರದ್ದು ಮಿಸ್ಟೇಕ್ ಇರ್ಬೋದು ಹೇಳಿದೆ. ನಾನು ಹೇಳಿದೆ ಏರ್ಟೆಲ್ ಅವ್ರದ್ದು ಮಿಸ್ಟೇಕ್ ಅಂತ ನಾನು ಅವ್ರ ಹತ್ರ ಹೋದ್ರೆ ಅವ್ರು ಅದು ಸಹ ಎಂತ ಹೇಳ್ಲಿಕ್ಕಿಲ್ಲ ಅಂತ ಹೇಳಿದೆ ನಾನು. ಓಕೆ ಆಯ್ತು ಅಂತ ಹೇಳಿ ಕಸ್ಟಮರ್ ಸರ್ವಿಸ್ಗೆ ಗೂಗಲ್ ಪ್ಲೇಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ನಿಮ್ದು ಗೂಗಲ್ ಪ್ಲೇದಿಂದ ನಿಮ್ದು ಸರಿ ಮೇಡಮ್ ಅಮೌಂಟ್ ಅಂತ ಹೇಳಿದ್ರು. ನಾನು ಅದು ಹೇಳಿದ್ರು ಅದು ಫ್ರಾಡ್ ಏನಂತ ನಂಗೆ ಬೇಕಿಲ್ಲ, ಬಟ್ ಏನಂತ ಹೇಳಿ ಮಗ ಫ್ರೀ ಫೈರ್ ಆಟ ಆಡ್ತಾನೆ ಆಯ್ತಾ. ಅವ್ರು ಹೇಳೋ ರೀತಿ ಆಟ ಆಡುವಾಗ ಅದು ದುಡ್ಡು ಕಟ್ ಆಗಿದೆ ಅಂತ ಅವ್ರು ಹೇಳುದು. ಓಕೆ, ನಿಮ್ಮ ಮಗ ಮೊಬೈಲ್ ಅಲ್ಲಿ ಆಟ ಆಡ್ತಿರ್ತಾರಲ್ಲ, ನನ್ನ ಮಗ ಆಟ ಆಡುವ ಇದ್ರಲ್ಲಿ ಮೊಬೈಲ್. ಮೇಡಮ್ ಮಾತಾಡಿ ಮೇಡಮ್. ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದೆ. ಎಸ್, ನಿಮ್ಮ ಮಗ ಆಟ ಆಡಿದ್ರಿಂದ ದುಡ್ಡು ಕಟ್ ಆಗಿದೆ ಅಂತ ಹೇಳ್ತಾರೆ. ಎಸ್ ಮೇಡಮ್, ಮಾತಾಡಿ ನೆಕ್ಸ್ಟ್. ಇಲ್ಲ ಸರ್, ನನ್ನ ಕ್ವಶನ್ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಆಟ ಆಡೋದು ನನ್ನ ಮೊಬೈಲ್ ಅಲ್ಲಿ ಅಲ್ಲ. ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ ಅವನಿಗೆ ಸಪರೇಟ್ ಮೊಬೈಲ್ ಉಂಟು, ಸಪರೇಟ್ ಇಮೇಲ್ ಐಡಿ ಉಂಟು. ಈಗ ಮೊಬೈಲ್ ಅಲ್ಲಿ ಈಗ ಬ್ಯಾಂಕಿನವರು ಈಗ ನಾವು ಒಂದು ಯಾಕಂತ ಹೇಳಿದ್ರೆ ಇದ್ರ ಮುಂಚೆನೆ ನನ್ನ ಅಕ್ಕಂದು ಇಮೇಲ್ ಐಡಿ ಲಿಂಕ್ ಆದಾಗ ಅಕ್ಟೋಬರ್ ಅಲ್ಲಿ ಆಗಿದ್ದು ಒಂದು ಇದು. ಅಕ್ಟೋಬರ್ ಅಲ್ಲಿ ಆದಾಗ ಅಕ್ಕನ ಇಮೇಲ್ ಐಡಿ ಇದ್ದಿದ್ದಕ್ಕೆ ಅವಳ 10,000 ಹೋಗಿತ್ತು. ನಾವೆಂತ ಮಾಡಿದ್ರೆ ಅವನ ಮೊಬೈಲ್ ಅಲ್ಲಿ ಇದ್ದ ಎಲ್ಲ ಡೀಟೇಲ್ಸ್ ತೆಗಿ ಇಮೇಲ್ ಐಡಿ ರೀಕ್ರಿಯೇಟ್ ಮಾಡಿ ಅವನದೇ ಇಮೇಲ್ ಐಡಿ ಅವನಿಗೆ ಮೊಬೈಲ್ ಸಪರೇಟ್ ಅಲ್ಲಿ ಮಾಡಿದ್ರು. ಸೊ ನಮ್ದು ಯಾವ ಡೀಟೇಲ್ಸ್ ಸಮೇತ ನಂದು ಯಾವ್ದು ಸ್ಪೆಷಲಿ ನಂದು ಯಾವ ಡೀಟೇಲ್ ಅವನ ಮೊಬೈಲ್ ಅಲ್ಲಿ ಇಲ್ಲ. ಸೊ ನಾನು ಅವ್ರ ಹತ್ರ ಕ್ವಶನ್ ಕೇಳುದು ಒಂದೇ, ವಿದೌಟ್ ನಂದು ಕೆಲವರು ಹೇಳ್ತಾರೆ ಇಮೇಲ್ ಐಡಿಯಿಂದ ಗೂಗಲ್ ಪೇ ಲಿಂಕ್ ಆಗಿದ್ರಿಂದ ಅದರಿಂದ ಹೋಗ್ತಾ ಅಂತ. ನಾನು ಇಮೇಲ್ ಐಡಿ ಆ ಮೊಬೈಲ್ ಅಲ್ಲಿ ಇಲ್ಲ ಅಂತ ಹೇಳುವಾಗ ನನ್ನ ಅಮೌಂಟ್ ಹೇಗೆ ಹೋಯ್ತು ಅಂತ ನಂದು ಕ್ವಶನ್ ಇರೋದು ಅಷ್ಟೇ. ಓಕೆ, ಬ್ಯಾಂಕಿನವರು ಹೇಳುವಂತದ್ದು ಗೂಗಲ್ ಪೇ ಇಂದ ಹೋಗಿದೆ ಅಂತ ಹೇಳುವಂತದ್ದು ಅಲ್ವಾ ಮೇಡಮ್? ಹೌದು. ಗೂಗಲ್ ಪೇ ಅಲ್ಲೂ ಕೂಡ ನಾವು ಪಿನ್ ನಂಬರ್ ಹಾಕ್ಬೇಕಾಗುತ್ತೆ. ಅಮೌಂಟ್ ಕಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಪಿನ್ ನಂಬರ್ ಬರ್ತದೆ ಸರ್. ಹೌದು. ಈಗ ನಿಮ್ಗೆ ನಿಮ್ಮ ಹೋಗಿರುವಂತ ಹಣ ಅದು ರಿಫಂಡ್ ಆಯ್ತಾ? ಓಕೆ, ನಿಮ್ಮ ಹೋಗಿರುವಂತ ಹಣ ರಿಫಂಡ್ ಆಯ್ತಾ ಮೇಡಮ್? ಇಲ್ಲ ಸರ್, ಇಲ್ಲ. 10 ಸಲ ಕಟ್ ಆಗುವಾಗ ಈಗ ಅಲ್ಲಿ ನಾನು ಗೂಗಲ್ ಪ್ಲೇ ಸಹ ಹೋಯ್ತು ಅಂತ ಹೇಳುವಾಗ ನಮ್ಮ ಹತ್ರ ಪರ್ಮಿಷನ್ ಕೇಳ್ಬೇಕಲ್ಲ ಸರ್. ಇಂತ ಒಂದಿಗೆ ನಾವು ಗೂಗಲ್ ಪ್ಲೇ ಇಂದ ಸಹ ಹೋಯ್ತು ಅಂತ ಹೇಳಿ ಬಂದ್ರೆ ಸರ್
ಓಕೆ ಓಕೆ ಎಸ್ ಎಸ್. ಈಗ ಬ್ಯಾಂಕಿನವರು ಯಾವ ರೀತಿ ತಮಗೆ ಸ್ಪಂದಿಸಿದ್ರು? ಒಳ್ಳೆಯ ಸ್ಪಂದನೆ ಇತ್ತ ಅಥವಾ ಹೇಗಿತ್ತು? ಹಲೋ, ಅವರು ಎಂತ ಮಾಡ್ಲಿಕ್ಕಾಗುದಿಲ್ಲ ಮೇಡಮ್, ಅದು ಗೂಗಲ್ ಪ್ಲೇ ಇದೆ, ನಿಮ್ ಮಕ್ಕಳೇನು ಆಟ ಆಡಿರ್ಬೇಕಂತ ಹಾಗೆ ಹೇಳ್ತಾರೆ. ನಾನು ಅದಕ್ಕೆ ಸರ್ ಎಂತ ಅದ್ರಲ್ಲಿ ಡೀಟೇಲ್ ಸಮೇತ ಇಲ್ಲ, ಅದು ಬಿಟ್ಟು ನಿಮ್ದು ಮೆಸೇಜ್ ಬರ್ಲಿಲ್ಲ. ಥರ್ಡ್ ಥಿಂಗ್ ಏನಂತ ಹೇಳಿದ್ರೆ, ಓಕೆ ಅಮೆಝಾನ್ ಇಂದ ಒಂದು ಕಟ್ಟಿಂಗ್ ಆಗ್ತಾ ಅಂತ ಹೇಳ್ಬೇಕಾದ್ರೆ ನಮ್ಗೆ ಒಂದು OTP ಬರಂತ ಕೇಳ್ತಾರೆ. ಓಕೆ ಸರಿ ಮೇಡಮ್, ಇದ್ರ ಬಗ್ಗೆ ನಾನು ಕೇಳ್ತೇನೆ, ಆನಂದ್ ಪ್ರಭುಜಿ ಅವ್ರ ಜೊತೆ ನಾನು ಕೇಳ್ತೇನೆ ಈ ಒಂದು ವಿಚಾರದ ಬಗ್ಗೆ. ಅಂಡ್ ಎಸ್, ಈಗ ಬ್ಯಾಂಕ್ ಚೇಂಜ್ ಮಾಡಿದ್ರೆ ಅಂತ ಕಾಣ್ತದೆ ಬಹುಶಃ ತಾವು ಅಲ್ವಾ? ಇಲ್ಲ, ಬ್ಯಾಂಕ್ ಅದು ಅಕೌಂಟ್ ಅಲ್ಲಿ ದುಡ್ಡೇ ಹಾಕ್ತಾ ಇಲ್ಲ, ಬೇರೆ ಚೇಂಜ್ ಮಾಡಿದ್ದೇನೆ ನಾನು. ಓಕೆ, ಒಳ್ಳೇದಾಯ್ತು. ಒಳ್ಳೆ ಸರ್ವಿಸ್ ಆಗಿಲ್ಲ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗಿಲ್ಲ ಅಂತ ಒಳ್ಳೆಯ ಕೆಲಸ, ನೋ ಪ್ರಾಬ್ಲಮ್. ನಾನು ಕೇಳ್ತೀನಿ ಏನಾಗಿದೆ ಏನ್ ಕತೆ ಅನ್ನುವಂಥದ್ದು. ಎಸ್ ಮೇಡಮ್, ಕಾರ್ಯಕ್ರಮ ನೋಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ನಾನು ಸಾಯಿನಾಥ್ ಬೋಳೂರಿನಿಂದ. ಸಾಯಿನಾಥ್ ಅವರು ಬೋಳೂರಿನಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ ಸರ್. ಅನಂತ್ ಪ್ರಭು ಅವರು ಆ ಟೈಮ್ ಅಲ್ಲಿ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಎಂತ ಮೇನ್ ಆದ್ರೆ ಇದ್ರಲ್ಲಿ ಜಾರ್ಖಂಡ್ ಅಲ್ಲಿ ಹುಡುಕಿ ಹೋಗ್ಬೇಕು. ನಮ್ದು 500 ರೂಪಾಯಿ ಹೋದ್ರೆ ಜಾರ್ಖಂಡ್ ತನಕ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಸೈಬರ್ ಕ್ರೈಮ್ನವರು ತುಂಬಾ ಮಾಡುದು ಅಂದ್ರೆ ಯಾವ ಪ್ರದೇಶ ಇಲ್ಲದ ಜಾಗದಲ್ಲಿ ಅವರನ್ನು ಮಾಡುದು ಅಂತ ಹೇಳಿದ್ದಾರೆ. ಯಾರು? ನಮ್ಮ ಜಯಂತ್ ಪ್ರಭು ಅವರು ಮತ್ತು ಅರುಣ್ ಆಚಾರ್ಯ ಹತ್ರ ನಂದು ಒಂದು ಮಾತುಂಟು. ಇದನ್ನು ಸೈಬರ್ ಅಲ್ಲಿ ಎಂತಾದ್ರೂ ಮಾಡಿ ಇಮಿಡಿಯೇಟ್ಲಿ ಎಂತಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲದ್ರೆ ನಮ್ಮ ಇವರು ಪ್ರಭು ಹತ್ರ ನಂಗೆ ಒಂದು ಮಾತು ಎಂತಂತ ಹೇಳಿದ್ರು, ನಮ್ದು ಏನಿಲ್ಲ, ನಮ್ದು ಜಾಸ್ತಿ ಅಂತ ಹೇಳಿದ್ರೆ ಒಂದು 500-600 ರೂಪಾಯಿ ಇದೆ. ಆದ್ರೆ ಒಂದು ದೊಡ್ಡ ಅಮೌಂಟಿನಲ್ಲಿ ಅವರು ನಂಗೆ ತುಂಬಾ ಮಾಹಿತಿ ಕೊಟ್ಟಿದ್ದಾರೆ. ಯಾರು? ಪ್ರಭು ಅವರು, ಅನಂತ್ ಪ್ರಭು ಅವರು. ಎಸ್, ಓಕೆ, ಸರಿ ಸರಿ. ಅವರು ತುಂಬಾ ಅನುಭವ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಹುಡುಕಿಲಿಕ್ಕೆ ಹೋಗ್ಲಿಕ್ಕೆ ನೀವು ಜಾರ್ಖಂಡ್ಗೆ ಹೋಗ್ಬೇಕು. ಓಕೆ ಓಕೆ, ಸರಿ. ಈಗ ಎಸ್ ಸರ್, ನಾನು ಕೇಳ್ತೇನೆ, ಮಾತಾಡ್ತೇನೆ. ಅವರು ನಂಗೆ ಓಕೆ, ನಾನು ಮಾಹಿತಿ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಮಿಂದ ಅಲ್ಲ, ಅವರಿಂದ ಆಗುದಾದ್ರೆ, ಕಲ್ತವರಿಂದ ಆಗುದಾದ್ರೆ. ಸರಿ, ಓಕೆ ಓಕೆ, ನಾನು ಮಾತಾಡ್ತೇನೆ, ಕೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು, ಕೇಳ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್, ಹೋಲ್ಡ್ ಮಾಡಿ. ನಾನು ನೇರವಾಗಿ ಅನಂತ್ ಪ್ರಭುಜಿ ಅವ್ರ ಜೊತೆ ಫಸ್ಟ್ ಆಕ್ಷನ್ ತಗೊಳ್ಬೇಕು. ದಯಮಾಡಿ ಕ್ಷಮಿಸಿ ಸರ್, ನಿಮ್ಮನ್ನ ಬಹಳಷ್ಟು ವೇಟ್ ಮಾಡಿಸ್ತೀವಿ. ಫಸ್ಟ್ ಆಕ್ಷನ್. ಎಸ್ ಸರ್, ಬಹಳಷ್ಟು ಸಮಸ್ಯೆಗಳಿದೆ ಸರ್ ಜನರಲಿ. ಅಂದ್ರೆ ಒನ್ಸ್ ಅಗೇನ್ ಈಗ ಒಂದು ಹಂತದಲ್ಲಿ ಸೈಬರ್ ಕ್ರೈಮ್ ಈ ಕದೀಮರು ಬಹಳಷ್ಟು ಆಕ್ಟಿವ್ ಆಗಿದ್ರು. ಮಿಡಲ್ ಅಲ್ಲಿ ಸ್ವಲ್ಪ ನೋಡಿದಾಗ ಸ್ವಲ್ಪ ಇಲ್ಲ ಅಂತ, ಸೌಂಡ್ ಇಲ್ಲ ಅಂತ. ಈಗ ನೋಡಿದಾಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಹಾಗಾದ್ರೆ ಬಹಳಷ್ಟು ಸಂತ್ರಸ್ತರಿದ್ದಾರೆ, ವಿಕ್ಟಿಮ್ಗಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಫಸ್ಟ್ ಆಕ್ಷನ್. ಹೌದು. ಸೊ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್. ನನಗೆ ತುಂಬಾ ಬೇಸರ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಜನರು ಅವರು ಕಷ್ಟಪಟ್ಟು ದುಡಿದಿರುವ ಹಣ ಕಳ್ಕೊಳ್ಳೋದನ್ನು ನೋಡುವಾಗ ತುಂಬಾ ಬೇಸರ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇದರದ್ದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸರ್, ಈಗ ನಾವು ಯಾವುದೇ ಒಂದು ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅದನ್ನು ನಾವು ಯೂಸ್ ಮಾಡುವಾಗ ಅದರದ್ದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಾವು ತಿಳಿಯದೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಹೊರಡ್ತೇವೆ. ದಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ನಾವು ಬಟ್ ಎಷ್ಟಂತ ನೀವು ಕಲಿತೀರಿ? ಸೊ ಎಲ್ಲ ಕಲೀಲಿಕ್ಕೂ ಆಗಲ್ಲ. ನಮಗೆ ಬೇಸಿಕ್ ಯೂಸೇಜ್ಗೆ ಮಾತ್ರ ನಾವು ಎಷ್ಟು ಬೇಕಷ್ಟು ಕಲಿತೇವೆ. ಸೊ ಈ ಸೈಬರ್ ಕ್ರಿಮಿನಲ್ಸ್ ಏನ್ ಮಾಡ್ತಾರೆ ಅಂದ್ರೆ, ಆ ಲೂಪ್ ಹೋಲ್ ಅನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅವರು ನಮ್ಮ ಕಷ್ಟಪಟ್ಟು ದುಡಿದಿರೋ ಹಣವನ್ನು ಅವರು ಸೈಫನ್ ಆಫ್ ಮಾಡ್ತಾರೆ. ಈಗ ನಾನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸರ್, ಕೋವಿಡ್ ಟೈಮ್ ಅಲ್ಲಿ ಎಲ್ಲ ಆನ್ಲೈನ್ ಆಗ್ಲಿಕ್ಕೆ ಶುರು ಆಯಿತು. ತುಂಬಾ ಜನರು ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ ಅವರು ಕೂಡ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಫೀಚರ್ ಫೋನ್ ಯೂಸ್ ಮಾಡೋರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಅನಿವಾರ್ಯತೆ. ಕ್ಲಾಸಸ್ ಎಲ್ಲ ಆನ್ಲೈನ್ ಆಯ್ತು, ಮೀಟಿಂಗ್ಸ್ ಆನ್ಲೈನ್ ಆಯ್ತು, ನೆಟ್ ಬ್ಯಾಂಕಿಂಗ್ ಎಲ್ಲರೂ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಡ್ಯೂರಿಂಗ್ ದ ಕೊರೋನಾ ಟೈಮ್. ಸೊ ಹೀಗೆಲ್ಲ ಆಗುವಾಗ ಒಂದು ಕಾನ್ಸೆಪ್ಟ್ ಬಂತು ಸರ್, ಅದರದ ಹೆಸರು ಟೀಮ್ ವ್ಯೂವರ್ ಅಂತ. ಸೊ ಈ ಟೀಮ್ ವ್ಯೂವರ್ ಏನಂದ್ರೆ, ನಾನು ಇಲ್ಲಿ ನನ್ನ ಮನೆಯಲ್ಲಿ ಕೂರಿರ್ತೇನೆ, ನನ್ನ ಕಂಪ್ಯೂಟರ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ನೀವು ಅಮೆರಿಕದಲ್ಲಿಯೋ ಎಲ್ಲಿಯೋ ಇರ್ತೀರಿ, ಯಾವ್ದೋ ಒಂದು ಬೇರೆ ಕಡೆ ಇರ್ತೀರಿ, ನೀವು ರಿಮೋಟ್ಲಿ ಅಲ್ಲಿಂದ ಕೂತ್ಕೊಂಡು ನನ್ನ ಸಿಸ್ಟಮ್ ಅನ್ನು ರಿಪೇರಿ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ. ಸೊ ಇದಕ್ಕೆ ನಾವು ರಿಮೋಟ್ ಆಕ್ಸೆಸ್ ಟೂಲ್ ಅಂತ ಕರೀತೇವೆ, RET, ರಿಮೋಟ್ ಆಕ್ಸೆಸ್ ಟೂಲ್. ಸೊ ಈ ರಿಮೋಟ್ ಆಕ್ಸೆಸ್ ಟೂಲ್ ಮೂಲಕ ಇನ್ನೊಬ್ಬ ಏನ್ ಮಾಡ್ಬೋದು ಅಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಅವನಿಗೆ ತೆಗಿಲಿಕ್ಕೆ ಆಗುತ್ತೆ. ಇನ್ನೊಬ್ಬರ ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಅಥವಾ ಮೊಬೈಲ್ ಇರ್ಬೋದು. ಸೊ ಇದಕ್ಕೆ ನಾವು ಜೆನ್ವಿನ್ ಆಗಿರುವ ಟೂಲ್ಸ್ ಗಳು ಎನಿ ಡೆಸ್ಕ್ ಅಂತಿದೆ, ಟೀಮ್ ವ್ಯೂವರ್ ಅಂತಿದೆ. ಸೊ ಇದೆಲ್ಲ ಇರುತ್ತೆ. ಬಟ್ ಈಗ ಏನಾಗಿದೆ ಸರ್,
ಎಸ್ಪೆಷಲಿ ಆಂಡ್ರಾಯ್ಡ್ ಫೋನ್ಸ್ಗಳಿಗೆ. ಸರ್ ಈಗ ಈ ತಾವು ಹೇಳಿದಾಗ ಈ PC ಗಳು ಅಥವಾ ಲ್ಯಾಪ್ಟಾಪ್ಗಳು ಟೀಮ್ ವ್ಯೂವರ್ಗಳನ್ನ ಇದನ್ನ ನಾವುಗಳು ಕೂಡ ಯೂಸ್ ಮಾಡ್ತೀವಿ, ನಮ್ಗಳಿಗೂ ಕೂಡ ಈ ಮಾಧ್ಯಮಗಳಿಗೆ ಕೂಡ ಬೇಕಾಗುತ್ತೆ. ಮನೆಯಲ್ಲಿ ಕೂತ್ಕೊಂಡು ಏನಾದ್ರು ವೆರಿ ಇಂಪಾರ್ಟೆಂಟ್ ವರ್ಕ್ಗಳಿದ್ರೆ ಇಲ್ಲೇ ಕೆಲಸಗಳಾಗುತ್ತೆ. ಅಂದ್ರೆ ಇದು ಪರ್ಸನಲ್ ಖಾತೆಗೆ ಕನ್ನ ಹಾಕುವಂಥದ್ದು ವೆರಿ ಡೇಂಜರಸ್ ಅನ್ನುವಂಥದ್ದು. ಇಲ್ಲಿ ಒಂದು ಲಿಂಕ್, ಆಧಾರ್ ಲಿಂಕ್ ಅಥವಾ ಏನಾದ್ರು ಲಿಂಕ್ ಇಷ್ಟು ಡೇಂಜರಸ್ ಅನ್ನುವಂಥದ್ದು ಬಹಳಷ್ಟು ಕಷ್ಟ. ಏನ್ ಹೇಳ್ತೀರಾ ಸರ್? ಹೌದು, ಅಲ್ಲ, ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಈಗ ಏನಾಯ್ತಂದ್ರೆ, ಸೊ ಈ ರಿಮೋಟ್ ಆಕ್ಸೆಸ್ ಟೂಲ್ ಈಗ ಎಲ್ಲ ವೀಕ್ಷಕರಿಗೆ ಅರ್ಥ ಆಗಿರ್ಬೇಕು. ಏನಂದ್ರೆ ಯಾರು ಬೇಕಾದ್ರೆ ಅವರು ದೂರದಲ್ಲಿ ಕೂತ್ಕೊಂಡು ಅವರಿಗೆ ನಿಮ್ಮ ಸಿಸ್ಟಮ್ ಅನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ನಾವೆಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೇವೆ. ದೇರ್ ಆರ್ 2 ಟೈಪ್ಸ್ ಆಫ್ ಸ್ಮಾರ್ಟ್ ಫೋನ್ ಜನರಲಿ ಹೇಳ್ಬೇಕಾದ್ರೆ. ಒಂದು ಆಂಡ್ರಾಯ್ಡ್, ಇನ್ನೊಂದು iOS ಆಪಲ್ ಫೋನ್ ಅಂತ ನಾವು ಹೇಳ್ತೇವೆ. ಸೊ ಈ ಆಂಡ್ರಾಯ್ಡ್ ಫೋನ್ ಅಲ್ಲಿ ಒಂದು ಫೀಚರ್ ಇದೆ ಸರ್, ಅದರದ ಹೆಸರು ಸೈಡ್ ಲೋಡಿಂಗ್ ಅಂತ ಕರಿತೇವೆ ನಾವು. ಸೈಡ್ ಲೋಡಿಂಗ್. ಸೊ ಈ ಫೀಚರ್ ಬೇಸಿಕಲಿ ಏನಂದ್ರೆ, ಈಗ ನಮ್ಮ ಫೋನ್ ನಾವು ಪರ್ಚೇಸ್ ಮಾಡಿದಾಗ ನಮ್ಮ ಫೋನ್ ಅಲ್ಲಿ ಕೆಲವು ಅಪ್ಲಿಕೇಶನ್ಸ್ ಗಳಿರುತ್ತವೆ, ನಾವು ಅದಕ್ಕೆ ಆಪ್ಸ್ ಅಂತ ಕರಿತೇವೆ. ಸೊ ಈ ಆಪ್ ಗಳು ಫೋನ್ ನಾವು ಪರ್ಚೇಸ್ ಮಾಡುವಾಗಲೇ ಅದರಲ್ಲಿ ಲೋಡ್ ಆಗಿರುತ್ತೆ, ನಾವು ಅದನ್ನು ಯೂಸ್ ಮಾಡ್ತೇವೆ. ಬಟ್ ಎಷ್ಟೋ ಆಪ್ಗಳು, ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇವೆಲ್ಲ ಆಪ್ಸ್ ಗಳು ನಿಮ್ಮ ಫೋನ್ ಅಲ್ಲಿ ಲೋಡ್ ಆಗಿರಲ್ಲ. ಸೊ ಆ ಆಪ್ಗಳು ನಿಮ್ ಫೋನ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ನಾವು ಏನ್ ಮಾಡ್ತೇವೆ ಅಂದ್ರೆ, ಆಂಡ್ರಾಯ್ಡ್ ಗೆ ಒಂದು ಪ್ಲೇ ಸ್ಟೋರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಪ್ಲೇ ಸ್ಟೋರಿಗೆ ನಾವು ಹೋಗ್ಬಿಟ್ಟು ಅಲ್ಲಿಂದ ಈ ಆಪ್ ಅನ್ನು ನಮ್ಮ ಫೋನಿಗೆ ನಾವು ಡೌನ್ಲೋಡ್ ಮಾಡ್ತೇವೆ, ಅಂದ್ರೆ ಇನ್ಸ್ಟಾಲ್ ಮಾಡಿ ಬಿಡ್ತೇವೆ. ಸೊ ಈ ಆಂಡ್ರಾಯ್ಡ್ ಯೂಸರ್ಸ್ ಏನ್ ಮಾಡ್ತಾರೆ, ಪ್ಲೇ ಸ್ಟೋರ್ ಇಂದ ಮಾಡ್ತಾರೆ. ಆಪಲ್ ಯೂಸರ್ಸ್ ಏನ್ ಮಾಡ್ತಾರೆ, ಆಪ್ ಸ್ಟೋರ್ ಇಂದ ಮಾಡ್ತಾರೆ. ವೆರಿ ಸಿಂಪಲ್. ಓಕೆ. ಬಟ್ ಈಗ ಆಂಡ್ರಾಯ್ಡ್ ಯೂಸರ್ಸ್ ಗಳಿಗೆ ಪ್ಲೇ ಸ್ಟೋರ್ ಬಿಟ್ಟು ಎಷ್ಟೋ ಥರ್ಡ್ ಪಾರ್ಟಿ ಸ್ಟೋರ್ಸ್ ಗಳಿವೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ರೆಡ್ಮಿದವ್ರದ್ದು ಫೋನ್ ಇದ್ರೆ MI ಸ್ಟೋರ್ ಅಂತ ಒಂದು ನಿಮ್ ಫೋನ್ ಅಲ್ಲಿ ಇರುತ್ತೆ. ನಿಮ್ಮ ಹತ್ರ ಸ್ಯಾಮ್ಸಂಗ್ ಫೋನ್ ಇದ್ರೆ ಸ್ಯಾಮ್ಸಂಗ್ ಸ್ಟೋರ್ ಅಂತ ಇರುತ್ತೆ. ನೀವು ಬೇಕಾದ್ರೆ ಸ್ಯಾಮ್ಸಂಗ್ ಸ್ಟೋರ್ ಇಂದಲೇ ಆ ಆಪ್ ಅನ್ನು ನಿಮ್ಗೆ ಇನ್ಸ್ಟಾಲ್ ಮಾಡ್ಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ ಅವರು, MIದವರು ಕೊಟ್ಟಿದ್ದಾರೆ. ಸೊ ಆತರ ದೇರ್ ಆರ್ ಮೆನಿ ಪ್ಲೆಂಟಿ ಈ ತರ ಥರ್ಡ್ ಪಾರ್ಟಿ ಸ್ಟೋರ್ಸ್ ಗಳಿವೆ. ಇದು ಬಿಟ್ಟು there is one more way of installing the app, especially Android users ಇಂಡಿಯಾದಲ್ಲಿ, ಓಕೆ, or ಇಡೀ ವರ್ಲ್ಡ್ ಅಲ್ಲಿ ಅಂತ ಹೇಳ್ಬೋದು. ಸೊ ಈ ಫೀಚರ್ ಗೆ ನಾವು ಸೈಡ್ ಲೋಡಿಂಗ್ ಅಂತ ಕರಿತೇವೆ. ಸೈಡ್ ಲೋಡಿಂಗ್ ಅಂದ್ರೆ, ಈಗ ಶೇಟ್ ಸರ್ ಹೇಳಿದ್ರು ಆಲ್ರೆಡಿ, ಅವರೊಂದು .apk ಫೈಲ್ ಅವರ ವಾಟ್ಸ್ಆಪ್ ಅಲ್ಲಿ ಬಂತು ಅಂತ. ಸೊ ಎಕ್ಸಾಕ್ಟ್ಲಿ, ಸೊ ಏನಾಗುತ್ತಂದ್ರೆ, ಆ APK ಅಂದ್ರೆ ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ ಅಂತ ನಾವು ಕರಿತೇವೆ. ಸೊ ಈ ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ ಏನಂದ್ರೆ, ಒಂದು ಆಪ್ ಅನ್ನು ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಆ ಫೈಲ್ ಗೆ ನಾವು APK ಅಂತ ಕರಿತೇವೆ. ಸೊ ಆ APK ಫೈಲ್ ನಿಮ್ ಫೋನ್ ಅಲ್ಲಿ ಡೌನ್ಲೋಡ್ ಆಗ್ಬಿಟ್ರೆ ನೀವು ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಅದು ನಿಮ್ ಫೋನ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಈಗ APK ಫೈಲ್ ಹೇಗೆ ನಿಮ್ಮ ಫೋನ್ ಅಲ್ಲಿ ನೀವು ಸೈಡ್ ಲೋಡಿಂಗ್ ಮೂಲಕ ಮಾಡಬಹುದಂದ್ರೆ, ನಂಬರ್ 1 ಬ್ಲೂಟೂತ್. ಎಷ್ಟೋ ಜನರು ಏನ್ ಮಾಡ್ತಾರೆ, ಬ್ಲೂಟೂತ್ ಅನ್ನು ಅವರ ಫೋನ್ ಅಲ್ಲಿ ಆನ್ ಇಟ್ಟಿರ್ತಾರೆ. ಸೊ ಕೆಲವರು ಏನ್ ಮಾಡ್ತಾರೆ, ನಿಮ್ಮ ಬ್ಲೂಟೂತ್ ಕನೆಕ್ಟ್ ಮಾಡ್ತಾರೆ ಡೈರೆಕ್ಟ್ಲಿ ನಿಮ್ ಫೋನಿಗೆ, ಮತ್ತೆ ಆ APK ಫೈಲ್ ಅನ್ನು ಕಳಿಸ್ಬಿಡ್ತಾರೆ ನಿಮ್. ಸೊ ನಿಮ್ ಫೋನ್ ಅಲ್ಲಿ ಅದು ಇನ್ಸ್ಟಾಲ್ ಆಗುತ್ತೆ. ಒಂದು. ಎರಡನೇದು, ಈಗ ವಾಟ್ಸ್ಆಪ್ ಅಲ್ಲಿ ಬರುತ್ತೆ. ಸೊ ವಾಟ್ಸ್ಆಪ್ ಅಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಒಂದು ನಂಬರ್ ಇಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಬಟ್ ಆ ನಂಬರ್ ಇದು DP ನಿಮ್ಮ ಬ್ಯಾಂಕ್ ಇದು ಲೋಗೋ ಆಗಿರುತ್ತೆ. ಸೊ ನಾವ್ ಎಂತ ಎಣಿಸ್ತೇವೆ ಅಂದ್ರೆ, ಇದು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಅಥವಾ ಬ್ಯಾಂಕ್ ಯಾರೋ ಸ್ಟಾಫ್ ಅವರು ಕಳಿಸಿದ್ದಾರೆ. ಆ ಮೆಸೇಜ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ನಿಮ್ಮ ಎಕ್ಸಿಸ್ಟಿಂಗ್ ಆಪ್ ಏನಿದೆ ಅಂದ್ರೆ ಅದು ಔಟ್ಡೇಟೆಡ್ ಆಗಿದೆ, ನೀವು ಈ ಹೊಸ ಆಪ್ ಅನ್ನು ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಅಥವಾ ಅಪ್ಡೇಟ್ ಮಾಡದಿದ್ರೆ ನಿಮ್ಮ ನೆಟ್ ಬ್ಯಾಂಕಿಂಗ್ ಅಕೌಂಟ್ ಬ್ಲಾಕ್ ಆಗ್ಬಿಡುತ್ತಂತ. ಸೊ ನಮ್ಗೆ ನಮ್ಮ ಅಕೌಂಟ್ ಬ್ಲಾಕ್ ಆಗ್ಬಾರ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿ ಬಿಡ್ತೇವೆ. ಸೊ ಆ ಪ್ರೆಸ್ ಮಾಡಿದ ತಕ್ಷಣ .apk ಫೈಲ್ ಏನಿದೆ ಇದಕ್ಕೆ ನಾವು RAT ರಿಮೋಟ್ ಆಕ್ಸೆಸ್ ಟ್ರೋಜಾನ್ ಅಂತ ಕರಿತೇವೆ. ಇದು ರಿಮೋಟ್ ಆಕ್ಸೆಸ್ ಟೂಲ್ ಅಲ್ಲ, ಇದು ರಿಮೋಟ್ ಆಕ್ಸೆಸ್ ಟ್ರೋಜಾನ್. ಯಾಕೆ ಟ್ರೋಜಾನ್ ಅಂದ್ರೆ, ಒಂದು ಸತಿ ಇದು ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ, ನಮ್ಗೆಲ್ರಿಗೂ ಗೊತ್ತು, ನಾವು ಯಾವುದೇ ಒಂದು ಫೋನ್ ಅಲ್ಲಿ ನಮ್ಮ ಆಪ್ ಇನ್ಸ್ಟಾಲ್ ಮಾಡಿದಾಗ ಅದು ನಮ್ಮ ಹತ್ರ ಕೆಲವು ಪರ್ಮಿಷನ್ಸ್ ಗಳು ಕೇಳುತ್ತೆ. ಸೊ ಫಸ್ಟ್ ಪರ್ಮಿಷನ್ ನಿಮ್ಮ ಕ್ಯಾಮರಾ, ಎರಡನೇದು ನಿಮ್ಮ GPS, SMS, ಸ್ಟೋರೇಜ್, ಮತ್ತೆ ಲಾಟ್ ಆಫ್ ಪರ್ಮಿಷನ್ಸ್ ಅದು ನಿಮ್ಮ ಹತ್ರ ಕೇಳ್ತಾ ಇರುತ್ತೆ. ನಾವು ಅದು yes ಅಂತ ಕೊಡ್ತಾ ಹೋಗ್ತೇವೆ. ಆಗ ಒಂದು ಮೇಡಮ್ ಒಂದು ಪಾಯಿಂಟ್ ಹೇಳಿದ್ರು, ಏನಂದ್ರೆ ನನಗೆ SMS ಬಂದಿಲ್ಲ ಅಂತ. ನೋ ಮೇಡಮ್,
ನಿಮ್ಗೆ SMS ಬಂದಿದೆ, ಬ್ಯಾಂಕ್ ಅವರು SMS ಕಳಿಸಿದ್ದಾರೆ, ಬಟ್ ನೀವು ಆ ಆಪಿಗೆ SMS ಪರ್ಮಿಷನ್ ಕೊಟ್ಟ ಕಾರಣ ರಿಮೋಟ್ಲಿ ಕೂತ್ಕೊಂಡು ನಿಮ್ಮ ಫೋನಿಗೆ SMS ಬಂದ ತಕ್ಷಣ ಅವ ಏನ್ ಮಾಡ್ತಾನೆ ಅಂದ್ರೆ ಅದನ್ನು ನಿಮ್ಮ ಇನ್ಬಾಕ್ಸ್ ಇಂದ ಡಿಲೀಟ್ ಮಾಡಿ ಬಿಡ್ತಾನೆ. ಸೊ ಅವರಿಗೆ ಮೇನ್ ಆಗಬೇಕಾಗಿರೋದು SMS ಪರ್ಮಿಷನ್. ಯಾಕಂದ್ರೆ OTP ಬರೋದು SMS ಮೂಲಕ. ಸೊ ನಿಮ್ಗೆ SMS ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಅವರು ಅದನ್ನು ಕಾಪಿ ಮಾಡ್ತಾರೆ, ಅದನ್ನ ಅಲ್ಲೇ ಡಿಲೀಟ್ ಮಾಡಿ ಬಿಡ್ತಾರೆ. ಯಾಕಂದ್ರೆ ಎಲ್ಲಿಯಾದ್ರೂ OTP ಇದ್ರೆ ಅಲ್ಲಿ ನಿಮ್ಗೆ ಒಂದು ಡೌಟ್ ಬರುತ್ತೆ, ಓ ನನಗೆ ಬಂದಿದೆ, ಇದೇನಪ್ಪ ಇಷ್ಟು ಅಮೌಂಟ್ ಇದೆ, SMS ಬಂದಿದೆ. ಸೊ SMS ಬರುವ ಮೊದಲೇ ಅದನ್ನು ಓದಿ ಅವರು ಅದನ್ನು ಡಿಲೀಟ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ನೀವು ಎಣಿಸ್ತೀರಿ ನನಗೆ ಏನೂ ಬಂದಿಲ್ಲ ಅಂತ ಹೇಳಿ. ಅದೇ ಕಂಪ್ಲೇಂಟ್ ಹೋಗಿ ನೀವು ಸ್ಟೇಷನ್ ಅಲ್ಲಿ ಕೊಡ್ತೀರಿ. ಸೊ ಪಾಯಿಂಟ್ ನಂಬರ್ 1 ಏನಂದ್ರೆ ನಿಮ್ ಫೋನ್ ಅಲ್ಲಿ ಅದು ಇನ್ಸ್ಟಾಲ್ ಆಗುತ್ತೆ, ರಿಮೋಟ್ ಆಕ್ಸೆಸ್ ಟ್ರೋಜನ್. ಎರಡನೇದು, ನಾವು ಎಣಿಸ್ತೇವೆ ನಾವು ಆ ಆಪ್ ಅನ್ನು ಡಿಲೀಟ್ ಮಾಡಿದ್ದೇವೆ ಅಂತೇಳಿ. ನಾವು ಆಕ್ಚುಲಿ ಡಿಲೀಟ್ ಮಾಡಿರುವುದು ಯಾವ್ದಂದ್ರೆ ನಮ್ಮ ಫೋನ್ ನಲ್ಲಿರುವ ರಿಯಲ್ ನೆಟ್ ಬ್ಯಾಂಕಿಂಗ್ ಆಪ್ ಯಾವ್ದಿದೆ ನೋಡಿ, ಅದನ್ನು ನಾವು ಡಿಲೀಟ್ ಮಾಡ್ತೇವೆ. ಯಾಕೆಂದ್ರೆ ನಾವು ಎಣಿಸ್ತೇವೆ ಆ ನೆಟ್ ಬ್ಯಾಂಕಿಂಗ್ ಆಪ್ ನಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ. ಸೊ ಈ .apk ಫೈಲ್ ಅಲ್ಲಿ ಇನ್ಸ್ಟಾಲ್ ಆಗಿರುವ ಫೈಲ್ ನಿಮ್ಗೆ ನಿಮ್ಮ ಯಾವ್ದು ಆಪ್ಸ್ ಇದು ಫೋರ್ ಗ್ರೌಂಡ್ ಅಲ್ಲಿ ಬರುತ್ತಲ್ಲ ಎಲ್ಲ ಆಪ್ಸ್ ಗಳು ನಿಮ್ಮ ಅದರಲ್ಲಿ ಯಾವ್ದ್ರಲ್ಲೂ ಅದು ತೋರಿಸಲ್ಲ. ಯಾಕಂದ್ರೆ ಅದಾದ್ರೂ ಒಂದು ಐಕಾನ್ ಕೂಡ ಅವರು ಕ್ರಿಯೇಟ್ ಮಾಡಲ್ಲ. ಸೊ ನಿಮ್ಗೆ ಗೊತ್ತೇ ಇರಲ್ಲ ಅದು ಎಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ. ನಿಮ್ಗೆ ಆಕ್ಚುಲಿ ಅದನ್ನು ನೋಡ್ಬೇಕಾದ್ರೆ ನೀವು ನಿಮ್ಮ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಹೋಗಿ, ಸೆಟ್ಟಿಂಗ್ಸ್ ಅಲ್ಲಿ ಆಪ್ಸ್ ಹೋಗಿ 1 by 1 ಆಪ್ ಅನ್ನು ನೀವು ಚೆಕ್ ಮಾಡ್ತಾ ಇರಬೇಕು. ಯಾವುದೋ ಒಂದು ಫೆಮಿಲಿಯರ್ ಹೆಸರಿದು ಆಪ್ ಹೆಸರಲ್ಲೇ ಇರುತ್ತದು, ಯಾಕಂದ್ರೆ ನಿಮ್ಗೆ ಡೌಟೇ ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆ ತರ ಹೆಸರಲ್ಲಿರುವ ಆಪ್ ಅನ್ನು ನೀವು ಚೆಕ್ ಮಾಡಿ ನೀವು ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕು. ನಾನು ಯೂಶುವಲಿ ಜನರಿಗೆ ಹೇಳುವುದೇನಂದ್ರೆ, ನೀವು ಎಲ್ಲಿಯಾದ್ರೂ ಈ ತರ .apk ಫೈಲ್ ಅನ್ನು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕೂತ್ಕೊಂಡು ಎಲ್ಲ ಆಪ್ ಗಳನ್ನು ನೋಡ್ಲಿಕ್ಕೆ ಆಗದಿದ್ರೆ, ಇವನ್ ಇಫ್ ಯು ಸಿ ಇಟ್, ನಿಮ್ಗೆ ಅದು ಗೊತ್ತಾಗ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಫೋನ್ ಅನ್ನು ಫಾರ್ಮ್ಯಾಟೇ ಮಾಡಿಬಿಡಿ ಅಂತ ನಾನು ಹೇಳುದು. ಪೊಲೀಸರು ಕೂಡ ಅದೇ ಹೇಳ್ತಾರೆ, ಈಗ ನೀವು ಫೋನ್ ಅನ್ನು ಒಮ್ಮೆ ಫಾರ್ಮ್ಯಾಟ್ ಮಾಡಿ. ಯಾಕಂದ್ರೆ ನೀವು ಮಾಡದಿದ್ರೆ, ಈಗ ಶೇಟ್ ಸರಿಗೆ ಅದೇ ಆಗಿದೆ. ಅವರು ಎಣಿಸಿದ್ದಾರೆ ಏನಂದ್ರೆ ಅವರು ಅವರ ಫೋನ್ ಅಲ್ಲಿ ಆ ಆಪ್ ಅನ್ನು ಅನ್ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು. ಎರಡನೇದು, ಅದು ಆಪ್ ಅಲ್ಲೇ ಇರುತ್ತೆ, ಸೊ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಮೂರನೇದು, ನಿಮ್ಗೆ ಟ್ರಾನ್ಸಾಕ್ಷನ್ ಮಾನಿಟರಿಂಗ್ ಅಂತ ಒಂದು ಕೆಲವು ಬ್ಯಾಂಕ್ಸ್ ಗಳಲ್ಲಿ ಒಂದು ಸೆಕ್ಯೂರಿಟಿ ಮೆಷರ್ ಅದು. ಬಟ್ ಅದರಿಂದ ಏನು ಉಪಯೋಗ ಆಗಲ್ಲ. ಯಾಕಂದ್ರೆ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಅದು ಟ್ರಾನ್ಸಾಕ್ಷನ್ ಮಾಡಿದೀರಾ ಇಲ್ವಾ ಒಂದು ಕೇಳ್ತಾರೆ. ನೀವು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಅದು ಬ್ಲಾಕ್ ಮಾಡುವ ಕೆಪಾಸಿಟಿನೂ ಇಲ್ಲ, ಅವರಿಗೆ ಮಾಡ್ಲಿಕ್ಕೂ ಆಗಲ್ಲ ಅದು. ಸೊ ಇಟ್ಸ್ ಅ ವೇಸ್ಟ್. ನೀವು ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ, ಆ ಟ್ರಾನ್ಸಾಕ್ಷನ್ ಬ್ಲಾಕ್ ಅಲ್ಲ, ನನ್ನ ಅಕೌಂಟ್ ಅನ್ನೇ ಬ್ಲಾಕ್ ಮಾಡಿ ಅಂತ ಹೇಳಿ ನಿಮ್ಮ ಬ್ಯಾಂಕ್ ಇದು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ಹೇಳ್ಬೇಕು ಈ ತರ ಏನಾದ್ರೂ ಆದ್ರೆ. ಸೊ ದಟ್ ಹೋದ ಮನಿ, ವಾಟ್ ಎವರ್ ದ ಮನಿ ಇಸ್ ಗೋನ್, ಹಣ ಅದು ಹೋಯ್ತು, ಬಟ್ ಇನ್ನು ಹೋಗದಾಗೆ. ಯಾಕಂದ್ರೆ ಶೇಟ್ ಸರ್ ಇದು ನಾನು ಕೇಳುವಾಗ ತುಂಬಾ ಬೇಸರ ಆಯ್ತು. ಏನಂದ್ರೆ ಅವರು ಟ್ರಾನ್ಸಾಕ್ಷನ್ ಮಾನಿಟರಿಂಗ್ ಕಂಪ್ಲೇಂಟ್ ಕೊಟ್ಟ ನಂತರ ಕೂಡ ಅವರದು ಮಲ್ಟಿಪಲ್ 10,000 25,000 ರುಪೀಸ್ ಅಲ್ಲಿ 2-3 ಟ್ರಾನ್ಸಾಕ್ಷನ್ಸ್ ಆಗಿದೆ. ಸೊ ನನ್ನ ಒಂದು 3 cents ಇದರಲ್ಲಿ ಏನಂದ್ರೆ, ನಂಬರ್ 1, ನೀವು ನಿಮ್ಮ ಫೋನ್ ಅನ್ನು ದಯವಿಟ್ಟು ನಿಮ್ಮ ಮಕ್ಕಳ ಕೈಗೆ ಕೊಡಬಾರ್ದು. ಯಾಕಂದ್ರೆ ಈಗ ಜನರು ಏನ್ ಮಾಡ್ತಾರೆ ಅಂದ್ರೆ, ಅವರ ಫೋನ್ ಅನ್ನು ಮಕ್ಕಳಿಗೆ ಕೊಡ್ತಾರೆ, ಮಕ್ಕಳಿಗೆ ಗೊತ್ತಾಗದಾಗೆ ಅವರು ಈ .apk ಫೈಲ್ ಅನ್ನೆಲ್ಲ ಇನ್ಸ್ಟಾಲ್ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ನಿಮ್ಗೆ ಎಲ್ಲಿಯಾದ್ರೂ ನಿಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಇನ್ನೊಂದು ಫೋನ್ ಇರದಿದ್ರೆ, ನಿಮ್ಮ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಪ್ರೊಫೈಲ್ಸ್ ಅಂತ ಒಂದು ಆಪ್ಷನ್ ಇದೆ. ನೀವು ಏನ್ ಮಾಡಬಹುದು ಅಂದ್ರೆ, 2 ಪ್ರೊಫೈಲ್ ಕ್ರಿಯೇಟ್ ಮಾಡಬಹುದು. ಒಂದು ಪ್ರೊಫೈಲ್ ನಿಮ್ಗೋಸ್ಕರ, ಒಂದು ಪ್ರೊಫೈಲ್ ಮಕ್ಕಳಿಗೆ. ಸೊ ಮಕ್ಕಳಿಗೆ ನೀವು ನಿಮ್ಮ ಫೋನ್ ಕೊಡುವಾಗ ಮಕ್ಕಳ ಪ್ರೊಫೈಲ್ ಸಿಲೆಕ್ಟ್ ಮಾಡಿ ಕೊಡಿ. ಆಗ ಅವರಿಗೆ ನಿಮ್ಮ ನೆಟ್ ಬ್ಯಾಂಕಿಂಗ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಏನು ಅವರಿಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್, ಈಗ ಈ ಪ್ರೋಗ್ರಾಮ್, ಈಗ ನಮ್ಮ ನಿತಿನ್ ಸಾಲಿಯನ್ ಅವರಿಗೆ ಫ್ರೆಂಡ್ಸ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಗ್ಲೋಬಲಿ ಎಲ್ಲ ಕಡೆ ಇರ್ತಾರೆ. ಸೊ ಈಗ ಯುರೋಪ್ ಅಲ್ಲಿ ಯಾರಾದ್ರೂ ಈ ಪ್ರೋಗ್ರಾಮ್ ನೋಡುವವರಿದ್ರೆ ಅವರು ಏನು ನೆನಪಲ್ಲಿ ಇಡ್ಬೇಕಂದ್ರೆ, ಯೂಸರ್ಸ್ ಗಳಿಗೆ ಸೈಡ್ ಲೋಡಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಆಪಲ್ ಸೈಡ್ ಲೋಡಿಂಗ್ ಅನ್ನು ಬ್ಲಾಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಏನು ಹೇಳ್ತೇವೆ ಅಂದ್ರೆ, ಈ ಆಪಲ್ ಯೂಸರ್ಸ್ ಆರ್ ಮೋರ್ ಸೇಫ್ ಅಂಡ್ ಸೆಕ್ಯೂರ್ ದೆನ್ ಆಂಡ್ರಾಯ್ಡ್ ಯೂಸರ್ಸ್ ಅಂತ. ಅದು 100ಕ್ಕೆ 100 ಸತ್ಯ. ಆದ್ರೂ ಕೂಡ ನಾನು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದೇನೆ. ಆದ್ರೂ ಈಗ ನೀವು ಆಪಲ್ ನೋಡಿದ್ರೆ, ಆಪಲ್ ಇಸ್ ಮೋರ್ ಸೆಕ್ಯೂರ್. ಫಸ್ಟ್ ಪಾಯಿಂಟ್, ಯಾಕಂದ್ರೆ ಸೈಡ್ ಲೋಡಿಂಗ್ ಮಾಡ್ಲಿಕ್ಕೆ ಆಗಲ್ಲ ಆಪಲ್ ಅಲ್ಲಿ. ಈ ತರ .apk ಫೈಲ್ ಇಂಡಿಯಾದಲ್ಲಿ ಬರಲ್ಲ. ಆಪಲ್ ಅಲ್ಲಿ .apk ಅಲ್ಲ, .ipa ಅಂತ ಫೈಲ್ ಬರುತ್ತೆ. ಸೊ ಆಪಲ್ ಅಲ್ಲಿ ಆಪ್ ಹೇಗೆ ಇನ್ಸ್ಟಾಲ್ ಆಗುತ್ತೆ ಅಂದ್ರೆ, iOS ಆಪ್ ಸ್ಟೋರ್ ಪ್ಯಾಕೇಜ್ ಅಂತ ಕರಿತೇವೆ ನಾವು, .ipa ಈ ಫೈಲ್ಸ್ ಬರುತ್ತೆ. ಸೊ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ,
ಯುರೋಪ್ ಅಲ್ಲಿ ಆ GDPR ಅಂತ ಒಂದು ಆಕ್ಟ್ ಇದೆ. ನಮ್ ದೇಶದಲ್ಲಿ ಹೇಗೆ DPDP ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಗಿದೆ, ಅದೇ ರೀತಿಯಲ್ಲಿ ಯುರೋಪ್ ಅಲ್ಲಿ GDPR ಅಂತ ಆಕ್ಟ್. ಆ ಆಕ್ಟ್ ಅಲ್ಲಿ ಅವರು 2 ರೆಸಲ್ಯೂಷನ್ ಮಾಡಿದ್ದಾರೆ. ಒಂದು ಏನಂದ್ರೆ ಆಪಲ್ ಇದು ಚಾರ್ಜರ್ ಇದು ಪಿನ್ ಇದೆ ಅಲ್ವಾ, ಅದು ಮೊದಲ ಆಪಲ್ ಏನಿತ್ತು ಆ ತರ ಯೂಸ್ ಮಾಡ್ಲಿಕ್ಕಿಲ್ಲ, ಟೈಪ್ ಸಿನೇ ಯೂಸ್ ಮಾಡಬೇಕು ಅಂತ. ಅದಕ್ಕೋಸ್ಕರ iOS 13 ಇದು iPhone 13, 14, 15 ನೀವು ನೋಡಿದ್ರೆ ಸಿ ಪಿನ್ ಇದ್ದು ಬರ್ಲಿಕ್ಕೆ ಶುರು ಆಯ್ತು. ಒಂದು. ಎರಡನೇದು ಯುರೋಪ್ ಅಲ್ಲಿ ಅವರು .ipa ಫೈಲ್ಸ್ ಅನ್ನು ಸೈಡ್ ಲೋಡಿಂಗ್ ಮೂಲಕ ಇನ್ಸ್ಟಾಲ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಇದು ಇಂಡಿಯಾದಲ್ಲಿ ಆಗ್ತಾ ಇಲ್ಲ. ಸೊ ಯುರೋಪ್ ಅಲ್ಲಿ ಇದಾಗೋ ಸಾಧ್ಯತೆ ಉಂಟು. ಯಾರಿಗಾದ್ರೂ ಅವರ ಬ್ಯಾಂಕ್ ಹೆಸರಲ್ಲಿ ಯು ಹ್ಯಾವ್ ನಾಟ್ ಅಪ್ಡೇಟೆಡ್ ಅಂತ ಹೇಳಿ ಒಂದು .ipa ಫೈಲ್ ಬರುತ್ತಲ್ಲಿ, ಅದನ್ನು ಅವರು ಕ್ಲಿಕ್ ಮಾಡಿದ್ರೆ ಅವರ ಅಮೌಂಟ್ ಎಲ್ಲ ಹೋಗುವ ಸಾಧ್ಯತೆಗಳಿರುತ್ತೆ. ಸೊ ಎರಡೂ ನಾನು ಪಾಯಿಂಟ್ ಹೇಳ್ತೇನೆ, ಆಪಲ್ ಯೂಸರ್ಸ್ಗೆ .ipa ಫೈಲ್ ಇಂಡಿಯಾದಲ್ಲಿ ಅಲ್ಲ, ಯುರೋಪ್ ಅಲ್ಲಿ, ಅಮೆರಿಕದಲ್ಲೂ ಅಲ್ಲ, ಓನ್ಲಿ ಯುರೋಪ್ ಅಲ್ಲಿ. ಎರಡನೇದು ಇಡೀ ಗ್ಲೋಬ್ ಅಲ್ಲಿ ಆಂಡ್ರಾಯ್ಡ್ ಯೂಸರ್ಸ್ಗೆ .apk ಫೈಲ್. ಈ 2 ಫೈಲ್ ಅನ್ನು ದಯವಿಟ್ಟು ಯಾರಿಗೂ ಸಿಕ್ಕಿದ್ರು ಕೂಡ, ಈಗ ನೀವು ಹೇಳ್ಬೋದು ಇಲ್ಲ ನನಗೆ ಅನಂತ ಪ್ರಭುವೇ ಕಳಿಸಿದ್ದು ಅದಕ್ಕೆ ನಾನು ಅದನ್ನು ಒತ್ತಿದೆ ಅಂತ. ದಯವಿಟ್ಟು ಅನಂತ ಪ್ರಭು ಅಲ್ಲ, ದೇವರು ಕಳಿಸಿದ್ರು ಕೂಡ ಅದನ್ನು ಒತ್ತಬೇಡಿ. ಯಾಕಂದ್ರೆ ಅದು ನನ್ನ ಫೈಲ್ ಹ್ಯಾಕ್ ಆಗಿರ್ಬೋದು, ನನ್ನ ಫೋನ್ ಹ್ಯಾಕ್ ಆಗಿರ್ಬೋದು, ನನ್ನ ಫೋನ್ ಇಂದ ನಿಮಗೆ ಬಂದಿರಬಹುದು. ಇವತ್ತು ನನಗೆ ಒಬ್ರು IPS ಆಫೀಸರ್ ಫೋನ್ ಮಾಡಿದ್ರು. ಫೋನ್ ಮಾಡಿ ಅವ್ರು ಏನ್ ಹೇಳಿದಾರಂದ್ರೆ ಅವರ ನಂಬರ್ ಅಲ್ಲಿ ಕಾಲ್ಸ್ ಗಳು ಹೋಗ್ತಾ ಇವೆ ಅಂತ. ಒಬ್ರು ಪ್ರೊಫೆಸರ್ ಇದ್ದಾರೆ ಮಂಗಳೂರಲ್ಲಿ, ಅವರೀಗ ಮುನ್ನಾರಿಗೆ ಒಂದು ಟ್ರಿಪ್ಪಿಗೆ ಹೋಗಿದ್ದಾರೆ. ಅವರಿಗೆ IPS ಆಫೀಸರ್ ಇದೆ ನಂಬರ್ ಇಂದ ಫೋನ್ ಹೋಗಿದೆ. ಏನಂದ್ರೆ ನನಗೆ ನನ್ನ ಅಕೌಂಟಿಗೆ 25,000 ಇಮಿಡಿಯೇಟ್ಲಿ ಹಾಕು ಅಂತ. ಬಟ್ ಇವರಿಗೆ ವಾಯ್ಸ್ ಅಲ್ಲಿ ಗೊತ್ತಾಯ್ತು ಇದು IPS ಆಫೀಸರ್ ಅಲ್ಲ, ಇದು ಯಾರೋ ಬೇರೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾವು ಕಾಲ್ ಸ್ಪೂಫಿಂಗ್ ಅಂತ ಕರಿತೇವೆ. ಕಾಲ್ ಸ್ಪೂಫಿಂಗ್ ಅಂದ್ರೆ ನನಗೆ ಅರುಣ್ ಶೇಟ್ ಅವರ ನಂಬರ್ ಇಂದ ನಿಮ್ಗೆ ಫೋನ್ ಮಾಡ್ಲಿಕ್ಕೆ ಆಗುತ್ತೆ ಸರ್, ಅರುಣ್ ಶೇಟ್ ಅವರ ನಂಬರ್ ಇಂದ ನನಗೆ SMS ಕಳಿಸ್ಲಿಕ್ಕೆ ಆಗುತ್ತೆ. ಸೊ ಇದೇ ರೀತಿ ಅವರು ಸ್ಪೂಫ್ ಮಾಡಿ ಕೂಡ ಮೆಸೇಜಸ್ ಕಳಿಸುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಯಾರು ಕಳಿಸಿದ್ರು ಕೂಡ ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಲಿ, ಯಾರಾದ್ರೂ ಬೇರೆಯವರು ಇರ್ಲಿ, ದಯವಿಟ್ಟು .apk ಫೈಲ್ ಅನ್ನು ನಾವು ಒತ್ತಲೇಬಾರದು. ನಂಬರ್ 2, ನಾವು ಎಲ್ಲಿಯಾದ್ರೂ ಅದನ್ನು ಒತ್ತಿದ್ರೆ, ಈಗ ಆಲ್ರೆಡಿ ನೀವು ಒತ್ತಿದ್ದೀರಿ, ಈಗ ಏನ್ ಮಾಡುದಂತ ಹೆದರಿಕೆ, ದಯವಿಟ್ಟು ನಿಮ್ಮ ಫೋನ್ ಅನ್ನು ಫಾರ್ಮ್ಯಾಟ್ ಮಾಡಿಬಿಡಿ, ಕಂಪ್ಲೀಟ್ಲಿ ಫಾರ್ಮ್ಯಾಟ್ ಮಾಡಿ. ನೀವು ಫಾರ್ಮ್ಯಾಟ್ ಮಾಡದಿದ್ರೆ ಸಾಧ್ಯತೆ ಏನಂದ್ರೆ ಆ ಆಪ್ ನಿಮ್ಮ ಫೋನ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಮತ್ತೆ ಅದು ನಿಮ್ಮ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಅದರಲ್ಲಿ ಏನಾಗುತ್ತೆ, ಈಗ ನೀವು ಎಣಿಸ್ತೀರಿ ಅವರಿಗೆ ನನ್ನ ಗೂಗಲ್ ಪೇದು ಪಿನ್ ಹೇಗೆ ಗೊತ್ತಾಯ್ತು ಅಂತ. ಸೊ ಯಾಕಂದ್ರೆ ಗೂಗಲ್ ಪೇ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಪಿನ್ ಬೇಕು, ನೀವು ಆಲ್ರೆಡಿ ಎಲ್ಲ ಪರ್ಮಿಷನ್ ಕೊಟ್ಟಿದ್ದೀರಿ ಅದಕ್ಕೆ. ಸೊ ನೀವು ಏನ್ ಟೈಪ್ ಮಾಡಿದ್ರೆ ಅಂತ ಕೂಡ ಆಪಿಗೆ ಗೊತ್ತಿರುತ್ತೆ. ಸೊ ಹಾಗಿರುವಾಗ ನೀವು ಯಾವುದೋ ಒಂದು ಅಂಗಡಿಗೆ ಹೋಗಿ ಏನೇ ಟ್ರಾನ್ಸಾಕ್ಷನ್ ಮಾಡುವಾಗ ಪಿನ್ ನಂಬರ್ ಆಲ್ರೆಡಿ ಎಂಟರ್ ಮಾಡಿರ್ತೀರಿ ನೀವು. ಸೊ ಅವರು ಅದನ್ನು ಕ್ಯಾಪ್ಚರ್ ಮಾಡಿರ್ತಾರೆ. ಆಫ್ಟರ್ ದಟ್ ಅವರೇ ನಿಮ್ಮ ಗೂಗಲ್ ಪೇ ಅನ್ನು ಓಪನ್ ಮಾಡಿ ಆ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ತಾ ಇರ್ತಾರೆ. ಸೊ ಹೀಗಿರುವಾಗ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್ ನಾನು ಆಗ ಆಲ್ರೆಡಿ ಹೇಳಿದ್ದೆ, ಮಕ್ಕಳಿಗೆ ಎಲ್ಲಿಯಾದ್ರೂ ನೀವು ನಿಮ್ದೇ ಫೋನ್ ಕೊಡುದಾದ್ರೆ ಪ್ರೊಫೈಲ್ಸ್ ಅನ್ನು ಕ್ರಿಯೇಟ್ ಮಾಡಿ. ಮತ್ತೆ ಕೆಲವರು ಏನ್ ತಪ್ಪು ಮಾಡ್ತಾರಂದ್ರೆ ಅದೇ ಇಮೇಲ್ ID, ಅವರ ಫೋನ್ ಅಲ್ಲಿರುವ ಇಮೇಲ್ ID ಅನ್ನು ಮಕ್ಕಳ ಮೊಬೈಲ್ ಅಲ್ಲಿ ಕೂಡ ಅವರು ಹಾಕಿರ್ತಾರೆ. ದಯವಿಟ್ಟು ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಟ್ರೈ ಮಾಡಿ. ನಿಮ್ಮ ಫೋನ್ ತಗೊಂಡು ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಹೋಗಿ ಅನಂತ್ ಪ್ರಭು ಅಂತ ಸರ್ಚ್ ಮಾಡಿ ಗೂಗಲ್ ಅಲ್ಲಿ, ನಿಮ್ಗೆ ನನ್ನ ವಿಕಿಪೀಡಿಯಾ ಪೇಜು ಅದೆಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ. ಪರವಾಗಿಲ್ಲ. ಈಗ ನಿಮ್ಮ ಲ್ಯಾಪ್ಟಾಪಿಗೆ ಹೋಗಿ Ctrl+H ಬಟನ್ ಅನ್ನು ಒತ್ತಿ, ಅಂದ್ರೆ ನಿಮ್ಮ ಹಿಸ್ಟ್ರಿ, ನೀವು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಹಿಸ್ಟ್ರಿ ನೋಡುವಾಗ ಅನಂತ್ ಪ್ರಭು ಸರ್ಚ್ ಮಾಡಿದೀರಿ ಅಂತ ಹೇಳಿ ಅದು ನಿಮ್ಮ ಲ್ಯಾಪ್ಟಾಪ್ ಅಲ್ಲೂ ತೋರಿಸ್ತದೆ. ಆಕ್ಚುಲಿ ನೀವು ಸರ್ಚ್ ಮಾಡಿರೋದು ನಿಮ್ಮ ಫೋನ್ ಅಲ್ಲಿ, ಬಟ್ ಅದು ಲ್ಯಾಪ್ಟಾಪ್ ಅಲ್ಲೂ ಬರುತ್ತೆ. ಯಾಕಂದ್ರೆ ಗೂಗಲ್ ಏನ್ ಮಾಡುತ್ತೆ ಅಂದ್ರೆ ಸಿಂಕ್ರನೈಸ್ ಮಾಡುತ್ತೆ. ನೀವು ಏನ್ ನಿಮ್ಮ ಫೋನ್ ಅಲ್ಲಿ ಮಾಡ್ತೀರಿ ಅದು ಲ್ಯಾಪ್ಟಾಪ್ ಅಲ್ಲಿ ಸಿಂಕ್ರನೈಸ್ ಆಗುತ್ತೆ, ಏನು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀರಿ ಅದು ಡೆಸ್ಕ್ಟಾಪ್ ಅಲ್ಲಿ ಸಿಂಕ್ರನೈಸ್ ಆಗುತ್ತೆ. ಸೊ ಈ ತರ ಸಿಂಕ್ರನೈಸ್ ಆದ ನಂತರ ನಿಮ್ಮ ಮಕ್ಕಳು ಏನ್ ಅವರ ಫೋನ್ ಅಲ್ಲಿ ಮಾಡ್ತಾರೆ ಅದು ನಿಮ್ ಫೋನಿಗೆ ಸಿಂಕ್ರನೈಸ್ ಆಗುತ್ತೆ ಅಂಡ್ ವೈಸ್ ವರ್ಸ. ಸೊ ಅದಕ್ಕೆ ಮಕ್ಕಳಿಗೆ ಎಲ್ಲಿಯಾದ್ರೂ ಫೋನ್ ಕೊಡೋದಾದ್ರೆ ಗೂಗಲ್ ಫ್ಯಾಮಿಲಿ ಲಿಂಕ್ ಅಂತ ಒಂದು ಆಪ್ ಇದೆ, ಅದನ್ನು ಹಾಕಿ ನಿಮ್ಮ ಮಗುದು ಏಜ್ ಬರೀರಿ. ಅದರಲ್ಲಿ ಆ ಏಜ್ ಬರೆದ ನಂತರ ಅವರ ಏಜ್ ಗೆ ಏನೆಲ್ಲ ಇನ್ಫಾರ್ಮೇಶನ್ ಅವ್ರು ನೋಡ್ಬೇಕು ಅದು ಬಿಟ್ಟು ಅವರಿಗೆ ಬೇರೆ ಏನು ನೋಡ್ಲಿಕ್ಕೆ ಆಗದಾಗೆ ಅದು ರೆಸ್ಟ್ರಿಕ್ಟ್ ಮಾಡುತ್ತೆ. ಒಂದು. ಎರಡನೇದು, ನೀವು ನಿಮ್ಮ ಫೋನ್ ಅಲ್ಲಿ ಅದೇ ಫೋನ್ ಕೊಡೋದಾದ್ರೆ ಪ್ರೊಫೈಲ್ಸ್ ಮಾಡಿ.
ಅಂಡ್ ಎನದರ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇದರಲ್ಲಿ ಏನ್ ಹೇಳಿಕ್ ಬಯಸ್ತೇನೆ ಅಂದ್ರೆ, ಈಗ ಆಲ್ರೆಡಿ ನೀವು ಇದೆಲ್ಲ ನೋಡಿದ್ರೆ ಇದೆಲ್ಲ ಕ್ರೈಮ್ಸ್ ಆಗ್ತಾ ಇರೋದು ನಾರ್ತ್ ಇಂಡಿಯಾದಲ್ಲಿ ಇರುವ ಕೆಲವು ಜಮ್ತಾರಾ ಅಂತ ಒಂದು ಫಸ್ಟ್ ಗೆ ಒಂದು ವೆರಿ ಫೇಮಸ್ ಆಗಿತ್ತು. ಬಟ್ ದೇರ್ ಆರ್ ಮೋರ್ ದನ್ 15 ಸಚ್ ಸೈಬರ್ ಕ್ರೈಮ್ ಹಾಟ್ಸ್ಪಾಟ್ಸ್ ಈಗ ಇಂಡಿಯಾದಲ್ಲಿ. ಬಟ್ ನಮ್ ದೇಶದಲ್ಲಿ ಒಂದೇ ಪ್ರಾಬ್ಲಮ್ ಇರುವುದು ಏನಂದ್ರೆ, ನಮ್ಮಲ್ಲಿ ಸೆಂಟ್ರಲ್ ಸೈಬರ್ ಪೊಲೀಸ್ ಅಂತ ಇಲ್ಲ ಸರ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಟೆರರಿಸ್ಟ್ ಗಳಿಗೆ ಹಿಡಿಲಿಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಅಂತಿದೆ. ಯಾರಾದ್ರೂ ಫ್ರಾಡ್ ಮಾಡಿದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಿದೆ. ಏನಾದ್ರೂ ಕ್ರೈಮ್ ಮಾಡಿದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೊ ಈ ತರ ಲಾಟ್ ಆಫ್ ಸೆಂಟ್ರಲ್ ಏಜೆನ್ಸೀಸ್ ಗಳಿರುವಾಗ ನಮ್ ದೇಶದಲ್ಲಿ ವಿ ಡೋಂಟ್ ಹ್ಯಾವ್ ಅ ಸೆಂಟ್ರಲ್ ಸೈಬರ್. ನಾನು ಆಲ್ರೆಡಿ ಅಮಿತ್ ಶಾ ಅವರಿಗೆ ಅದು ಇಮೇಲ್ ಹಾಕಿದ್ದೇನೆ. ವಿ ಹ್ಯಾವ್ ಟು ಡೂ ಒನ್ ಸೆಂಟ್ರಲ್ ಸೈಬರ್ ಪೊಲೀಸ್. ಅದೇನಾಗತ್ತಂದ್ರೆ, ಕರ್ನಾಟಕದಲ್ಲಿ ಯಾರ್ದಾದ್ರೂ ಕಷ್ಟಪಟ್ಟು ದುಡ್ಡಿರುವ ಹಣ ಎಲ್ಲಿಯಾದ್ರೂ ಕಳ್ಕೊಂಡ್ರೆ ಅಂಡ್ ಇಫ್ ಇಟ್ ಹ್ಯಾಸ್ ಹ್ಯಾಪನ್ ಇನ್ ಜಮ್ತಾರಾ ಅಥವಾ ಉತ್ತರ ಪ್ರದೇಶ, ಎಲ್ಲಿ ಬೇಕಾದ್ರಲ್ಲಿ ಆದ್ರೂ ಅಲ್ಲಿಯ ಲೋಕಲ್ ಸೆಂಟ್ರಲ್ ಪೊಲೀಸ್ ಯಾರು ಇರ್ತಾರೆ ನೋಡಿ, ಅವ್ರಿಗೆ ಅವರಿಗೆ ಅರೆಸ್ಟ್ ಮಾಡುತ್ತಾರೆ ಇರ್ಬೇಕು. ಇಲ್ಲದಿದ್ರೆ ನಮ್ಮ ಪೊಲೀಸರು ಅಲ್ಲಿ ತನಕ ಹೋಗಿ 5,000 ರೂಪಾಯಿ ತರಲಿಕ್ಕೆ 50,000 ಖರ್ಚು ಮಾಡಿ ಅಲ್ಲಿ ಹೋಗಿ ಅವನಿಗೆ ಹಿಡಿದು ಬರುದಂದ್ರೆ ಅದು ಮೀನಿಂಗ್ಲೆಸ್ ಅದು. ಸೊ ಎಲ್ರದ್ದು ನೀವು ನೋಡಿದ್ರೆ ಸರ್, ಅಮೌಂಟ್ ಹೋಗ್ತಾ ಇರೋದು ಎಷ್ಟು? 5,000, 10,000, 20,000. ಆಫ್ ಕೋರ್ಸ್ ಕೆಲವೊಂದು ಲಕ್ಷ ಗಟ್ಟಲೆ ಕೂಡ ಹೋಗಿದೆ. ಬಟ್ ಈ 5-10,000 ಗೆ ಅಲ್ಲಿ ತನಕ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಅವರಿಗೆ ಇಲ್ಲಿ ತಂದು ಬರುದು, ಇಟ್ ಇಸ್ ನಾಟ್ ಅ ವಯಬಲ್ ಥಿಂಗ್. ಸೊ ವಿ ಶುಡ್ ಹ್ಯಾವ್ ಅ ಸೆಂಟ್ರಲ್ ಫೋರ್ಸ್ ಅಂತ ನಾನು ಹೇಳಿಕ್ ಬಯಸ್ತೇನೆ. ಓಕೆ, ಎಸ್ ಸರ್, ವೆರಿ ಬ್ಯೂಟಿಫುಲ್ ಇನ್ಫಾರ್ಮೇಶನ್. ನಿಜವಾಗ್ಲೂ ಕೂಡ ಅಗಾಧವಾಗಿರುವಂತಹ ಜ್ಞಾನ ಭಂಡಾರ ಇದೆ ಈ ಒಂದು ಸೈಬರ್ ಕ್ರೈಮ್ನ ವಿಚಾರವಾಗಿ. ಅನಂತ್ ಪ್ರಭುಜಿ ಅವರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಲ್ಪ ಇನ್ನಷ್ಟು ನಿಮ್ಮಿಂದ ನಾನು ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿದೆ. ಹಾಗಿದ್ದಾಗ ನಾನ್ ಸ್ಟಾಪ್ ಆಗಿರುವಂಥ ಅಗಾಧವಾಗಿರುವಂಥ ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೈನ್ಡ್ ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಆ ಒಂದು ವಿಚಾರಗಳನ್ನು ತಾವು ಗಮನಿಸಿದ್ದೀರಾ ಅಂತ ಬಂದಾಗ ತಮ್ಮ ಈ ಒಂದು ಹಣ ಕಳೆದುಕೊಳ್ಳುವಂತಹ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ. ಆ್ಯಂಡ್ ಒನ್ ಥಿಂಗ್, ಹಾಗಾದರೆ ಆ್ಯಪಲ್ ಫೋನ್ ಅಂದರೆ ಐಫೋನ್ಗಳಲ್ಲಿ ಈ ರೀತಿಯ ವಿಚಾರಗಳು ಬಹಳಷ್ಟು ಕಡಿಮೆ, ಸೇಫ್ ಆಗಿರುತ್ತೆ ಅಂತ ತಾವು ಹೇಳುವಂಥದ್ದು. ಡೆಫಿನೆಟ್ ಸರ್, ಡೆಫಿನೆಟ್. ಆಪಲ್ ಫೋನ್ಗಳಲ್ಲಿ ವೈ ದೇ ಆರ್ ವೆರಿ ಸೇಫ್ ಅಂಡ್ ಸೆಕ್ಯೂರ್ ಅಂದ್ರೆ, ನಂಬರ್ 1 ಈ ತರ ಸೈಡ್ ಲೋಡಿಂಗ್ ಆಗಲ್ಲ ಆಪಲ್ ಫೋನ್ಗಳಲ್ಲಿ. ನಂಬರ್ 2, ಈಗ ಆಪ್ ಸ್ಟೋರ್ ಏನಿದೆ ಅಲ್ವಾ, ಅದರಲ್ಲಿ ಯಾರಾದ್ರೂ ಒಂದು ಆಪ್ ಅನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅವ್ರದ್ದು ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ ಸರ್. ಸೊ ಅವ್ರು ಕರೆಕ್ಟ್ ಆಗಿ ನೋಡ್ತಾರೆ ಆಪ್ ಗಳು ಫ್ರಾಡುಲೆಂಟ್ ಆಪ್, ಅದರಲ್ಲಿ ಏನಾದ್ರೂ ಮಿಸ್ಚೀಫ್ ಆಗ್ಬೋದಾ, ಏನಾದ್ರೂ ಡೇಟಾ ಥೆಫ್ಟ್ ಆಗ್ಬೋದಾ, ಇದನ್ನೆಲ್ಲ ಅವರು ಗಮನಿಸಿ ಅದನ್ನು ಸ್ಟ್ರಿಂಜೆಂಟ್ ಚೆಕ್ಸ್ ಮಾಡಿದ ನಂತರ ಅವರು ಅದರಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಬಿಡ್ತಾರೆ. ಪ್ಲಸ್ ಅಪ್ಲೋಡ್ ಮಾಡ್ಲಿಕ್ಕೆ ಒಂದು ಫೀ ಇದೆ. That fee is very high. ಸೊ ಅದಕ್ಕೋಸ್ಕರ ಈ ಸೈಬರ್ ಕ್ರಿಮಿನಲ್ಸ್ ಅದಕ್ಕೆ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ತರ ಆಪ್ ಅನ್ನು. ಬಟ್ ಪ್ಲೇ ಸ್ಟೋರ್ ಆಗಿಲ್ಲ. ಪ್ಲೇ ಸ್ಟೋರ್ ಒಂದು ಪಬ್ಲಿಕ್ ಬಸ್ ಸ್ಟ್ಯಾಂಡ್ ತರ, ಯಾರು ಬೇಕಾದ್ರೆ ಅವ್ರು ಬರ್ಬೋದು, ಯಾರು ಬೇಕಾದ್ರೆ ಹೋಗ್ಬೋದು. ಅದೇ ರೀತಿ ಆ ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವುದೇ ಆಪ್ ಅನ್ನು ನಿಮಗೆ ಅಪ್ಲೋಡ್ ಮಾಡಬಹುದು, ಡೌನ್ಲೋಡ್ ಮಾಡಬಹುದು. ಸೊ ಹೀಗಿರುವಾಗ ಲಾಟ್ ಆಫ್ ಮೆಲಿಷಿಯಸ್ ಆಪ್ಸ್ ಅದರಲ್ಲಿರುತ್ತೆ. ಬಟ್ ಕಂಪ್ಲೀಟ್ಲಿ ಮೆಲಿಷಿಯಸ್ ಆಪ್ ಕೂಡ ಪ್ಲೇ ಸ್ಟೋರ್ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಅದು ನಾನು ಒಂದು ವಿಚಾರ ಹೇಳ್ತೇನೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವ್ದವರಿಗೆ ಅದರಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲ್ವೋ ಅದನ್ನು ಅವರು .apk ತರ ಮಾಡಿ ಸೈಡ್ ಲೋಡಿಂಗ್ ಮೂಲಕ ನಿಮಗೆ ವಾಟ್ಸ್ಆಪ್ ಅಲ್ಲಿಯ, ಬ್ಲೂಟೂತ್ ಅಲ್ಲಿಯ ಅಥವಾ ಯಾವ್ದಾದ್ರು ಒಂದು ಮೆಸೇಜ್ ಕಳಿಸ್ತಾರೆ, ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಮೇಲೆ ನಾವು ಡೌನ್ಲೋಡ್ ಮಾಡಿದ ತಕ್ಷಣ, ಅಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಆ ಲಿಂಕ್ ಡ್ರೈವ್ ಬೈ ಡೌನ್ಲೋಡ್ಸ್ ಅಂತ ಒಂದು ಮೆಥಡ್ ಇದೆ. ನೀವು ಏನೇ ಮಾಡ್ಬೇಕಂತಿಲ್ಲ, ಖಾಲಿ ಅದೊಂದು ಲಿಂಕ್ ಅನ್ನು ಒತ್ತಿದ ತಕ್ಷಣ ನಿಮ್ಗೆ ಗೊತ್ತಾಗದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಆಪ್ ಡೌನ್ಲೋಡ್ ಆಗಿ ಹೋಗುತ್ತೆ ನಿಮ್ ಫೋನ್ ಅಲ್ಲಿ. ಸೊ ಇದು ಮತ್ತೆ ಇನ್ನೊಂದು ಮೆಥಡ್ ಇದೆ. ಒಂದು ಆಪ್ ನಿಮ್ಮ ಫೋನ್ ಅಲ್ಲಿ ಯಾವ್ದಾದ್ರು ನೀವು ಇನ್ಸ್ಟಾಲ್ ಮಾಡಿದ್ರೆ, ಅದು ಎಲ್ಲಿಯಾದ್ರೂ ಆ ಆಪ್ ಹ್ಯಾಕ್ ಆಗಿ ಹೋಗಿದ್ರೆ ಆ ಆಪ್ ಮೆಲಿಷಿಯಸ್ ಆಗೋ ಸಾಧ್ಯತೆ ಇರುತ್ತೆ. ಪ್ಲಸ್ ಆ ಆಪ್ ಇಂದ ಇನ್ನೊಂದು ಆಪ್ ಇನ್ಸ್ಟಾಲ್ ಮಾಡೋ ತರ ಮಾಡ್ಲಿಕ್ಕೂ ಆಗುತ್ತೆ. ಸೊ ದಿಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸೈಕಲ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ತುಂಬಾ ಸೇಫ್ ಆಗಿರ್ಬೇಕು. ಅಂಡ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಎಲ್ಲ ಯೂಸರ್ಸ್ ಗಳು 2 ಬ್ಯಾಂಕ್ ಅಕೌಂಟ್ ಅನ್ನು ಮೇಂಟೈನ್ ಮಾಡಬೇಕು. ಒಂದು ಅಕೌಂಟ್ ಅಲ್ಲಿ ನೀವು ಕಷ್ಟಪಟ್ಟು ದುಡ್ದಿರುವ, ಅಫ್ಕೋರ್ಸ್ ಎಲ್ಲ ಕಷ್ಟಪಟ್ಟು ದುಡ್ದದೆ, ಬಟ್ ಅದನ್ನು ನೀವು ಸೇವ್ ಮಾಡಿ ಅಲ್ಲಿ ಅದಕ್ಕೆ ನೆಟ್ ಬ್ಯಾಂಕಿಂಗ್, ಗೂಗಲ್ ಪೇ, ಪೇಟಿಎಂ ಯಾವುದೇ ಕನೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎರಡನೇದು ಅಕೌಂಟ್ ಅಲ್ಲಿ 25,000 ರೂಪಾಯಿ ಅಥವಾ 10,000 ರೂಪಾಯಿ ಮಾತ್ರ ಇಡಿರಿ. ಇಟ್ಬಿಟ್ಟು ಅದಕ್ಕೆ ನೀವು ಎಲ್ಲ ಈ ನೆಟ್ ಬ್ಯಾಂಕಿಂಗ್ ಆಪ್ಸ್ ಗಳನ್ನೆಲ್ಲ ಹಾಕಿ. ಈಗ ನೀವು ಕೇಳ್ಬೋದು, ಸರ್ ನೀವೊಂದು ಈ ಫೋನ್ ತೆಗೆದಿದ್ದೀರಿ, ಆನ್ಲೈನ್ ಪರ್ಚೇಸ್ ಮಾಡಿದ್ರಿ, 10,000ದಲ್ಲಿ ಹೇಗೆ ತೆಗಿಲಿಕ್ಕೆ ಆಗತ್ತಂತ. ಇಲ್ಲ, ನಿಮ್ಗೆ ಆತರ ಏನಾದ್ರೂ ಪರ್ಚೇಸ್ ಮಾಡ್ಲಿಕ್ಕಿದ್ರೆ ಆ ಟೈಮ್ ಅಲ್ಲಿ ಆ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿ ಟ್ರಾನ್ಸಾಕ್ಷನ್ ಮಾಡಿ. ಆಫ್ಟರ್ ದ ಟ್ರಾನ್ಸಾಕ್ಷನ್ ದ ಅಮೌಂಟ್ ಶುಡ್ ನಾಟ್ ಬಿ ಮೋರ್ ದನ್ 10,000 rupees. ಓಕೆ ಎಸ್ ಸರ್, ಥ್ಯಾಂಕ್ ಯು. ಬರ್ತೇನೆ ಸರ್. ಒಂದು ವಿಚಾರ, ಬಹುಶಃ ತಾವು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ದೀರಿ ಸರ್? ಓಕೆ ಸರ್, ಬರ್ತೇನೆ. ಬಹಳಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ಕಾರ, ನಾವು ಕಲ್ಲಡ್ಕದಿಂದ. ಕಲ್ಲಡ್ಕದಿಂದ. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ
ತಮ್ಗೇನಾದ್ರು ಸಮಸ್ಯೆ? ಹಾ, ತುಲ್ಟೆ ಪಾತ್ರ ಪಾತಿರ್ಲಿ ಸರ್, ಪಲ್ಲೆ ಪಾತಿರ್ಲಿ. ಹಾ ಸಾರ್ ಹೆಚ್ಚಿನ ಮಂಡ ಅರ್ನ ಭಾಷೆ ಊರು ಅರ್ಥ ಆಪ್ಜವು ಇಂಗ್ಲಿಷ್ ಪಾತ್ರ ನಾಕಲು ನಮ್ಮ ಆತ್ ಬುಲೆದಿ ದಕ್ಷಿಣ ಜಿಲ್ಲೆಡು ಆ ನಮ್ಮನೆ ಪಾತ್ರನ ಬುಲೆದಿಯ ಹಾ ಊರು ಆತ್ ಬಡಪತ್ತ ದಕ್ಕಲ್ನ ರಾಜ್ಯ ಜಿಲ್ಲೆ ನಮ್ಮ ಹಾ ಬಡವೇರನ ಜಿಲ್ಲೆಲ್ಲ ಉಂಟು ಒಂಚೂರು ಕಲ್ತನಾಗಲ್ಲ ಒಳ್ಳೆ ರಾಜ್ಯ ಬೇಟೆ ಮುಕ್ಕಲ ಇಂಗ್ಲಿಷ್ ಸ್ಟೈಲ್ ಉಂಟತಿ ಅವು ಎಗ್ಲಿಗೆ ಅರ್ಥನೇ ಆಗುಜಿ ಅವಲ್ಲ ಏನ್ ಈ ಸ್ಟೈಲ್ ಅರ್ಥ ಆಪುಜಿ ಪನ್ಪನೀರ್ ಎಂಕ್ಲೆ ಓಲು ಅರ್ಥ ಆಗುಜಿ ಆಜನ ಪಾತ್ರನ ಓಲು ಅರ್ಥ ಓಕೆ ಇತ್ತೆ ಇರಗಿದ ಮೋದಿನೊಳ ಎಕ್ರಮ್ ಕತ್ತೆ ಮೋದಿ ಐಫೈ ಜೀವನ ಅಂತೀನಿ ಐಫೈ ಜೀವನ ಓಕೆ ಐಫೈ ಅಂತೀನಿ ಬಡಪತ್ತಗಳಿಗೆ ಓಲು ಇರ್ನ ಓಕೆ ಸರಿ ಸರಿ ಈ ಐಫೈ ಜೀವನ ಸಡನ್ ಏಕಾಏಕಿ ಮಂತಿರತ್ತ ಸರಿ ಸರ್ ಗೊತ್ತಾಂಡ್ ಓಕೆ ಇರುವ ದಾಟಿಡೆ ಪಾತೇರಿ ಯಾರು ಇದು ಓ ಅರ್ಥ ಆಪುಜಿ ಓ ಅರ್ಥ ಆಪುಜಿ ಹಿಂಗೆ ಅರ್ಥ ಅಂಡಿತ್ತೆ ಅಂಡ್ ಸೊಲ್ಮೇಲು ಸರ್ ಸೊಲ್ಮೇಲು ಅದು ಹೊರ ಉಂಟಲ್ಲ ಹೊರ ಇದಾರ ಲೈನಲ್ಲಿ ಇದಾರ ಓಕೆ ಸರ್ ಸರ್ ವಿಟ್ಲಾರದ ಪಾತೇರಿ ನೀನು ಗೊತ್ತಾಂಡಿ ಇರುವ ಗೊತ್ತಾಂಡಿ ಇಂಕ್ ಅಂಡ್ ಬಂಡೆ ಎಂಕ್ಲೆ ಬಂಡ ಎಂಕ್ಲೆ ಓಲ ಎಂಕ್ಲೆ ಎಂಕ್ಲೆ ಅರ್ಥ ಹೊರತಾ ಇರ್ನ ಬ್ಯಾಂಕ್ ಅಕೌಂಟ್ ಹಿಡಿದು ಕಾಸು ಹೋಗ್ತದೆ ಸರ್ ಓದು ಬ್ಯಾಂಕ್ ಅಕೌಂಟ್ ಕಾಸು ಎನ್ನ ಬ್ಯಾಂಕ್ ಅಕೌಂಟ್ ಕಾಸು ಇಜ್ಜತೆ ಸರ್ ಇಜ್ಜತೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಕಾಸೆ ಬೋಡತ್ತಾ ಓಕೆ ಇಜ್ಜತೆ ಓಕೆ ದಕ್ಷಿಣ ಜಿಲ್ಲೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ ಎಸ್ ಬಹುಶಃ ಎಸ್ ಸೊ ಆ ರೀತಿ ಇದ್ದಾಗ ಏನು ಮಾಡಕ್ಕಾಗಲ್ಲ, ನಾನು ಆಗ್ಲೇ ಹೇಳಿದೆ. ಏನಾಗುತ್ತಂದ್ರೆ ಪ್ರಾಬ್ಲಮ್ ಅಂದ್ರೆ ಇದರಲ್ಲಿ ಈ ನಮ್ಮ ಸೈಬರ್ ಅಲ್ಲಿ ಕೆಲವು ಟರ್ಮ್ಸ್ ಗಳು ನಮ್ಗೆ ಕನ್ನಡದಲ್ಲಿ ಹೇಳಲಿಕ್ಕೆ ಆಗಲ್ಲ, ಅದು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಗಲ್ಲ. ಅಲ್ಲ ಆ ವಿಚಾರಗಳಲ್ಲ ಸರ್, ಆ ವಿಚಾರಗಳಲ್ಲ. ಇಲ್ಲಿ ವಿಚಾರ ಅಂತ ಹೇಳಿದ್ರೆ ಅವ್ರು ಹೇಳಿರ್ತು ಮೋದಿ ಅವರ ಬಗ್ಗೆ ಮಾತಾಡಿದ್ರು ಅಲ್ಲಿ. ಅಂದ್ರೆ ನಮ್ಮ ಅರುಣ್ ಶೇಟ್ ಅವರು ಕೂಡ ಇದ್ದಾರೆ ಅಂತ ಬಂದಾಗ ಅವರ ದಾಟಿ ಆ ರೀತಿ ಇತ್ತು. ನಾನು ಆದಷ್ಟು ಕನ್ನಡದಲ್ಲೇ ಮಾತಾಡಿದ್ದೇನೆ, ಇಂಗ್ಲಿಷ್ ಅರ್ಥ ಆಗಿಲ್ವೋ ಅಂತ. ಎಸ್ ಸರ್, ನಾಟ್ ಲೈಕ್ ದಟ್. ಆಗಿದ್ದಾಗ ಅದೇ ನಾವು ಅನ್ಕೊಳ್ಳೋದು, ಅಂದ್ರೆ ಆಂಡ್ರಾಯ್ಡ್ ಆಪ್ಗಳ ಐಫೋನ್ಗಳಲ್ಲೂ ಕೂಡ ಕನ್ನಡವನ್ನ ಹಾಕ್ಬೇಕಾ ಏನ್ ಗೊತ್ತಿಲ್ಲ ಅವರ ಮಾತುಗಳ ದಾಟಿ. ಆದ್ರೆ ಮೋದಿ ಆದಷ್ಟು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇಲ್ಲ ನೀವು ಪ್ಯೂರ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ. ಅಂದ್ರೆ ಮೋದಿ ಅವ್ರ ವಿಚಾರ ಬಂದಾಗ ಅರ್ಥ ಆಯ್ತು ಇದು ಅರುಣ್ ಶೇಟ್ ಅವರಿದ್ದಾರೆ ಅಂತ ಬಂದಾಗ, ಅಂದ್ರೆ ವಕ್ತಾರರಾಗಿರ್ತಾರಲ್ಲ. ಸೊ ದಟ್ಸ್ ವೈ. ಓಕೆ, ಎನಿವೇ ಅಂತದೆಲ್ಲ ಇರುತ್ತೆ ಸರ್, ನೋ ಡೌಟ್. ಓಕೆ, ಮತ್ತೊಂದು ಕರೆ ಇದೆ ಸರ್, ಒಂದು ಬರ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ? ಜಾಹ್ನವಿ ಮುಲ್ಕಿಯಿಂದ. ಎಸ್ ಮೇಡಮ್, ಮಾತಾಡಿ ಮೇಡಮ್. ಸರ್, ನಂದು ಒಂದು 15 days ಬ್ಯಾಕ್ ಸೇಮ್ ನನ್ಗೆ ಲಿಂಕ್ ಬಂದಿತ್ತು. ಆಕ್ಚುಲಿ ಅದಕ್ಕಿಂತ ಮುಂಚಿನ ದಿವಸ ನಮ್ದು ಕೆನರಾ ಬ್ಯಾಂಕ್ ಇಂದ ಅಕೌಂಟ್ ಚೇಂಜಸ್ ಅಂತ ಮಾಡಿದ್ರು. ಹಾಗೆ ನಾನು ಎಣಿಸಿದೆ ಅವರದ್ದೇ ಮೆಸೇಜ್ ಬಂದಿದೆ ಅಂತ ನಾನು ಸೇಮ್ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ನನ್ಗೆ ಮೆಸೇಜ್ ಬಂತು ಇನ್ಬಾಕ್ಸ್ಗೆ. ಇವನ್ ನನ್ಗೆ ಆ ಮೂಮೆಂಟ್ ಗೆ ಗೊತ್ತಾಯ್ತು ನಂದು ಎಂತದ ಪ್ರಾಬ್ಲಮ್ ಆಗಿದೆ. ನಂದೆಲ್ಲ ಅಕೌಂಟ್ ಅಲ್ಲಿ ಇದ್ದ ಹಣವನ್ನೆಲ್ಲ ನನ್ನ ತಮ್ಮನ ಮೊಬೈಲಿಗೆ, ಅಂದ್ರೆ ತಮ್ಮನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೆ. ನಂದು 1 ರೂಪಾಯಿ ಕಟ್ ಆಗ್ಲಿಲ್ಲ. ಆದ್ರೆ ಮತ್ತೆ ಸರ್ ಈಗ ನೀವು ಹೇಳಿದ್ರಲ್ಲ, ಅಂದ್ರೆ ನಮ್ಮ ನಂಬರ್ ಇಂದ ಬೇರೆಯವರಿಗೆ ಕಾಲ್ ಹೋಗ್ತದೆ ಅಂತ, ಹಾಗೆ ಸೇಮ್ ನಂಗೆ ಕೂಡ ಪ್ರಾಬ್ಲಮ್ ಆಗಿದೆ. ಹೌದಾ? ಈಗ ನಾನು ಅಂದ್ರೆ ಈಗ ಮೊಬೈಲ್ ಫಾರ್ಮೇಟ್ ಮಾಡಿದ್ರೆ ಮಾತ್ರ ನನ್ಗೆ ಮೊಬೈಲ್ ಅಲ್ಲಿ ಎಂತಾದ್ರೂ ಆಪ್ಸ್ ಡೌನ್ಲೋಡ್ ಆಗಿದ್ರೆ ಕ್ಲಿಯರ್ ಆಗ್ಬೋದಾ ಸರ್? ಏನ್ ಹೇಳ್ತೀರಾ ಸರ್? ಅನಂತ್ ಪ್ರಭು ಅವರೇ, ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ಹೌದು, ಕರೆಕ್ಟ್ ಸರ್. ಈಗ ಅದು ಅವರು ಆ ಲಿಂಕ್ ಪ್ರೆಸ್ ಮಾಡಿದಾರಲ್ವಾ, ಅದು ಆಕ್ಚುಲಿ ಜೆನ್ಯೂನ್ ಲಿಂಕ್ ಫೇಕ್ ಲಿಂಕ್ ಅಂತ ನನ್ಗೆ ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್ ದಟ್ ಲಿಂಕ್. ಬಟ್ ಏನಾಗ್ತಾ ಇದೆ ಅಂದ್ರೆ ನಾನು ನೋಡ್ತಾ ಇದ್ದೇನೆ, ಈಗ ಕೆಲವರಿಗೆ ಬೇಜಾರಾಗ್ಬೋದು ಅದು ನನ್ನ ವಿಚಾರ ಹೇಳಿದ್ರೆ. ಮೇಡಮ್ ಸ್ವಲ್ಪ ಎಸ್, ಒಂದು ಅನಂತ್ ಪ್ರಭು ಅವ್ರು ಮಾತಾಡ್ತಿದ್ದಾರೆ. ಲಿಂಕ್ ಅಲ್ಲಂತೆ ಸರ್, ಲಿಂಕ್ ಅಲ್ಲಂತೆ. ಎಸ್, ಮಾತಾಡಿ ಮೇಡಮ್ ಮಾತಾಡಿ. ಸರ್, ನನ್ಗೆ ಅಂದ್ರೆ ಮೆಸೇಜ್ ಬಂದಿತ್ತು, ಅಂದ್ರೆ ನಿಮ್ಮದು ಅಕೌಂಟ್ ಬ್ಲಾಕ್ ಆಗ್ತದೆ, ನೀವು ಆಧಾರ್ ನಂಬರ್ ಮತ್ತೆ ಇದರದ್ದು ATM ಇದು ನಂಬರ್ ಹಾಕಿ ಅಂತ. ಸೇಮ್ ನಾನು ಹಾಕಿದೆ ಅದೇ ಪ್ರೊಸೀಜರ್ ಅಲ್ಲಿ. ಆ ನಂತರ ನಂದು ಹ್ಯಾಕ್ ಆಯ್ತು. ಓಕೆ ಎಸ್ ಆನಂದ್ ಸರ್. ಈಗ ಅಂದ್ರೆ ನಾನು ಆಧಾರ್ ನಂಬರ್ ಹಾಕಿದ್ರಿಂದ ಏನಾದ್ರು ಪ್ರಾಬ್ಲಮ್ ಉಂಟಾ? ಅಂದ್ರೆ ನನ್ನದ್ರಿಂದ ಹಣ ಯಾವ್ದು ಕಟ್ ಆಗ್ಲಿಲ್ಲ ಮಾತ್ರ. ಓಕೆ ಅವರಿಗೆ ಹಾಕಿದ್ದಾರೆ, ಅವರಿಗೆ ಭಯ ಇದೆ ಈಗ ಕಟ್ ಆಗ್ಬಹುದು ಅಂತೇಳಿ. ಎಸ್ ಸರ್. ಸರ್, ಈಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಕೆಲವು ಬ್ಯಾಂಕ್ಸ್ ಗಳಲ್ಲಿ ಇವರು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಸ್ಟಾಫ್ಗಳು, ಕಾಂಟ್ರಾಕ್ಚುಯಲ್ ಸ್ಟಾಫ್ ಗಳನ್ನ ಇಡ್ತಾ ಇದ್ದಾರೆ. ಓಕೆ, ಅಥವಾ ಅಲ್ಲಿ ಇರುವ ಸ್ಟಾಫ್ಗಳೇ ಕೆಲವು ಹೋಪ್ಲೆಸ್ ಗಳಾಗಿ ಹೋಗಿದ್ದಾರೆ. ನಾನು ಆಕ್ಚುಲ್ ಆದ ವಿಚಾರ ಹೇಳ್ತೇನೆ. ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ
ಈಗ ಫಾರ್ ಎಕ್ಸಾಂಪಲ್ ಈಗ ಮೇಡಮ್ ಅದು ಏನೋ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹೋದ್ರು, ಚೇಂಜ್ ಮಾಡ್ಲಿಕ್ಕೆ ಹೋದ್ರು, ಆಗ ನೆಕ್ಸ್ಟ್ ಡೇನೆ ಈ ತರ ಮೆಸೇಜ್ ಬರುತ್ತೆ ಆಯ್ತಾ. ಕೆಲವರಿಗೆ ಏನಾಗಿದೆ ಅಂದ್ರೆ ಫೋನ್ ಅಲ್ಲಿ ನಾವು ಬ್ಯಾಂಕ್ ಇಂದ ಮಾತಾಡ್ತೇವೆ ಅಂತ ಹೇಳಿ ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟು ಅಮೌಂಟ್ ಇದೆ, ನೀವು ಲಾಸ್ಟ್ 3 ಟ್ರಾನ್ಸಾಕ್ಷನ್ಸ್ ಮಾಡಿರೋದು ಈ ತರ ಅಂತ ಅವರು ಹೇಳ್ಬೇಕಾದ್ರೆ ಅವರಿಗೆ ಬ್ಯಾಂಕ್ ಅಲ್ಲಿರುವ ಸ್ಟಾಫ್ ಈ ಮೆಸೇಜ್ ಕೊಡದಿದ್ರೆ ಬೇರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ವೆರಿ ಕ್ಲಿಯರ್ ದಟ್ ಆ ಬ್ಯಾಂಕ್ ಅಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಸರ್, ಈಗ ಈಗ ನನ್ನ ಅಕೌಂಟ್ ಇರೋದು ವಿಜಯ್ ಬ್ರಾಂಚ್ ಅಲ್ಲಿ ಆದ್ರೆ ವಿಜಯ್ ಬ್ರಾಂಚ್ ಅಲ್ಲಿ ಪ್ರಾಬ್ಲಮ್ ಅಲ್ಲ, ಅದು ಯಾವುದೋ ನಾರ್ತ್ ಇಂಡಿಯಾದಲ್ಲಿ ಎಲ್ಲೋ ಕೂತ್ಕೊಂಡು ಅವರು ನನ್ನ ಅಕೌಂಟ್ ಅನ್ನು ನೋಡ್ಲಿಕ್ಕೆ ಆಗುತ್ತೆ ಅವರಿಗೆ. ಈಗ ನೀವು ಫಾರ್ ಎಕ್ಸಾಂಪಲ್ ಇದು ಕೋರ್ ಬ್ಯಾಂಕಿಂಗ್ ಅಂತ ಕರಿತೇವೆ ನಾವು. ಕೋರ್ ಬ್ಯಾಂಕಿಂಗ್ ಅಂದ್ರೆ ನೀವು ಜಮ್ಮು ಕಾಶ್ಮೀರ ಅಲ್ಲಿ ಇದ್ರೂ ಕೂಡ ಅಲ್ಲಿ ಬ್ಯಾಂಕ್ ಅವರಿಗೆ ಲಾಗಿನ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಅವರಿಗೆ ನೋಡ್ಲಿಕ್ಕೆ ಆಗುತ್ತೆ, ನಿಮ್ಮ ಟ್ರಾನ್ಸಾಕ್ಷನ್ಸ್ ಎಲ್ಲ ನೋಡ್ಲಿಕ್ಕೆ ಆಗುತ್ತೆ. ಸೊ ಹೀಗಿರುವ ಕಾರಣ ಏನಾಗ್ತಾ ಇದೆ ಅಂದ್ರೆ ಒಂದು ನೆಕ್ಸಸ್ ಇದೆ ಕೆಲವು ಬ್ಯಾಂಕ್ ಎಂಪ್ಲಾಯೀಸ್ ಗಳದ್ದು ವಿತ್ ಸೈಬರ್ ಕ್ರಿಮಿನಲ್ಸ್. ಕೆಲವು, ನಾನು ಎಲ್ಲರಂತ ಹೇಳ್ತಾ ಇಲ್ಲ, ಕೆಲವರು. ಯಾಕಂದ್ರೆ ಆ ಬ್ಯಾಂಕ್ ಎಂಪ್ಲಾಯಿ ಈ ತರ ಡೀಟೇಲ್ಸ್ ಆ ಸೈಬರ್ ಕ್ರಿಮಿನಲ್ ಗೆ ಕೊಟ್ರೆ ಆ ಸೈಬರ್ ಕ್ರಿಮಿನಲ್ ಎಲ್ಲಿಯಾದ್ರೂ ಅವ್ರದ್ದು ಅಮೌಂಟ್ ಡಿಡಕ್ಟ್ ಆದ್ರೆ ಈ ಬ್ಯಾಂಕ್ ಎಂಪ್ಲಾಯ್ ಗೊತ್ತಾಗುತ್ತೆ, ಇವನ್ ಅಕೌಂಟ್ ಅಲ್ಲಿ 50 lakhs ಇತ್ತು, ಈಗ 40 lakhs ಆಗಿದೆ, ನನ್ನ ಶೇರ್ ಕೊಟ್ಟು ಬಿಡು ಅಂತ ಹೇಳಿ. ಸೊ ಈ ತರ ಎಷ್ಟೋ ಕಡೆ ಕೇಸಸ್ ಆಗಿದೆ. ಬ್ಯಾಂಕ್ ಎಂಪ್ಲಾಯೀಸ್ ಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಎಷ್ಟೋ ನಮ್ಮ ಹತ್ರ ಎಕ್ಸಾಂಪಲ್ಸ್ ಕೂಡ ಗಳಿವೆ. ಸೊ ವೇರ್ ದೇ ಆರ್ ಹ್ಯಾಂಡ್ ಇನ್ ಗ್ಲೌ ವಿತ್ ಆಲ್ ದೀಸ್ ಪೀಪಲ್. ಇಲ್ಲದಿದ್ರೆ ಸೈಬರ್ ಕ್ರಿಮಿನಲ್ ಸಿಕ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ಈಗ ಮೇಡಮ್ ಕೊಟ್ಟಿರೋದು ಆಧಾರ್ ನಂಬರ್. ಇದು ಮೋಸ್ಟ್ ಡೇಂಜರಸ್. ನಾವು ನಮ್ಮ ಆಧಾರ್ ನಂಬರ್ ಅನ್ನು ಯಾರಿಗೂ ಕೊಡಬಾರ್ದು. ಯಾಕಂದ್ರೆ ನಮ್ ದೇಶದಲ್ಲಿ ಒಂದು AEPS ಅಂತ ಒಂದು ಫೆಸಿಲಿಟಿ ಇದೆ. ಇದರದ ಹೆಸರು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ. ಇದರಲ್ಲಿ ಯಾರ ಹತ್ರ ಆದ್ರೂ ಅವರ ಆಧಾರ್ ನಂಬರ್ ಮತ್ತೆ ಅವರ ಫಿಂಗರ್ ಪ್ರಿಂಟ್, ನಾನೀಗ ನನ್ನ ಫಿಂಗರ್ ಪ್ರಿಂಟ್ ತೋರಿಸ್ತಾ ಇಲ್ಲ, ಸೊ ಈ ಫಿಂಗರ್ ಪ್ರಿಂಟ್ ಯಾರ ಹತ್ರ ಆದ್ರೂ ಇದ್ರೆ 10,000 rupees ನಿಮ್ಗೆ ನಿಮ್ಮ ಅಕೌಂಟ್ ಇಂದ ಡಿಡಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಇದಕ್ಕೆ ನಾವು ಮೈಕ್ರೋ ATMs ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ಮಾಡಿರೋದು ಯಾಕಂದ್ರೆ ಹಳ್ಳಿಗಳಲ್ಲಿ ಜನರಿಗೆ ATM ಕಾರ್ಡ್ ಇಟ್ಕೊಂಡು ATM ಗೆ ಹೋಗಿ ಹಣ ವಿಡ್ರಾ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದರ ಬದಲಿಗೆ ಆಧಾರ್ ನಂಬರ್ ಕೊಟ್ಟು ಬೆರಳಚ್ಚಿ ಕೊಟ್ರೆ ಅವರಿಗೆ 10,000 rupees ತೆಗಿಲಿಕ್ಕೆ ಆಗುತ್ತೆ. ಈಗ ಮೇಡಮ್ ಅವರ ಆಧಾರ್ ನಂಬರ್ ಕೊಟ್ಟ ಕಾರಣ ನನ್ನ ರಿಕ್ವೆಸ್ಟ್ ಅವರಿಗೆ ಏನಂದ್ರೆ, ನೀವು ಆಧಾರ್ ಆಪ್ ಅನ್ನು ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡಿ. ಪ್ಲೇ ಸ್ಟೋರ್ ಇಂದಲೇ ಮಾಡಿ. ಅದು ಎಲ್ಲೆಲ್ಲಿ ಥರ್ಡ್ ಪಾರ್ಟಿ ಸ್ಟೋರ್ ಅಥವಾ APK ಫೈಲ್ ಅಂತ ಹೇಳಿ ಅದನ್ನು ಒತ್ತಲಿಕ್ಕೆ ಹೋಗ್ಬೇಡಿ. ಸೊ ಪ್ಲೇ ಸ್ಟೋರ್ ಇಂದ ನೀವು ಆಪಲ್ ಯೂಸರ್ ಆದ್ರೆ ಆಪ್ ಸ್ಟೋರ್ ಇಂದ ಅದನ್ನು ಇನ್ಸ್ಟಾಲ್ ಮಾಡಿ. ಅದರಲ್ಲಿ ಒಂದು ಆಪ್ಷನ್ ಇದೆ, ಏನಂದ್ರೆ ಬಯೋಮೆಟ್ರಿಕ್ ಲಾಕ್ ಅಂತ ಒಂದು ಆಪ್ಷನ್ ಇದೆ. ಬಯೋಮೆಟ್ರಿಕ್ ಲಾಕ್ ಅದನ್ನು ಎನೇಬಲ್ ಮಾಡಿ. ನಿಮ್ಮ ಬಯೋಮೆಟ್ರಿಕ್ ಲಾಕ್ ಅನ್ನು ನೀವು ಎನೇಬಲ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ಲೀಕ್ ಆದ್ರೂ ಕೂಡ ಯಾರಿಗೂ ಕೂಡ ನಿಮ್ಮ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಇಂದ ಅಮೌಂಟ್ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಎನದರ್ ಪ್ರಾಬ್ಲಮ್ ಇದೆ ಇದರಲ್ಲಿ. ನೀವು ನಾಳೆ ರೇಷನ್ ಅಂಗಡಿಗೆ ಹೋದ್ರೆ ಅಥವಾ ನೀವು ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ, ಸೊ ಅಲ್ಲಿ ಅವ್ರು ನಿಮ್ಮ ಬೆರಳಚ್ಚಿ ಸಿಮ್ ಕಾರ್ಡ್ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಬೆರಳಚ್ಚಿ ಕೇಳ್ತಾರೆ. ಆಗ ಇದು ವರ್ಕ್ ಆಗಲ್ಲ. ಸೊ ಆಗ ನೀವು ಏನ್ ಮಾಡ್ಬೇಕಂದ್ರೆ ಆಧಾರ್ ಆಪ್ ಗೆ ಹೋಗಿ ಬಯೋಮೆಟ್ರಿಕ್ ಲಾಕ್ ಅನ್ನು ಅನ್ಲಾಕ್ ಮಾಡಬೇಕು. 10 minutes ಅದು ಅನ್ಲಾಕ್ ಆಗಿರುತ್ತೆ. ಆಗ ನಿಮ್ಗೆ ಏನು ರೇಷನ್ ಅಂಗಡಿಯಲ್ಲಿ ಬೆರಳಚ್ಚಿ ಕೊಡ್ಬೇಕಾದ್ರೆ ಅದನ್ನು ಕೊಟ್ಬಿಟ್ಟು ಈಗೇನ್ 10 minutes ಆದ ನಂತರ ಆಟೋ ಲಾಕ್ ಆಗಿ ನೀವು ಸೇಫ್ ಆಗಿ ಇರ್ತೀರಿ. ಸೊ ಇದು ಒಂದು. ಎರಡನೇದು, ಯಾರಾದ್ರೂ ನಿಮ್ಗೆ ನಿಮ್ಮ ಆಧಾರ್ ನಂಬರ್ ಕೇಳಿದ್ರೆ ದಯವಿಟ್ಟು ನಿಮ್ಮ ಆಧಾರ್ ನಂಬರ್ ಅನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಧಾರ್ ಆಪ್ ಗೆ ನೀವು ಹೋದ್ರೆ ಅಲ್ಲಿ ಒಂದು ವರ್ಚುವಲ್ ID ಅಂತಿದೆ, ವರ್ಚುವಲ್ ಆಧಾರ್. ಆ ನಂಬರ್ ಅನ್ನು ಕೊಡಿ ನೀವು. ಸೊ ಆ ನಂಬರ್ ಇಂದ ನಿಮ್ಮ ವೆರಿಫಿಕೇಶನ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ನಿಮ್ದು ಬೇರೆ ಯಾವುದೇ ಡೀಟೇಲ್ಸ್ ಅವ್ರ ಜೊತೆ ಶೇರ್ ಆಗಲ್ಲ. ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾವೇ ಮಾಡಿರೋದು ಒಂದು ವರ್ಚುವಲ್ ಆಧಾರ್ ಅಂತ. ಸೊ ಈ ವರ್ಚುವಲ್ ಆಧಾರ್ ನಂಬರ್ ಅನ್ನು ನೀವು ಕೊಟ್ರೆ ಅದು ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರ್ತದೆ. ಒನ್ ಟೈಮ್ ಯೂಸೇಜ್, ಅದು ಒನ್ ಟೈಮ್ ಯೂಸ್ ಆದ ನಂತರ ಅದು ಡಿಆಕ್ಟಿವೇಟ್ ಆಗಿಬಿಡುತ್ತೆ. ನೀವು ಇನ್ನೊಂದು ಹೊಸತ್ತು ಜನರೇಟ್ ಮಾಡಬಹುದು. ಇದನ್ನು ನೀವು ಆಧಾರ್ ಆಪ್ ಇಂದ ಅಥವಾ ಮೈ ಆಧಾರ್ ಪೋರ್ಟಲ್ ಇಂದ ಮಾಡ್ಲಿಕ್ಕೆ ಆಗುತ್ತೆ. ಸೊ ದಯವಿಟ್ಟು ವರ್ಚುವಲ್ ಆಧಾರ್ ಅನ್ನು ಕೊಡಿ. ಯಾಕಂದ್ರೆ ನಾನು ನೋಡಿದ್ದೇನೆ ತುಂಬಾ ಕಡೆ ಅವರು ನಿಮ್ಮ ಆಧಾರ್ ನಂಬರ್ ಅನ್ನು ಕೇಳ್ತಾರೆ, ಸ್ಕೂಲ್ ಅಲ್ಲಿ ಆಧಾರ್ ನಂಬರ್ ಕೇಳ್ತಾರೆ, ಎಲ್ಲ ಕಡೆ ಕೇಳ್ತಾರೆ. ಅದು ಮಿಸ್ಯೂಸ್ ಆಗುವ ತುಂಬಾ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಅವರು ಆ ಡೇಟಾವನ್ನು ಹೇಗೆ ಸ್ಟೋರ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಯಾರ ಹತ್ರ ಕೂಡ ಕರೆಕ್ಟ್ ಆಗಿ ಡೇಟಾ ಸ್ಟೋರ್ ಮಾಡುವ ಮೆಕ್ಯಾನಿಸಮ್ ಈ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಇಲ್ಲ. IT ಕಂಪನಿಯಲ್ಲಿ ಅವರು ಸ್ಟೋರ್ ಮಾಡುವ ತರ ಸೆಕ್ಯೂರ್ ವೇರ್ ಹೌಸ್ ತರ ಇಲ್ಲ ಇವರ ಹತ್ರ. ಸೊ ಹಾಗಿರುವಾಗ ವರ್ಚುವಲ್ ಆಧಾರ್ ನಂಬರ್ ಕೊಟ್ಬಿಡಿ, ನೀವು ಸೇಫ್ ಆಗಿರ್ತೀವಿ. ಇದೇ ಪಾಯಿಂಟ್ ಅಲ್ಲಿ ಪ್ರಭುಗಳೇ, ಬಯೋಮೆಟ್ರಿಕ್ ಏನು ಅದನ್ನು ಲಾಕ್ ಮಾಡಿದ್ದೀನಿ, ಬಟ್ ವರ್ಚುವಲ್ ID ಹೇಗೆ ಪಡೆದುಕೊಳ್ಳುವಂಥದ್ದು ಅದು ನಂಗೆ ಆಗ್ಲಿಲ್ಲ. ಆಧಾರ್ ಆಪ್ ಅಲ್ಲಿ ವರ್ಚುವಲ್ ID ಅಂತ ಒಂದು ಆಪ್ಷನ್ ಇದೆ ಸರ್. ಅದನ್ನು ಪ್ರೆಸ್ ಮಾಡುವಾಗ ಆಟೋ ಜನರೇಟ್ ಆಗಿ ಸಿಗುತ್ತೆ. ಆ ನಂಬರ್ ಅನ್ನೇ ನೀವು ಕೊಡ್ಬೋದು ಅಷ್ಟೇ, ಬೇರೆ ಏನಿಲ್ಲ ಸರ್ ಅದು. ಓಕೆ 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 ಅಲ್ಲ ಸರ್? ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ.
ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಲೈನಲ್ಲಿ ಇದ್ದೀರಿ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸರ್, ಈಗ ಅರುಣ್ ಶೇಟ್ ಅವ್ರಿಗೆ ಗೊತ್ತಾಗುತ್ತೆ ಈ ರೀತಿ ಆಗಿದೆ ಅನ್ನುವಂಥದ್ದು. ಅವರಿಗೆ ಸಂಬಂಧಪಟ್ಟಂತ ಒಂದು ವ್ಯವಹಾರ ಮಾಡ್ತಿದ್ದ ಬ್ಯಾಂಕ್ನವ್ರಿಗೆ ಕೂಡ ಗೊತ್ತಾಗಿದೆ ಇಲ್ಲಿ ಸಮಸ್ಯೆ ಇದೆ, ಫ್ರಾಡ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಅವರ ಕಣ್ಣೆದುರೇ ಹಣ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಮತ್ತೆ ಒನ್ಸ್ ಅಗೇನ್ ತಲೆಯಲ್ಲಿ ಮೂಡುತ್ತೆ ಸರ್. ಇಲ್ಲಿ ಸಮಸ್ಯೆ ಯಾರ್ದು ಅಂತ ಅನ್ಕೊಳ್ತೀವಿ ನಾವು. ಹಾಗಾದ್ರೆ ಯಾರು ಈ ರೀತಿ ಆದಾಗ್ಲೂ ಕೂಡ, ಅಂದ್ರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ಅವರ ಕಣ್ಣೆದುರು, ಅಂದ್ರೆ ಬ್ಯಾಂಕಿನವರು ಕೂಡ ಇದ್ದಾಗಲೂ ಅವರ ಕಣ್ಣೆದುರು ಹಣ ಹೋಗುತ್ತೆ ಅಂತ ಬಂದಾಗ ಅದು ರಿಫಂಡೇಬಲ್ ಇದೆಯಾ, ರಿಫಂಡ್ ಮಾಡ್ತಾರೆ ಇವ್ರುಗಳಿಗೆ, ಅಥವಾ ಇವ್ರುಗಳ ಕತೆ ಏನು, ಈ ರೀತಿ ಕೂಡ ಆಗುತ್ತಾ? ಅಂದ್ರೆ ಏನು ಫಸ್ಟ್ ಟೈಮ್ ನೋಡಿದಾಗ ಏನು ಇಲ್ಲ, ಸೇಫ್ ಆಗಿದೆ ಅಂತ ಹೇಳ್ತಾರಂತೆ, ಫ್ರೀಸ್ ಮಾಡ್ತಾರೆ, ದೆನ್ ಆಫ್ಟರ್ ದಟ್ ಹೋಗುತ್ತೆ ಅಂತ ಬಂದಾಗ ಏನಾಗಿತ್ತು ಅಲ್ಲಿ ಆಕ್ಚುಲಿ? ಅರುಣ್ ಸರ್, ಇದು ಕೇಸ್ ಅಲ್ಲಿ ನನ್ನ ಪ್ರಕಾರ ಅದು ಅವರು ಇದು ಆಗೇ ಇಲ್ಲ ಸರ್, ಅದು ಬ್ಲಾಕೇ ಆಗಿಲ್ಲ ಅವರ ಅಕೌಂಟ್. ಸೊ ಫ್ರೀಸ್ ಅಂತ ನಾವು ಹೇಳ್ತೇವೆ. ಸೊ ಅಕೌಂಟ್ ಫ್ರೀಸ್ ಮಾಡ್ಬೇಕಾದ್ರೆ ಆ ಟ್ರಾನ್ಸಾಕ್ಷನ್ ಮಾನಿಟರಿಂಗ್ ಟೀಮಿಗೆ ಮಾಡ್ಲಿಕ್ಕೆ ಆಗಲ್ಲ. ನೀವು ಫ್ರೀಸ್ ಮಾಡ್ಬೇಕಾದ್ರೆ ನೀವು ನಿಮ್ಮ ನೆಟ್ ಬ್ಯಾಂಕಿಂಗ್ ನಂಬರಿಗೆ ಕಾಲ್ ಮಾಡಿ. ಆ ನಂಬರ್ ಎಲ್ಲಿರುತ್ತಂದ್ರೆ, ಎಲ್ಲರೂ ಏನ್ ಮಾಡ್ಬೇಕು ಗೊತ್ತಾ, ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಅದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ, ಚಿಕ್ಕ ಅಕ್ಷರಗಳಲ್ಲಿ ಪ್ರಿಂಟ್ ಆಗಿರುತ್ತೆ. ನಾವು ಆ ನಂಬರಿಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡಬೇಕು. ಬ್ಲಾಕ್ ಮಾಡಿದ ನಂತರ ಅವರ ಹತ್ರ ನಾವು ಆ ರೆಫರೆನ್ಸ್ ನಂಬರ್ ಅನ್ನು ಒಂದು ಕೇಳಬೇಕು. ಆ ನಂಬರ್ ಅನ್ನು ನಾವು ಸೇಫ್ ಆಗಿ ನೋಟ್ ಮಾಡಿರ್ಬೇಕು. ಯಾಕಂದ್ರೆ ಅವ್ರು ರೆಫರೆನ್ಸ್ ನಂಬರ್ ಕೊಟ್ಟಿಲ್ಲ, ನಿಮ್ಮ ಹತ್ರ ಆ ಕಾಲ್ ರೆಕಾರ್ಡಿಂಗು ಇಲ್ಲ, ನೀವು ಹೇಗೆ ಹೇಳ್ತೀರಿ ನೀವು ಬ್ಲಾಕ್ ಮಾಡಿದೀರ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇರ್ಬೇಕಲ್ವಾ. ಆ ಪ್ರೂಫಿಗೋಸ್ಕರ ನೀವು ಕಾಲ್ ಮಾಡಿದ ತಕ್ಷಣ ಆ ಟೈಮ್ ನೋಟ್ ಮಾಡಬೇಕು, ನಂಬರ್ ಅಲ್ಲಿ ಇರಬೇಕು. ನಿಮ್ಮ ಹತ್ರ ಕಾಲ್ ರೆಕಾರ್ಡರ್ ಇದ್ರೆ ಅದನ್ನು ಆನ್ ಮಾಡಬೇಕು. ಮತ್ತೆ ಅವರ ಹತ್ರ ಕಾಲ್ ಆದ ತಕ್ಷಣ ನೀವು ಅವರಿಗೆ ಹೇಳ್ಬೇಕು, ದಯವಿಟ್ಟು ನಂದು ಈ ಕೇಸ್ ಇದೊಂದು ರೆಫರೆನ್ಸ್ ನಂಬರ್ ಕೊಡಿ ಅಂತ. ಅವರು ಆಗ ಸೀರಿಯಸ್ ಆಗಿ ಆಗ್ತಾರೆ. ಅಂಡ್ ಅವರು ನಿಮ್ಗೆ ಆ ರೆಫರೆನ್ಸ್ ನಂಬರ್ ಕೊಟ್ಟದ ನಂತರ ನೀವು ನೋಡಿದ್ರೆ ನಿಮ್ಗೆ ಬ್ಲಾಕೇ ಆಗಿರುತ್ತೆ. ನನ್ನ ಅನಿಸಿಕೆ ಏನಂದ್ರೆ, ಅರುಣ್ ಶೇಟ್ ಅವ್ರದ್ದು ಪಾಪ ಬ್ಲಾಕ್ ಆಗಿರ್ಲಿಲ್ಲ, ಅಂಡ್ ದಟ್ ಇಸ್ ವೈ. ಒಂದು. ಎರಡನೇದು, ಅನದರ್ ಪಾಸಿಬಿಲಿಟಿ ಏನಂದ್ರೆ, ಬ್ಲಾಕ್ ಆಗಿದೆ ಬಟ್ ಅವರಿಗೆ ಮೆಸೇಜ್ ಲೇಟ್ ಆಗಿ ಬಂದಿದೆ. ಸರ್ ಓಕೆ, ಬ್ಲಾಕ್ ಆಗಿಲ್ಲ ಅಂತ ಹೇಳಿದಾಗ, ಅಲ್ಲ ಸರ್ ಒಂದು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಸಾರಿ. ಬ್ಲಾಕ್ ಆಗಿಲ್ಲ ಅಂತ ಬಂದಾಗ ಅಂದ್ರೆ ಬ್ಯಾಂಕಿನವರು ಹೇಳಿದರೆ ಫ್ರೀಸ್ ಆಗಿದೆ, ಟ್ರಾನ್ಸಾಕ್ಷನ್ ಮಾನಿಟರಿಂಗ್ ಅವರ ಹತ್ರ ಮಾತಾಡಿರೋದು. ಅವರಿಗೆ ಖಾಲಿ ಆ ಡಿಸ್ಪ್ಯೂಟ್ ಅನ್ನು ಒಂದು ರೈಸ್ ಮಾಡ್ಲಿಕ್ಕೆ ಆಗುತ್ತೆ ನನಗೆ ಗೊತ್ತಿದ್ದ ಪ್ರಕಾರ. ಬಟ್ ಡಿಪೆಂಡಿಂಗ್ ಅಪಾನ್ ಬ್ಯಾಂಕ್ ಟು ಬ್ಯಾಂಕ್ ಅವರಿಗೆ ಎಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ನೋಡ್ಬೇಕು. ಬಟ್ ಅವರಿಗೆ ಹೇಳುವ ಬದಲಿಗೆ ನಾವು ಅವರಿಗೆ ಹೇಳಿಬಿಡಿ, ಅವ್ರು ಕಾಲ್ ಮಾಡುವಾಗ ಅವರಿಗೆ ಹೇಳಿ. ಬಟ್ ನೀವು ಆ ನಿಮ್ಮ ನೆಟ್ ಬ್ಯಾಂಕಿಂಗ್ ನಂಬರಿಗೆ ಕಾಲ್ ಮಾಡಿ ಹೇಳುವುದೇ ಬೆಟರ್ ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ಬರ್ತೇನೆ ಸರ್. ಬಿಫೋರ್ ದಟ್ ಮತ್ತಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ಕಾರ ಮೇಡಮ್. ಏನಿಲ್ಲ, ನಮ್ದಂದ್ರೆ ಲಾಸ್ಟ್ 1 ವೀಕ್ ಬ್ಯಾಕ್ ನಮ್ಮ ಹಸ್ಬೆಂಡ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪ್ಲಂಬಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಅಂತ. ಓಕೆ. ಅವರದ್ದು ಏನು, ಅವರ ಹತ್ರ ATM ಕಾರ್ಡ್ ಇಲ್ಲ, ಗೂಗಲ್ ಪೇ ಇಲ್ಲ, ಫೋನ್ ಪೇ ಇಲ್ಲ, ಏನ್ ಸಹ ಇಲ್ಲ. ಖಾಲಿ ಅವರು ಚೆಕ್ ಅಲ್ಲಿ ವ್ಯವಹಾರ ಮಾಡುದು. ಅವರದ್ದು ಕರ್ನಾಟಕ ಬ್ಯಾಂಕ್ ಇಂದ SB ಮತ್ತೆ ಕರೆಂಟ್ ಅಕೌಂಟ್ ಇಂದ ಅಮೌಂಟ್ ಹೋಗಿದೆ. 1 ವೀಕ್ ಅಲ್ಲಿ ಎಂಟ್ರಿ ಮಾಡುವಾಗ ಎಲ್ಲ ಅಮೌಂಟ್ ಹೋಗಿದೆ. ಎಷ್ಟು ಅಮೌಂಟ್ ಹೋಗಿದೆ? ಹೋಗಿದೆ ತುಂಬಾ ಸರ್, ಒಂದು 6 ತನಕ ಹೋಗಿದೆ, 6 lakh. ಓಕೆ, ಹೌದಾ? ಓಕೆ ಓಕೆ ಓಕೆ. ಅಂದ್ರೆ ಇಷ್ಟವರೆಗೆ ಏನು ಪ್ರಾಬ್ಲಮ್ ಬರ್ಲಿಲ್ಲ. ನಾವಂದ್ರೆ ನಮ್ಮ ಹತ್ರ ATM ಕಾರ್ಡು ಇಲ್ಲ, ಅವ್ರು ಮೊದ್ಲಿದ್ದು ಓಲ್ಡ್ ಅಕೌಂಟ್ ಅವರದ್ದು. ATM ಕಾರ್ಡ್ ಇಲ್ಲ, ಫೋನ್ ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಏನಿಲ್ಲ, ಎಲ್ಲ ಚೆಕ್ಕಿಂದ ವ್ಯವಹಾರ ಮಾಡಿದ್ರು. ಅಕೌಂಟ್ ಅಲ್ಲಿ ತುಂಬಾ ಅಮೌಂಟ್ ಹೋಗಿದೆ. ಅಲ್ಲ ಕರೆಕ್ಟ್, ಬಟ್ ಹೇಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೇಳಿದೀರಾ? ಇಲ್ಲ, ಅದಂದ್ರೆ UPI ಫೋನ್ ಪೇ ಅಂತಾನೆ ಬರ್ತಾ ಉಂಟು ಅದ್ರಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ. ಹಾಗಿದ್ರೆ ಏನಾಗಿದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಇದು UPI ಫೋನ್ ಪೇ ಅಂದ್ರೆ, ಈಗ ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗ್ ಇರದಿದ್ರೆ UPI ನಿಮಗೆ ಕನೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಆಪ್ಷನ್ ಇಲ್ಲ ಮೇಡಮ್. ಅದು ನಾವು ನೆನಪಲ್ಲಿ ಇಡಬೇಕು. ಸೊ ಯು ಮೇ ನಾಟ್ ಹ್ಯಾವ್ ನೆಟ್ ಬ್ಯಾಂಕಿಂಗ್, ಬಟ್ UPI ನೀವು ಎನೇಬಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಏನಾಗಿರ್ಬೋದಂದ್ರೆ, ಯಾರೋ ಒಂದು ಫೋನ್ ತೆಗೆದಿದ್ದಾರೆ, ಸೈಬರ್ ಕ್ರಿಮಿನಲ್ ಫೋನ್ ತೆಗೆದು ಅವರ ಫೋನ್ ಅಲ್ಲಿ ಗೂಗಲ್ ಪೇ ಹಾಕಿದ್ದಾರೆ. ಗೂಗಲ್ ಪೇ ಹಾಕಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಆ ಗೂಗಲ್ ಪೇ ಅಲ್ಲಿ ಅವರು ನಿಮ್ಮ ನಂಬರ್ ಹೇಳ್ತಾರೆ, ಬ್ಯಾಂಕ್ ನಂಬರ್. ಸೊ ನಿಮ್ಮ ಹಸ್ಬೆಂಡ್ ಇದು ನಂಬರ್ ಹಾಕಿದ್ದಾರೆ. ಅವ್ರು ನಂಬರ್ ಹಾಕುವಾಗ ಅವರ ನಂಬರಿಗೆ ಕನೆಕ್ಟ್ ಆಗಿರುವ ಯಾವುದೆಲ್ಲ ಡೀಟೇಲ್ಸ್ ಇದೆ ಆ ಡೀಟೇಲ್ಸ್ ಎಲ್ಲ ಇವರ ಫೋನ್ ಅಲ್ಲಿ ಬರ್ತದೆ. ಬಟ್ OTP ನಿಮ್ಮ ಹಸ್ಬೆಂಡ್ ಇದು ಫೋನ್ ಅಲ್ಲಿ ಬಂದಿದೆ, ಆ OTP ಅಲ್ಲಿಯೋ ಶೇರ್ ಆಗಿದೆ.
ಗೊತ್ತಾಯ್ತಾ ಮೇಡಮ್? ಹಲೋ, ಏನ್ ಹೇಳಿದ್ರು? OTP ಏನು? OTP ಶೇರ್ ಆಗಿದೆ ಮೇಡಮ್. OTP ಶೇರ್ ಆದ ನಂತರ ಅವರು ನಿಮ್ ಗೂಗಲ್ ಪೇ ಅಕೌಂಟ್ ಈಗ ಎಷ್ಟೋ ಕಡೆ ಆಗಿದೆ ಮೇಡಮ್. ಈ ತರ ಏನಾಗುತ್ತಂದ್ರೆ ಸೈಬರ್ ಕ್ರಿಮಿನಲ್ ಏನ್ ಮಾಡ್ತಾರೆ, ನಿಮ್ಮ ಗೂಗಲ್ ಪೇ ಅನ್ನು ಯೂಸ್ ಮಾಡ್ತಾ ಇರ್ತಾರೆ, ನಿಮ್ಮ ಬ್ಯಾಂಕಿಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಾರೆ, ವಿಷಯ ಅಷ್ಟೇ. ಸೊ ನಾವು ಎಲ್ಲಿಯಾದ್ರೂ OTP ಶೇರ್ ಮಾಡಿದ್ರೆ ಪಾಪ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಅವ್ರು ಯಾವ ಶೇರ್ ಮಾಡಿದಾರೆ ಅಂತ, ಬಟ್ ಶೇರ್ ಆಗಿದೆ. ಬಟ್ ಅದಕ್ಕೆ ನೀವು ಅಲ್ಲಿ ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಇದು ಏನಾಗಿದೆ, ಯಾವ್ದು UPI ಟ್ರಾನ್ಸಾಕ್ಷನ್ ಯಾವ ಆಪ್ ಇಂದಾಗಿದೆ, ಯಾವ ಮೊಬೈಲ್ ನಂಬರ್ ಇಂದಾಗಿದೆ ಅಂತ ಕೇಳಿದ್ರೆ 100% ನಿಮ್ಗೆ ಸಿಗುತ್ತೆ. ಅದು ಸ್ವಲ್ಪ ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಇದು ಆಗಿ ಎಷ್ಟು ಟೈಮ್ ಆಯ್ತು ಮೇಡಮ್? ಈಗ 1 ವೀಕ್ ಆಯ್ತು. 1 ವೀಕ್. ದಯವಿಟ್ಟು ಅಲ್ಲಿ ಬ್ಯಾಂಕ್ ಹೋಗಿ ಕೇಳ್ಬಿಡಿ, ಮತ್ತೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಮೇಡಮ್. ಈಗ ಹಣ ಹಿಂದೆ ಸಿಗುವ ಗ್ಯಾರಂಟಿ ನಾನು ಕೊಡ್ತಾ ಇಲ್ಲ, ಬಟ್ ನಿಮ್ಗೆ ಹೇಗೆ ಆಗಿದೆ, ವಾಟ್ ಇಸ್ ದ ಇದು ಯಾವ್ದಾದ್ರದ್ದು ರೀಸನ್ ಅಂತ ನಿಮ್ಗೆ ಡೆಫಿನೆಟ್ ಆಗಿ ಗೊತ್ತಾಗ್ತದಲ್ಲ. 100%. ಓಕೆ, ಈಗ ಮೇಡಮ್ ಈಗ 1 ವೀಕ್ ಅಲ್ಲೇ ಆಗಿರುವಂತದ್ದಲ್ಲ ಈ ಇನ್ಸಿಡೆಂಟ್. ಓಕೆ, ಬ್ಯಾಂಕ್ನವ್ರು ಏನ್ ಹೇಳ್ತಾರೆ? ಬ್ಯಾಂಕಿನವರು ಫಸ್ಟ್ ಗೆ ರಿಯಾಕ್ಟ್ ಮಾಡ್ಲಿಲ್ಲ. ಅವರು ನಿಮ್ಮಿಂದ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಮೊಬೈಲ್ ಇಂದ ಅಂತ ಹೇಳಿದ್ರು. ಓಕೆ, ಮತ್ತೆ ಇವ್ರು ಹೇಳಿದ್ರು ಇಲ್ಲ ನನ್ನ ಹತ್ರ ಏನಿಲ್ಲ ಅಲ್ಲ, ಡೀಟೇಲ್ಸ್ ಏನ್ ನನ್ನ ಅಕೌಂಟ್ ಇದು ಯಾವ್ದು ನನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡಿರ್ಲಿಲ್ಲ ಅಲ್ಲ, ಮತ್ತೆ ಹೇಗೆ ಹೋಯ್ತು ಅಂತ ಹೇಳಿ. ಓಕೆ, ಟ್ರಾನ್ಸಾಕ್ಷನ್ ಹೇಗಾಗಿದೆ ಅಂತ ಬ್ಯಾಂಕ್ನವ್ರು ಹೇಳಿಲ್ವಾ, ಕೇಳಿಲ್ವಾ ನೀವು? UPI ಅವ್ರು ಏನ್ ಹೇಳುದಿಲ್ಲ. ಓಕೆ ಓಕೆ, ಅಲ್ಲ UPI ಅಂತ ಹೇಳಿದಾರಂತ ನೀವು ಹೇಳಿದ್ರಲ್ಲ ಮೇಡಮ್. ಮೇಡಮ್ ಎಸ್ ಸರ್, ಎಸ್. ಈಗ ಅವ್ರು ಕೇಳ್ತಾ ಇರುವಂತ ಅನಂತ್ ಪ್ರಭು ಸರ್, ಈಗ ಅವ್ರು ಫೈಟ್ ಮಾಡ್ಬೋದಾ, ಏನ್ ಮಾಡ್ಬೋದು ಅಂತ ಕೇಳ್ತಾರೆ ಅವ್ರೀಗ. ಅನಂತ್ ಅವರೇ, ಅಲ್ಲ ಇದು ನಿತಿನ್ ಅವರೇ, ನಾನ್ ಕೇಳ್ತಾ ಇದ್ದೇನೆ, ಅದರಲ್ಲಿ ಈಗ ಟ್ರಾನ್ಸಾಕ್ಷನ್ ನಿಮ್ಮ ಪಾಸ್ಬುಕ್ ಅಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ ಬರುತ್ತಲ್ವಾ, ಆ ಸ್ಟೇಟ್ಮೆಂಟ್ ಅಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ಆಗಿದೆ UPI ಅಂತ ಬಂದಿದೆ ಮೇಡಮ್? ಹೌದು, ಆಯ್ತಲ್ವಾ? UPI ಅಂದ್ರೆ ಯಾರೋ ಬೇರೆಯವರು ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಗೂಗಲ್ ಪೇ ಅನ್ನು ಅಷ್ಟೇ. ನಿಮ್ಮ ಅಕೌಂಟ್ ಅನ್ನು ಬೇರೆಯವರು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ UPI ಕನೆಕ್ಟ್ ಆಗುದು ಹೇಗೆ ನಿಮ್ಮ ಅಕೌಂಟಿಗೆ? ಅಥವಾ ನಿಮ್ಮ ಗಂಡ ಎಲ್ಲಿಯಾದ್ರೂ ಅವರ ಫೋನ್ ಅನ್ನು ಬೇರೆಯವರ ಕೈ ಕೊಟ್ಟಿರ್ಬೋದು. ಅದು ಅಭ್ಯಾಸ ಇದೆ ಅವರಿಗೆ, ಬೇರೆಯವರ ಕೈಗೆ ಕೊಡುದು ಫೋನ್ ಅನ್ನು. ಈಗ ಇದರಿಂದ ನಮ್ಗೆ ಒಂದು ಕಡೆ ಇಟ್ಟು ಹೋಗುದು. ಅವರ ಫೋನಿಗೆ ಪಾಸ್ಲಾಕ್ ಇದೆಯಾ? ಏನು ಹೇಳಿ ಮೇಡಮ್? ಈಗ ಫ್ಯೂಚರ್ ಅಲ್ಲಿ ನಮ್ಗೆ ಆಧಾರಿಗೆ ನಂಬರ್ ಲಿಂಕ್ ಆಗಿರೋದ್ರಿಂದ ಏನ್ ಸ್ಟೆಪ್ ತಗೊಳ್ಬಹುದು? ಆಧಾರಿಗೆ ಏನಾದ್ರು ಪ್ರಾಬ್ಲಮ್ ಉಂಟಾ ಅಂತ? ಆಧಾರಿಗೆ ಈಗ ಲಿಂಕ್ ಎಲ್ಲರ ಬ್ಯಾಂಕ್ ಅಕೌಂಟ್ ಆಗಿದೆ ಮೇಡಮ್, ಅದು ನಾವು ನೆನಪಲ್ಲಿ ಇಡ್ಬೇಕು. ಎಲ್ಲರ ಬ್ಯಾಂಕ್ ಅಕೌಂಟ್ ನೀವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡದೇ ಇದ್ರು ಕೂಡ ನಿಮ್ಮ ಆಧಾರಿಗೆ ಎಲ್ಲ ನಿಮ್ಮ ಹತ್ರ 5 ಅಥವಾ 10 ಬ್ಯಾಂಕ್ ಅಕೌಂಟ್ ಇದ್ರೆ 10 ಕೂಡ ಅದೇ ಆಧಾರಿಗೆ ಲಿಂಕ್ ಆಗಿದೆ. ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಬಯೋಮೆಟ್ರಿಕ್ ಅನ್ನು ಒಂದು ಲಾಕ್ ಮಾಡಿ ಬಿಡ್ಬೇಕಷ್ಟೇ. ಓಕೆ, ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಬಹಳಷ್ಟು ದೊಡ್ಡ ಅಮೌಂಟ್ ಈ ರೀತಿ ಆದಾಗ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ಈಗ ATM ಇದು ಆಧಾರ್ ಜನರೇಟ್ ಮಾಡ್ಲು ಅಂತ ಹೇಳಿದ್ರಲ್ಲ, ಆಧಾರ್ ಕಾರ್ಡ್ ನಮಗೆ ಸೈಟಿಗೆ ಹೋಗಿ ಅದು ನಮ್ದು ಈ ಲೋನ್ ಪ್ರೊಸೀಜರ್ಗೆ ಸಾಕಾಗ್ತದ? ನಾವೀಗ ವೆಹಿಕಲ್ ಲೋನ್ ಅಥವಾ ಹೌಸಿಂಗ್ ಲೋನಿಗೆ ಹೋಗ್ತೇವೆ, ಅವಾಗ ಈ ನಂಬರ್ ಕೊಟ್ರೆ ಸಾಕಾಗ್ತದ? ಯಾವ ನಂಬರ್ ಕೊಟ್ರೆ? ಅವರಿಗೆ ಹೇಳಿದ್ರಲ್ಲ ವರ್ಚುವಲ್ ಆಧಾರ್ ನಂಬರ್. ಹೌದು, ನೀವು ವರ್ಚುವಲ್ ಆಧಾರ್ ಇಸ್ ಗಿವನ್ ಬೈ ಆಧಾರ್ ಓನ್ಲಿ ಸರ್. ಅವರೇ ಕೊಡುದು ಅದು. ಇದು ಬೇರೆ ಪ್ರೈವೇಟ್ ಬಾಡಿ ಕೊಡುದಲ್ಲ. ಇದು ನಮ್ಮ UIDAI ಅಂತಿದೆ ಇಂಡಿಯಾದಲ್ಲಿ, ಅವರೇ ಕೊಡುದು ಅದನ್ನು. ವರ್ಚುವಲ್ ಆಧಾರ್ ನಂಬರ್ ಕೊಟ್ಬಿಡಿ. ಹೌದು, ಆಧಾರದ ಜೆರಾಕ್ಸ್ ಕೇಳ್ತಾರೆ ಅಲ್ಲಿ, ಹೌದಲ್ವಾ? ಜೆರಾಕ್ಸ್ ಕೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಜೆರಾಕ್ಸ್ ಕೇಳಿದ್ರೆ ಅವರು ನೀವು ಕೊಡ್ಬೇಕಂತೇನಿಲ್ಲ, ಬಟ್ ರೂಲ್ ಪ್ರಕಾರ ನೀವು ಕೊಡ್ಬೇಕಂತೇನಿಲ್ಲ, ಬಟ್ ಅವ್ರು ಕೇಳಿದ್ರೆ ಮತ್ತೆ ನೀವು ಏನ್ ಮಾಡ್ತೀರಿ, ನೀವು ಕೊಟ್ಟೇ ಬಿಡ್ತೀರಿ. ಈ ಡಿಜಿಲಾಕರ್ ಅನ್ನೋ ಅದರ ಬಗ್ಗೆ ಹೇಳ್ಬಹುದಾ? ಡಿಜಿಲಾಕರ್ ಅದು ನಿಮ್ಮ ಫೋನ್ ಅಲ್ಲಿ ಒಂದು ಆಪ್, ಅದು ಗವರ್ಮೆಂಟ್ ಅವರು ಕೊಟ್ಟಿರೋದು. ಈಗ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ನಿಮ್ಮ ಆಧಾರ್ ಇರ್ಬೋದು, ನಿಮ್ಮ ಪೊಲ್ಯೂಷನ್ ಸರ್ಟಿಫಿಕೇಟ್, ನಿಮ್ಮ RC, ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಎವ್ರಿಥಿಂಗ್ ಅದರದ್ದು ಡಿಜಿಟಲ್ ಕಾಪಿ ಆಗಿ ನಿಮ್ಮ ಫೋನ್ ಅಲ್ಲಿ ಇರುತ್ತೆ. ಆಯ್ತಾ? ಪ್ಲಸ್
ನಿಮ್ದು ಏನಾದ್ರೂ ಫೈಲ್ಸ್ ಇದ್ರೆ ನೀವು ಅದರಲ್ಲಿ ಅಪ್ಲೋಡ್ ಮಾಡಿ, ಗೂಗಲ್ ಡ್ರೈವ್ ತರ ನೀವು ಅದರಲ್ಲಿ ಅಪ್ಲೋಡ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 10 ವರ್ಷ ಒಂದು 5 ವರ್ಷ ಆಯ್ತು ಡಿಜಿ ಲಾಕರ್ ಬಂದ ನಂತರ. ಇಟ್ ಮಸ್ಟ್ ಹ್ಯಾವ್ ಕಮ್ ಲಿಟಲ್ ಬಿಫೋರ್ ಆಲ್ಸೋ, ಬಟ್ ಅರೌಂಡ್ 5 years ಇಂದ ನಾನು ಎಲ್ಲಿ ಕೂಡ ನನ್ನ DL ಮತ್ತೆ RC ಇಟ್ಕೊಂಡು ತಿರುಗ್ತಾ ಇಲ್ಲ. ಸೊ ಯಾರಾದ್ರೂ ಇಟ್ರೆ ನಾನು ಅದನ್ನೇ ತೋರಿಸ್ತೇನೆ, ಯಾಕೆಂದ್ರೆ ಇಟ್ಸ್ ಅ ವೆರಿ ಕ್ಲಿಯರ್ ಗೈಡ್ ಲೈನ್ಸ್ ಇದೆ. ನೀವು ನಿಮ್ಮ DL ಮತ್ತೆ ಆಧಾರ್ ಮತ್ತೆ DL RC ಮತ್ತೆ ಪೊಲ್ಯೂಷನ್ ಸರ್ಟಿಫಿಕೇಟ್ ನೀವು ನಿಮ್ಮ ಡಿಜಿ ಲಾಕರ್ ಅಲ್ಲಿ ತೋರಿಸಬಹುದು ಅಂತ. ಸೊ ಡಿಜಿ ಲಾಕರ್ ಅಷ್ಟು ಮಾತ್ರ ಅಲ್ಲ, ಸೊ ಡಿಜಿ ಲಾಕರ್ ಅಲ್ಲಿ ಇನ್ನೊಂದು ಏನಂದ್ರೆ ಈಗ ಡಿಜಿ ಯಾತ್ರಾ ಅಂತ ಕೂಡ ಇನ್ನೊಂದು ಆಪ್ ಬಂದಿದೆ. ಅದರಲ್ಲಿ ನೀವು ಏರ್ಪೋರ್ಟ್ ಗೆ ಹೋಗುವಾಗ ಕೂಡ ನಿಮ್ಮ ಡಿಜಿ ಲಾಕರ್ ಇಂದ ನೀವು ನಿಮ್ಮ ಆಧಾರ್ ಮತ್ತೆ ಇದನ್ನು ಲಿಂಕ್ ಮಾಡಿದೆ ಅದರಲ್ಲಿ. ಸೊ ನೀವು ಏನೇ ID ತಗೊಂಡು ಹೋಗ್ಬೇಕಂತಿಲ್ಲ, ನೀವು ಖಾಲಿ ನಿಮ್ಮ ಫೋನ್ ಅನ್ನು ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಆಯ್ತು, ನೀವು ಡೈರೆಕ್ಟ್ ಆಗಿ ನಿಮ್ ಫೇಸ್ ರೆಕಗ್ನಿಷನ್ ಆಗುತ್ತೆ, ನೀವು ಅಲ್ಲಿಂದ ಹೋಗ್ಬೋದು. ಸೊ ಇದೆಲ್ಲ ಈಗ ಡಿಜಿಟಲ್ ಇಂಡಿಯಾದ ಇನಿಷಿಯೇಟಿವ್ಸ್ ಗಳು. ಬಟ್ ಇದನ್ನು ನೀವು ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ನಾವು ಅದನ್ನು ಯೂಸ್ ಮಾಡಬೇಕು, ಇಲ್ಲದಿದ್ರೆ ಅದರದ್ದು ಡಬಲ್ ಎಡ್ಜ್ ಸ್ವೋರ್ಡ್ ಅಂತ ಹೇಳ್ತೇನೆ ನಾನು. ಅಂದ್ರೆ ಅದರದ್ದು ಅಪಾಯ ಇನ್ನೂ ಸಹ ಜಾಸ್ತಿ ಇರುತ್ತೆ ಉಪಯೋಗಕ್ಕಿಂತ. ಎಸ್, ನಿಜವಾಗ್ಲೂ ಕೂಡ ಸರ್. ಯಾಕಂದ್ರೆ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ, ಟೆಕ್ನಾಲಜಿ ಮುಂದೆ ಬಂದಿದೆ, ಎಷ್ಟು ಉಪಯೋಗ ಇದೆಯಾ, ಎಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆಯಾ, ಅಷ್ಟೇ ನಮ್ಗಳಿಗೂ ಕೂಡ ಸಮಸ್ಯೆ ಇದೆ, ನೋ ಡೌಟ್. ಹೌದು ವಿಚಾರಗಳಲ್ಲಿ 1930 ಹೆಲ್ಪ್ ಲೈನ್ ಇದೆ ಸರ್. 1930 ಹೆಲ್ಪ್ ಲೈನ್ ನಾನು ಇದಕ್ಕೆ ಇದು ಮಾಡಿದಾಗ ಸುಮಾರು 20 ನಿಮಿಷ ವೇಟ್ ಮಾಡಬೇಕಾಗುತ್ತೆ ಸರ್. 40 ನಿಮಿಷ 40 ನಿಮಿಷ ಅಷ್ಟೊತ್ತಿಗೆ ಅವನು ಕೆಲಸ ಕೂಡ ಮಾಡಿ. 1.5 billion ಪಾಪ್ಯುಲೇಷನ್ ನಮ್ದು, 1.5 billion. ಅಂಡ್ ಹೈಯೆಸ್ಟ್ ಕ್ರೈಮ್ ಆಗೋದು ನಮ್ಮ ದೇಶದಲ್ಲಿ ಅಂದ್ರೆ ಸೈಬರ್ ಕ್ರೈಮ್. ಸೊ ಹಾಗಿರುವಾಗ ಅದೇ ನಂಬರಿಗೆ ಕಾಲ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಅಲ್ಲಿ ವೇಟ್ ಮಾಡ್ಲಿಕ್ಕೆ ಪುರ್ಸತ್ ಇರದಿದ್ರೆ ನೀವು ಏನ್ ಮಾಡ್ಬೋದು ಅಂದ್ರೆ cybercrime.gov.in ಅಂತ ವೆಬ್ಸೈಟ್ ಇದೆ. ಐ ರಿಪೀಟ್, cybercrime.gov.in. ನೀವು ಏನು ಇದು 1930 ಮಾಡ್ತೀರಿ ನೋಡಿ, ಅದನ್ನು ನೀವು cybercrime.gov.in ಅಲ್ಲಿ ಲಾಗಿನ್ ಮಾಡಿ ಇಮಿಡಿಯೇಟ್ ಆಗಿ ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ. ಆಗ ನೀವು ಯಾವುದೇ ಹೆಲ್ಪ್ ಲೈನ್ ಇದಕ್ಕೆ ಕಾಲ್ ಮಾಡ್ಬೇಕಂತ. ಓಕೆ, ಎಸ್ ಸರ್, ಬರ್ತೀನಿ. ಬಹಳಷ್ಟು ಕರೆಗಳಿವೆ, ನಾನು ಕರೆಗಳನ್ನು ತೆಗೆದುಕೊಳ್ತೇನೆ. ಬಿಫೋರ್ ದಟ್ ಬಹಳಷ್ಟು ಕಮೆಂಟ್ಸ್ ಗಳು ಕೂಡ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಕವಿತಾ ಅವರು ಹೇಳಿದ್ದಾರೆ, ಎಷ್ಟು ಕೇರ್ಫುಲ್ ಇದ್ರೂ ಕೂಡ ಸಾಲದು, ಅಂಡ್ ಬಾರಿ ಒಳ್ಳೆಯ ಕಾರ್ಯಕ್ರಮ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಅವರು ಹೇಳ್ತಾ ಇದ್ದಾರೆ, ಗುಡ್ ಇನ್ಫಾರ್ಮೇಶನ್ ಸರ್. ಅಂಡ್ ವಿಶ್ವೇಶ್ವರ ಅವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಸರ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೀರ್ತಿ ಮ್ಯಾಂಗ್ಳೂರ್ ಅವರು, ಶ್ರೀ ಅನಂತ ಪ್ರಭು ಅವರಿಗೆ ಧನ್ಯವಾದಗಳು, ಅತ್ಯುತ್ತಮ ಮಾಹಿತಿ ನಮಗೆ ಕೊಡ್ತಾ ಇದ್ರಿ, ಧನ್ಯವಾದಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬಹಳಷ್ಟು ಜನರು ನೊಂದಿದ್ದಾರೆ ಸರ್. ಈಗ ಕಷ್ಟಪಟ್ಟು, ತಾವು ಹೇಳಿದಾಗ ಕಷ್ಟಪಟ್ಟು ದುಡಿದಂತ ಹಣ ಈ ರೀತಿ ಹೋಗ್ತಾ ಇದೆ ಅಂತ ಬಂದಾಗ ಬಹಳಷ್ಟು ಜನರಿಗೆ ಮಾಹಿತಿ ಬೇಕು, ನಾಲೆಜ್ ಬೇಕು. ಆ್ಯಂಡ್ ಪ್ರೌಡ್ ಆಫ್ ಯು ಸರ್. ಯಾಕಂದ್ರೆ ಬಂದಾಗ ಇದರ ಬಗ್ಗೆ ಮಾಹಿತಿ ಕೊಡುವವರು ಯಾರೂ ಇಲ್ಲ ನಮ್ಮ ಮಂಗಳೂರಿನಲ್ಲಿ, ನಮ್ಮ ಕರಾವಳಿಯಲ್ಲಿ, ಜೊತೆಗೆ ನಮ್ಮ ನಾಡಿನಲ್ಲೂ ಕೂಡ ಯಾರೂ ಇಲ್ಲ ಇಂಥ ಮಾಹಿತಿ ಕೊಡುವವರು. ಬಹಳಷ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಫೈಲ್ ಆಗುತ್ತೆ, ಅದು ಕೇವಲ ಒಂದು ಪೇಪರ್ಗೆ ಸೀಮಿತ ಆಗಿರುತ್ತೆ ಹೊರತು ಈ ಸೈಬರ್ ಕ್ರೈಮ್ನ ವಿಚಾರವಾಗಿ ಇಷ್ಟು ಒಳ್ಳೆ ಮಾಹಿತಿ ಕೊಡುವವರು ಯಾರು ಕೂಡ ಇಲ್ಲ, ಯಾರು ಕೂಡ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲೂ ಕೂಡ ಇದೆ ಸೈಬರ್ ಕ್ರೈಮ್ ಇಲಾಖೆಗಳು, ಅಲ್ಲಿ ಒಂದು ಸ್ಟೇಷನ್ಗಳಿವೆ, ಆದರೆ ಬಟ್ ರಿಯಲಿ ಹೇಳ್ತೇನೆ, ನೋ ಯೂಸ್. ಇಂತಹ ಕಂಪ್ಲೇಂಟ್ಗಳು ಮಾತ್ರ ಅಲ್ಲಿ ಸೀಮಿತವಾಗುತ್ತೆ. ಯಾರಿಗೆ ಏನ್ ಮಾಡಬೇಕು, ಯಾವ ರೀತಿ ಪ್ರೊಸೀಜರ್ ಮುಂದೆ ಹೋಗಬೇಕು ಅಥವಾ ಏನ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಬಹಳಷ್ಟು ಜನರು ಹಣ ಕಳ್ಕೊಂಡವರಿದ್ದಾರೆ, ಬಹಳಷ್ಟು ಜನರು ಮಾನಹಾನಿ ಪ್ರಕರಣಗಳು ಕೂಡ ಇದೆ, ಯಾವುದು ಕೂಡ ಆಗ್ತಾ ಇಲ್ಲ ಸರಿಯಾಗಿ. ಅಂದ್ರೆ ದೇಶ ಸ್ಟೇಷನ್ ಅಲ್ಲಿ ಅವರಿಗೆ ಏನು ಜಾಸ್ತಿ ಪವರ್ ಇರಲ್ಲ ಸರ್. ಇದನ್ನು ಮಾಡಬೇಕಾದ್ರೆ ಪಾಲಿಸಿ ಚೇಂಜ್ ಮಾಡಬೇಕಾಗುತ್ತೆ. ಯಾಕೆ ಗೊತ್ತಾ ಸರ್, ನನ್ಗೆ ಬೇಸರ ಆಗುತ್ತಾ ಸರ್, ಇಂಥ ಬಹಳಷ್ಟು ಜನರು ಅರುಣ್ ಶೇಟ್ ಆದ್ರೂ ಪರವಾಗಿಲ್ಲ, ಈ ಹೊಡೆತವನ್ನ ಏನು ತಾಳುವಂತಹ ತಾಕತ್ತಿದೆ ಅವರಲ್ಲಿ. ಅಂದ್ರೆ ಬಹಳಷ್ಟು ಜನರು ಈ ಹೊಡೆತವನ್ನ ಸಾಧ್ಯ ಇಲ್ಲ ಅವರ ಹತ್ರ ಇದನ್ನ ಫೇಸ್ ಮಾಡ್ಲಿಕ್ಕೆ, ಅಷ್ಟು ಕಷ್ಟಪಟ್ಟವರಿದ್ದಾರೆ, ಎಲ್ಲವನ್ನ ಮಾರಿಕೊಂಡವರಿದ್ದಾರೆ. ಅಂದ್ರೆ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ, ಈ ರೀತಿ ಹಣವನ್ನ ಕಳೆದುಕೊಂಡರು. ಸಣ್ಣ ಪುಟ್ಟ ಹಣ ಕೂಡ ಮ್ಯಾಟರ್ ಆಗುತ್ತೆ, ಬಹಳಷ್ಟು ಜನರಿಗೆ ಕಣ್ಣೀರು ಹಾಕ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಹೋದಾಗ ಅವ್ರಿಗೆ ಪಾಪ ನೀವು ಹೇಳಿದ್ ಕರೆಕ್ಟ್ ಸರ್, ಅವರುಗಳಿಗೆ ಗೊತ್ತಿಲ್ಲ, ಅವರುಗಳಿಗೆ ಅಂತ ಗೈಡೆನ್ಸ್ ಇರಲ್ಲ, ಗೊತ್ತಿಲ್ಲ ಯಾವ ರೀತಿ ಇದನ್ನ ಮುಂದಕ್ಕೆ ಹೋಗ್ಬೇಕು, ಪ್ರೊಸೀಡ್ ಮಾಡ್ಬೇಕು ಅನ್ನೋದು. ಆದ್ರೆ ಇದೇ ರೀತಿ ಇರಬೇಕಾ ನಾವುಗಳನ್ನಂಥದ್ದೇ ಪ್ರಶ್ನೆ ನಮ್ಗಳು ಕೇಳ್ತಾ ಇರುವಂಥದ್ದು. ಇದೇ ರೀತಿ ಇರಬೇಕಾ, ಇದೇ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇರಬೇಕಾ ಅನ್ನುವಂಥದ್ದೇ ಪ್ರಶ್ನೆ. ತಾವು ಈಗಾಗಲೇ ಹೇಳಿದ್ರಿ, ಅಮಿತ್ ಶಾ ಅವರಿಗೆ, ಗೃಹ ಸಚಿವರಿಗೆ ಲೆಟರ್ ಅನ್ನ ಬರೆದಿದ್ದೀರಿ, ಮೇಲನ್ನ ಹಾಕಿದಿರಿ, ಈ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಫುಲ್ ಫ್ಲೆಜ್ಡ್ ಆಗಿರುವಂತಹ ಆಕ್ಷನ್ ಗಳನ್ನ ತೆಗೆದುಕೊಳ್ಬೇಕು ಅನ್ನೋಂಥದ್ದು. ಅಂಡ್ ವೆಲ್, ವೆರಿ ಗುಡ್ ಇನಿಷಿಯೇಟಿವ್. ಇನ್ನೊಂದು ಪಾಯಿಂಟ್ ನಾನು ಹೇಳಿಕ್ ಬಯಸ್ತೇನೆ ಸರ್, ಏನಂದ್ರೆ ಒಂದು ಲಾಸ್ ಆಫ್ ಎವರ್ಷನ್ ಅಂತ ಒಂದಿದೆ. ಅದರಲ್ಲಿ ಏನಂದ್ರೆ ಈಗ ಅರುಣ್ ಶೇಟ್ ಅವರಿಗೆ 5 ಲಕ್ಷ 10 ಲಕ್ಷ ಕೂಡ ಹಿ ಮೇ ಬಿ ಏಬಲ್ ಟು ವಿತ್ ಸ್ಟ್ಯಾಂಡ್, ಯಾಕಂದ್ರೆ ಫಿನಾನ್ಷಿಯಲಿ ವೆಲ್ ಟು ಡೂ. ಬಟ್ ಏನಾಗತ್ತಂದ್ರೆ ಈಗ ಅವರಿಗೆ ಒಂದು 100 ರೂಪೀಸ್ ಬಂದ್ರೆ ಅವರಿಗೆ ಸ್ವಲ್ಪ ಖುಷಿ ಆಗ್ಬೋದು ಅಂತ ಎಣಿಸ್ಕೊಳ್ಳಿ, ಆಯ್ತಾ. ಅದು ನಾವು ಖುಷಿ ಒಂದು 5 ಅಂತ ಒಂದು ನಂಬರ್ ನೋಟ್ ಮಾಡೋಣ. 100 ರೂಪೀಸ್ ಬಂದ್ರೆ 5 ಖುಷಿ ಬಂತವರಿಗೆ. ಅವರಿಗೆ ಅದು 10 ರೂಪಿ ಲಾಸ್ ಆದ್ರೆ ಅವರಿಗೆ ದುಃಖ ಕೂಡ 5 ಆಗತ್ತೆ. ಅಂದ್ರೆ
ಸಣ್ಣ ಅಮೌಂಟ್ ಲಾಸ್ ಆದ್ರೆ ಅದು ದೊಡ್ಡ ಅಮೌಂಟ್ ಸಿಗುವಷ್ಟೇನೆ ಅದರದ್ದು ಇಕ್ವಾಲಿಟಿ ಅಷ್ಟೇ ಇರುತ್ತೆ ಅಂತ. ಸೊ ಹಾಗಿರುವಾಗ ನಾವು ಎಲ್ಲಿಯಾದ್ರೂ ಒಂದು 1 ಲಕ್ಷ ರೂಪಾಯಿ ಕಳ್ಕೊಂಡ್ರೆ ಅದು ನಮಗೆ 1 ಕೋಟಿ ಸಿಗುವಾಗ ಎಷ್ಟು ಖುಷಿ ಸಿಗುತ್ತೆ ನೋಡಿ, ಆ ನಂಬರ್ ಅಷ್ಟೇ ನಮ್ಗೆ ದುಃಖ ಆಗುತ್ತೆ. ಸೊ ಅದೇನಾಗತ್ತೆ ಅಂದ್ರೆ ಯಾರ ಹತ್ರ ಎಷ್ಟು ಅಮೌಂಟ್ ಇದ್ರೂ ಕೂಡ ಆ ಒಂದು ಸಣ್ಣ ಅಮೌಂಟ್ ಇಂದ ಕೂಡ ಅವ್ರದ್ದು ಕಂಪ್ಲೀಟ್ ಮೆಂಟಲ್ ಬ್ಯಾಲೆನ್ಸ್ ಹಾಳಾಗಿ ಹೋಗುತ್ತೆ. ಸೊ ನಾನು ನೋಡ್ತಾ ಇದ್ದೇನೆ, ಎಷ್ಟು ಅವ್ರ ಹತ್ರ ಅಮೌಂಟ್ ಇದ್ರು ಕೂಡ ಅವ್ರು ಏನೇ ಕೆಲಸ ಮಾಡುವಾಗ ಅದೇ ಅವರ ತಲೆಯಲ್ಲಿ ತಿರುಗ್ತಾ ಇರುತ್ತೆ. ಅವ್ರಿಗೆ ಲಾಸ್ ಇಂದ ತುಂಬಾ ಎಫೆಕ್ಟ್ ಆಗಿರ್ಲಿಕ್ಕಿಲ್ಲ, ಬಟ್ ಮೆಂಟಲಿ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಈಗ ನೀವು ಅರುಣ್ ಅವ್ರ ಹತ್ರ ಕೇಳಿದ್ರೆ ಅವ್ರು 100% ಅಗ್ರಿ ಆಗ್ತಾರೆ. ಏನಂದ್ರೆ ಸಣ್ಣ ಅಮೌಂಟ್ ಅವರಿಗೆ ತಿಂತಾ ಇರುತ್ತೆ ಅದು ತಲೆಯಲ್ಲಿ. ನೀವು ಹೇಳಿದ ಕರೆಕ್ಟ್. ನೀವು ಹೇಳಿದ ಹಾಗೆ ನಾನು ನಿತಿನ್ ಅವರು ಕೂಡ 2-3 ದಿನದ ಫೋನ್ ಮಾಡಿ ಅವರು ಕೂಡ ರೆಸ್ಪಾನ್ಸ್ ಮಾಡಿದ ರೀತಿಯಲ್ಲಿ ಕೂಡ ಅವ್ರು ಗಮನಿಸಿರುವುದು ನನಗೆ ಆಗಿರುವಂತದ್ದು, ಇದು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸೆಕ್ಯೂರಿಟಿ ಬ್ರಿಚ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ನೀವು ಹೇಳಿದ ಹಾಗೆ ಈಗ ನನಗೆ ಆಗಿರತಕ್ಕಂಥ ಲಾಸ್ ಇನ್ನೊಂದು ಅರ್ಧ ಗಂಟೆ ಲೇಟ್ ಮಾಡಿದ್ರೆ ನನ್ನ ಲಕ್ಷಾಂತರ ಕೂಡ ಹೋಗ್ಬೋದಿತ್ತೇನೋ. ಆವಾಗ್ಲೇ ನಂಗೆ ಅಲರ್ಟ್ನೆಸ್ ಸಿಕ್ಕಿತು, ನಾನು ಹೋಗಿದ್ದೆ ಬ್ರಾಂಚ್, ಆಯ್ತು ಸಣ್ಣದ್ರಲ್ಲೇ ನನಗೆ ಮುಗೀತು ಅಂತ ಅಂದ್ಕೊಳ್ತೀನಿ. ಆದ್ರೆ ನನಗೆ ಇನ್ನೂ ಕೂಡ ಟೆನ್ಷನ್ ಇರುವಂತದ್ದು ಈ ಸೆಕ್ಯೂರಿಟಿ ಬ್ರೀಚ್. ನಾವೇನು ನನ್ನ ಮನೆಯಲ್ಲಿ ಹಣ ಇರುವುದಕ್ಕಿಂತಲೂ ಬ್ಯಾಂಕಿನಲ್ಲಿ ಇದ್ರೆ ಬಹಳ ಖುಷಿ, ಟೆನ್ಷನ್ ಫ್ರೀ ಆಗಿ ಮಲಗಬಹುದು ಅಂತ ಇತ್ತು. ಆದ್ರೆ ಇವತ್ತು ಹಾಗಿಲ್ಲ, ಬ್ಯಾಂಕಿನಲ್ಲಿ ಇದ್ರೇನೆ ನನಗೆ ಹೆದರಿಕೆ ಆಗ್ತಾ ಉಂಟು. ಅಲ್ಲಿ FD ಆದ್ರೂ ಮಾಡಿಟ್ರು ಕೂಡ ಅದನ್ನು ಕೂಡ ಸೆಕ್ಯೂರಿಟಿ ಬ್ರೀಚ್ ಮಾಡ್ತಾರೇನೋ, ಈ ರೀತಿಯಲ್ಲಿ ಟೆನ್ಷನ್ ಆಗ್ತಾ ಇದೆ. ಈಗ ಇನ್ನೊಂದು ಪಾಯಿಂಟ್ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ ಈಗ ತುಂಬಾ ಜನರಿಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರ್ತಾ ಇದೆ, ಏನಂದ್ರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಡಬಲ್ ಟ್ರಿಪಲ್ 100 ಟೈಮ್ಸ್ ಆಗುತ್ತೆ ಅಂತ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಅಡ್ವೈಸ್ ಕೊಡ್ತಾರೆ, ಬಟ್ ಅವ್ರದ್ದು ಒಂದೇ ಪಾಯಿಂಟ್ ನೀವು ಏನ್ ನೋಟ್ ಮಾಡ್ಬೇಕಂದ್ರೆ ಅವ್ರ ಶೇರ್ ಖಾನ್, ಜೆರೋದಾ ಆತರ ಅಥೆಂಟಿಕ್ ಆಪ್ಸ್ ಅಲ್ಲ, ಅವ್ರದ್ದೇ ಯಾವ್ದೋ ಒಂದು ಫ್ರಾಡಿಲೆಂಟ್ ಆಪ್ ಅಲ್ಲಿ ನಿಮ್ಗೆ ಎನ್ರೋಲ್ ಮಾಡ್ತಾರೆ ಅವರು. ಅದರಲ್ಲಿ ಎನ್ರೋಲ್ ಮಾಡಿ ನೀವು ಅಮೌಂಟ್ ಹಾಕ್ತೀರಿ, ನಿಮ್ಮ ಅಮೌಂಟ್ ಗ್ರೋ ಆಗ್ತಾ ಇರುತ್ತೆ. ಗ್ರೋ ಆದಾಗ ಒಂದು ಸ್ಮಾಲ್ ಅಮೌಂಟ್ ತನಕ ಅವ್ರು ನಿಮ್ಗೆ ವಿಡ್ರಾ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ಆಗ ನಿಮ್ಮ ಟ್ರಸ್ಟ್ ಫ್ಯಾಕ್ಟರ್ ಅದರಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಏನ್ ಮಾಡ್ತೀರಿ, 20 ಲಕ್ಷ 30 ಲಕ್ಷ 40 ಲಕ್ಷ ಹಾಕ್ತೀರಿ. ಯಾಕಂದ್ರೆ ಮಿಲಿಯನೇರ್ ಆದವನಿಗೆ ಬಿಲಿಯನೇರ್ ಆಗ್ಬೇಕಂತ ಆಸೆ ಇರುತ್ತೆ, ಲಕ್ಷಾಧಿಪತಿಯವನಿಗೆ ಕೋಟ್ಯಾಧಿಪತಿ ಆಗಬೇಕು. ಸೊ ಆಗಿರುವಾಗ ಏನಾಗುತ್ತೆ ಅಂದ್ರೆ ಇವರು ಇನ್ವೆಸ್ಟ್ ಮಾಡ್ತಾರೆ, ಅದೊಂದು ಸಬ್ಸ್ಟಾನ್ಷಿಯಲ್ ಅಮೌಂಟ್ ಬಂದ ತಕ್ಷಣ ಅದರಲ್ಲಿ ಅಮೌಂಟ್ 0 ಅಂತ ತೋರಿಸ್ತದೆ. ಮಂಗಳೂರಲ್ಲೇ ನನಗೆ ಗೊತ್ತಿದ್ದವರೇ ಎಷ್ಟೋ ಜನರು 30, 40, 50, 60 ಲ್ಯಾಕ್ಸ್ ಕಳ್ಕೊಂಡಿದ್ದಾರೆ. ಸೊ ಇದರಲ್ಲಿ ಐ ಆಮ್ ಟಾಕಿಂಗ್ ಜಸ್ಟ್ ಇನ್ ಮ್ಯಾಂಗ್ಳೂರ್. ಬಟ್ ಯಾರು ಮುಂದೆ ಬಂದು ಮಾತಾಡ್ತಾ ಇಲ್ಲ ಅದರ ವಿಚಾರ. ಯಾಕಂದ್ರೆ ಅವರಿಗೆ ಫಸ್ಟ್ ಆಫ್ ಆಲ್ ಆ ಲಾಸ್ ಬೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎರಡನೇದು, ಅದನ್ನು ನಾನು ಸಮಾಜದಲ್ಲಿ ಹೇಳಿದ್ರೆ ಜನರು ನನಗೆ ಮಂದ ಬುದ್ಧಿಯ ಅಂತ ಕರಿಬಹುದು ಅಂತ ಆತರ ಅವ್ರು ಎಣಿಸ್ತಾರೆ. ಅದಕ್ಕೋಸ್ಕರ ಅವರು ಪಾಪ ಮುಂದೆ ಬರ್ತಾ ಇಲ್ಲ. ಬಟ್ ಈ ತರ ಆಗಿದೆ. ಸೊ ನನ್ನ ರಿಕ್ವೆಸ್ಟ್ ಜನರಿಗೆ ಏನಂದ್ರೆ, ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅದು ಏನು ಅಥೆಂಟಿಕ್ ಆಪ್ಸ್ ಗಳಿವೆ ಅದರಲ್ಲಿ ಮಾತ್ರ ಮಾಡ್ಲಿಕ್ಕೆ ಹೋಗಿ, ಅಥವಾ ಈ ತರ ಎಲ್ಲ ಕೊಮೋಡಿಟೀಸ್, US ಸ್ಟಾಕ್ಸ್ ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡಿ ನೀವು ಕಷ್ಟಪಟ್ಟು ಸಂಪಾದಿಸಿರುವ ಹಣವನ್ನು ನೀವು ಶೂನ್ಯ ಅಲ್ಲ, ಅದು ನೆಗೆಟಿವ್ ಹೋಗೋ ಕೂಡ ಸಾಧ್ಯತೆಗಳು ಇರುತ್ತೆ. ಎಸ್ ಸರ್ ಬರ್ತೀನಿ ಸರ್, ಬಹಳಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರಲ್ಲಿಂದ ಸರ್? ನಾನು ಎಚ್ ಮೊಹಮ್ಮದ್ ಅಂತ ಮಾತಾಡ್ತಿದ್ದೆ. ಎಚ್ ಮೊಹಮ್ಮದ್, ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಏನಂದ್ರೆ ಸರ್, ಈ ಅನಂತ ಪ್ರಭು ಅವರಿಗೆ ವಂದನೆಗಳು, ಉದ್ಯಮಿಗೂ ಹಾಗೂ ತಮಗೂ ವಂದನೆಗಳು. ಆದ್ರೆ ಏನಂದ್ರೆ ಈಗ ಹೆಚ್ಚು SB ಯಲ್ಲಿದ್ದ ಹಣ ಹೋಗುದಂತ ಉಂಟು. ಆದ್ರೆ ಈಗ ಗ್ರಾಮೀಣ ಮಟ್ಟದಲ್ಲಿ ಈ ಅಡಿಕೆ ಎಲ್ಲ ಇದೆ, ರೈತರು ಏನ್ ಮಾಡ್ತಾರೆ, ಹೆಚ್ಚಾಗಿ SB ಯಲ್ಲೇ ಅದರ ಹಣವನ್ನು ಹಾಕ್ತಾರೆ. ಹತ್ತಿರ ಬ್ಯಾಂಕ್ ಎಲ್ಲ ಇರ್ತದೆ, ಆದ್ರೆ ಅವರಲ್ಲಿ ಇದು ಏನಂದ್ರೆ ಅವರಿಗೆ ಈಗ SB ಎಲ್ಲ ಹಾಕಿದ್ರೆ ಹಾಕುವುದಕ್ಕಿಂತ ಫಿಕ್ಸೆಡ್ ಮಾಡಿದರೆ ಈ ಹಣ ಹೋಗುವುದಿಲ್ಲ ಅಂತ ಕೆಲವರ ವಿಚಾರ. ಇದರ ಬಗ್ಗೆ ಹೇಳ್ಬೇಕು. ಮತ್ತೆ ನಾನು ಮತ್ತೊಂದು ಏನಂದ್ರೆ ಹೇಳಿದ್ರು, ಅನಂತ್ ಪ್ರಭು ಅವರು ಮಾಧ್ಯಮದಲ್ಲಿ ಮಾತ್ರವಲ್ಲ ಪೇಪರ್ ನಲ್ಲಿಯೂ ಸಹ ಕೆಲವು ಸಲಹೆ ಸೂಚನೆಗಳನ್ನು ನಮಗೆ ಕೊಡ್ತಾ ಬರ್ಬೇಕಂತ ನನ್ನೊಂದು ರಿಕ್ವೆಸ್ಟ್. ಇಲ್ಲ ಸರ್, ಕೊಡ್ತಾರೆ ಅವರದ್ದು ಬಹಳಷ್ಟು ಕಡೆಗಳಲ್ಲಿ. ಅವರು ಬೇರೆ ಇದರಲ್ಲೂ ಟಿವಿಯಲ್ಲೂ ನೋಡಿ ಕೊಡ್ತಾರೆ. ಆದ್ರೂ ನಿಮ್ಮ ನಂಬರ್ ಜನರಿಗೆಲ್ಲ ತಿಳಿಬೇಕು. ನಿಮ್ಮಲ್ಲಿ ಫೋನ್ ಮಾಡಿ, ನಿಮ್ಮ ಹತ್ರ ಫೋನ್ ಮಾಡ್ಲಿಕ್ಕೆ ಏನಾದ್ರು ಪೇಪರ್ ನಲ್ಲಿ ಹೋದ್ರೆ ತುಂಬಾ ಜನರಿಗೆ ಸಿಗ್ತದೆ ವಿಚಾರ, ಕೊಡ್ಬೇಕಂತ ನಾನು ವಿನಂತಿ. ಮತ್ತೆ ನನಗೆ ಮತ್ತೊಂದು ಪ್ರಶ್ನೆ ಕೇಳುದೇನಂದ್ರೆ ಸರ್, ಈಗ ರೈತರು ಅಂತ ಅವ್ರಿಗೆ ಏನು ನೆಟ್ ಬ್ಯಾಂಕ್ ಇಲ್ಲ, ಏನು ಇಲ್ಲ, ವಾಟ್ಸಪ್ ಇಲ್ಲ.
ಅದು ಅವರ ಹಣ ಹೋಗುವ ಸಾಧ್ಯತೆ ಇದೆ ಸರ್ SBI ಅಲ್ಲಿ. ಅಲ್ವಾ? ಓಕೆ ಎಸ್ ಸರ್ ಥ್ಯಾಂಕ್ ಯು. ಇದು ಮೊಹಮ್ಮದ್ ಅವರು ಏನು FD ಅಲ್ಲಿ ಜಾಸ್ತಿಯಾಗಿ ಹೋಗುತ್ತೆ ಹಣ ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲ FD ಮಾಡಿದ್ರೆ ಸುರಕ್ಷತೆ ಜಾಸ್ತಿ ಅಂತ ಹೇಳ್ತಾರೆ. ನಾನು FD ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಎಣಿಸ್ತಾರೆ FD ಅಲ್ಲಿ ಇಟ್ರೆ ಅದನ್ನು ನಾನು 5 years ಇಟ್ರೆ ಅದನ್ನು ಯಾರಿಗೆ ತೆಗಿಲಿಕ್ಕೆ ಆಗಲ್ಲ. ರಾಂಗ್. ಯಾಕಂದ್ರೆ ನೀವು ನೆಟ್ ಬ್ಯಾಂಕಿಂಗ್ ಹೋಗಿ ನಿಮ್ಮ FDs ಲಿಸ್ಟ್ ನೋಡಿ, ಅದರಲ್ಲಿ ಪ್ರೀ ಮೆಚೂರ್ ಅಂತ ಒತ್ತಿದ್ರೆ ಅಲ್ಲಿಂದ ನಿಮ್ಗೆ ಅದನ್ನು ಲಿಕ್ವಿಡೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದು ಮಾಡಬಾರ್ದಾದ್ರೆ ಯಾರಾದ್ರೂ ನೀವು ಆ FD ಅನ್ನು ಜಾಯಿಂಟ್ ಹೆಸರಲ್ಲಿ ಮಾಡಬೇಕು. ಜಾಯಿಂಟ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ, ಇಬ್ರು ಮಾಡ್ಬೇಕಾಗತ್ತೆ. ಆಗ ಮಾತ್ರ ನೀವು ಸೇಫ್ ಆಗಿರ್ತೀರಿ. ಬಟ್ ಜಾಯಿಂಟ್ ಯಾರ ಹೆಸರಲ್ಲಿ ಮಾಡ್ತೀರಿ? ಸೊ ದಟ್ ಇಸ್ ದ ಕ್ವೆಶನ್. ಸೊ ಅದಕ್ಕೆ ನಿಮ್ಮ ಸಿಂಗಲ್ ಹೆಸರಲ್ಲಿ ಇದ್ರೆ ಒಂದು FD ನೆಟ್ ಬ್ಯಾಂಕಿಂಗ್ ಇಂದ ಹ್ಯಾಕ್ ಮಾಡಿದ್ರೆ ಯಾರಾದ್ರೂ ಅದನ್ನು ಲಿಕ್ವಿಡೇಟ್ ಮಾಡು, ಆ ಹಣವನ್ನು ಕೂಡ ತೆಗಿಲಿಕ್ಕೆ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಸಂಶುದ್ದೀನ್ ಅಂತ ಮಂಗಳೂರಿನಿಂದ. ಸಂಶುದ್ದೀನ್ ಮಂಗಳೂರಿನಿಂದ. ಎಸ್ ಸರ್, ಮಾತಾಡಿ ಸರ್. ಸರಿ, ಅಂದ್ರೆ ಇವಾಗ ನನ್ನ ಕರ್ನಾಟಕ ಬ್ಯಾಂಕ್ ಅಲ್ಲಿ 15,000 ತೋರಿಸ್ತಾ ಇದೆ. ಬಟ್ ಅದರ ಮೇಲೆ -85,000 DR ಅಂತ ತೋರಿಸ್ತಾ ಇದೆ. ಬಟ್ ಅದು ಬ್ಯಾಂಕ್ ಹತ್ತಿರ ಹೋಗಿ ಕೇಳಿದಾಗ ನಿಮ್ಮ ವೆಸ್ಟ್ ಬೆಂಗಾಲ್ ಪೊಲೀಸ್ನವರು ಬ್ಲಾಕ್ ಮಾಡಿದ್ದಾರೆ ಅಂತ ವಿಷಯ ಸಿಕ್ಕಿದ್ದು. ಅದು ಒಂದು ವೇಳೆ ಗೂಗಲ್ ಪೇ ಹ್ಯಾಕ್ ಆಗಿದೆ ಅಂತ ಹೇಳೋದು ಗೊತ್ತಿಲ್ಲ. ಆದ್ರೆ ಫೋನ್ ಪೇ ಅಲ್ಲಿ ಕೂಡ ಯಾವುದು ಕೂಡ ತೋರಿಸ್ತಾ ಇಲ್ಲ. ಬಟ್ ಗೂಗಲ್ ಪೇ ಅಲ್ಲಿ ಕೂಡ -85,000 ಮಾತ್ರ ತೋರಿಸ್ತಾ ಇದೆ. ತೆಗಿಲಿಕ್ಕಾಗಲ್ಲ, ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದು ಏನಂತ ಗೊತ್ತಾಗ್ತಿಲ್ಲ, ಹ್ಯಾಕ್ ಆಗಿದೆ ಏನು ಅಂತ ಗೊತ್ತಾಗ್ತಿಲ್ಲ. ಓಕೆ ಅನಂತ್ ಸರ್, ಅದು ಹ್ಯಾಕ್ ಆಗಿಲ್ಲ ಸರ್. ಅದು ಏನಾಗಿದೆ ಅಂದ್ರೆ ನಿಮಗೆ ಯಾರೋ ಒಬ್ರು ಪೇಮೆಂಟ್ ಮಾಡಿದ್ದಾರೆ ಸರ್, ಆಯ್ತಾ? ಆ ಪೇಮೆಂಟ್ ಮಾಡಿರುವ ಅಮೌಂಟ್ ಬ್ಯಾಡ್ ಮನಿ ಅದು. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟ್ ಅದರಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂತ ಎಣಿಸ್ಕೊಳ್ಳಿ. ನನ್ನ ಅಕೌಂಟ್ ಅನ್ನು ಯಾರೋ ಹ್ಯಾಕ್ ಮಾಡಿ ಆ 1 ಲಕ್ಷ ರೂಪಾಯಿಯನ್ನು ನಿಮ್ಮ ಅಕೌಂಟಿಗೆ ಹಾಕ್ತಾರೆ, ಆ ಅಮೌಂಟ್ ಅನ್ನು, ಆಯ್ತಾ? ನಾನು ಕಂಪ್ಲೇಂಟ್ ಕೊಟ್ಟಾಗ ನನ್ನ ಅಮೌಂಟ್ ಎಲ್ಲಿ ಹೋಗಿದೆ ಅಂದ್ರೆ ನಿಮ್ಮ ಅಕೌಂಟಿಗೆ ಹೋಗಿದೆ. ಅದು ನೀವು ಹ್ಯಾಕ್ ಮಾಡಿದಲ್ಲ. ಹ್ಯಾಕ್ ಮಾಡಿದ ಯಾರು? ಹ್ಯಾಕ್ ಮಾಡಿ ಅದನ್ನು ಒಂದು ಅಮೌಂಟ್ ಅರುಣ್ ಶೇಟ್ ಅವರ ಅಕೌಂಟಿಗೆ ಹಾಕಿದ್ದಾರೆ, ಸ್ವಲ್ಪ ಅಮೌಂಟ್ ನನ್ನ ಅಕೌಂಟಿಗೆ ಹಾಕಿದ್ದಾರೆ, ಬೇರೆ ಬೇರೆ ಅಕೌಂಟಿಗೆ ಹಾಕಿದ್ದಾರೆ. ಸೊ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಆ ಅಮೌಂಟ್ ಟ್ರೇಲ್, ಫಿನಾನ್ಷಿಯಲ್ ಟ್ರೇಲ್ ಅಂತ, ಮನಿ ಟ್ರೇಲ್ ಅಂತ ಹೇಳ್ತೇವೆ, ಆ ಎಲ್ಲಿ ಯಾರ ಅಕೌಂಟಿಗೆ ಹೋಗಿದೆ ಅವರ ಅಕೌಂಟ್ ಅಲ್ಲಿ ಆ ಅಮೌಂಟ್ ಅನ್ನು ಬ್ಲಾಕ್ ಮಾಡಿ ಬಿಡ್ತಾರೆ. ಸೊ ಅದಕ್ಕೆ ನೀವು ನೋಡ್ಬೇಕು, ನಿಮ್ಮ ಅಕೌಂಟಿಗೆ ಆ 85,000 ರೂಪೀಸ್ ಟ್ರಾನ್ಸಾಕ್ಷನ್ ಯಾರು ಮಾಡಿದ್ದಾರೆ ಅಂತ ನೋಡ್ಬೇಕು ನೀವು. ಸೊ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನ್ಸ್ ಒಮ್ಮೆ ಚೆಕ್ ಮಾಡಿ ನೋಡಿ. ಅದರಲ್ಲಿ ನೀವು ನೋಡಬಹುದು ಅದು ಒಂದೇ 85 ಇರ್ಲಿಕ್ಕಿಲ್ಲ, ಪಾರ್ಟ್ ಅಲ್ಲಿ ಬಂದಿರಬಹುದು. ಬಟ್ ಟೋಟಲ್ ಅಮೌಂಟ್ಸ್ ಟು 85,000. ಆ ಅಮೌಂಟ್ ಬಂದಿರೋದು ಬ್ಯಾಡ್ ಮನಿ. ಅದು ನೀವು ಅವರ ಹತ್ರ ಹೇಳ್ಬೇಕು, ನೋಡಪ್ಪ ನೀನ್ ಕಳಿಸಿರೋ ಅಮೌಂಟ್ ಅದು ಏನೋ ಪ್ರಾಬ್ಲಮ್ಯಾಟಿಕ್ ಅಮೌಂಟ್, ನನಗೆ ಫ್ರೆಶ್ ಕಳಿಸು, ಯಾಕಂದ್ರೆ ಅದು ಬ್ಲಾಕ್ ಆಗಿದೆ. ಓಕೆ ಅಲ್ಲ ಸರ್, ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತಾ ಸರ್? ಓಕೆ, ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಜೊತೆಗೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಸೈಫ್ ಕುತ್ತಾರ್ ಅವರು ಒಳ್ಳೆಯ ಕಾರ್ಯಕ್ರಮ ಹೇಳ್ತಾ ಇದ್ದಾರೆ. ಜೊತೆಗೆ ರಂಗನಾಥ್ ಹೊಸಮಣಿ ಅವರು ಅನಂತ ಪ್ರಭು ಸರ್ಗೆ ಅನಂತ ಧನ್ಯವಾದಗಳು. ಸುಮಿತಾ ಅವರು ಗುಡ್ ಜಾಬ್ ಸರ್. ಅನಂತ್ ಪ್ರಭು ಅವರೇ, ಮಂಜುನಾಥ್ ಶೇಖರ್ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ಬಹಳಷ್ಟು ಜನರು ಈ ಒಂದು ಕಾರ್ಯಕ್ರಮ ವೆರಿ ಇನ್ಫಾರ್ಮೇಟಿವ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವೆಲ್ಲದರ ನಡುವೆ ಬಹಳಷ್ಟು ಕರೆಗಳು ಬರ್ತಾ ಇದೆ ಇನ್ನೂ ಕೂಡ. ಆದರೆ ದಯಮಾಡಿ ಕ್ಷಮಿಸಿ, ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಕರೆಗಳನ್ನು ಇನ್ನು ಮುಂದಕ್ಕೆ ತೆಗೆದುಕೊಳ್ತಾ ಇಲ್ಲ. ಅಂಡ್ ಅನಂತ್ ಪ್ರಭು ಸರ್, ಅಂಡ್ ವೆರಿ ಸಾರಿ, ಯಾಕಂದ್ರೆ 8 ಗಂಟೆಗೆ ನಿಮ್ಮನ್ನ ನಾನು ಬಿಡ್ತೀನಿ ಅನ್ನುವಂಥ ಮಾತು ಕೊಟ್ಟಿದ್ದೆ. ಇದೊಂದು ಜನರಿಗೆ ಉಪಯೋಗ ಆಗುವ ಪ್ರೋಗ್ರಾಮ್, ನೀವು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಿ. ಅರುಣ್ ಶೇಟ್ ಅವರು ಬಂದಿದ್ದಾರೆ, ನಾನು ಅದಕ್ಕೆ ನಂದು ಇನ್ನೊಂದು ಮೀಟಿಂಗ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಐ ಥಾಟ್ ಐ ವಿಲ್ ಸ್ಪೆಂಡ್ ದಿಸ್ ಟೈಮ್ ಫಾರ್ ದ ಪೀಪಲ್. ಓಕೆ, ಯಾಕಂದ್ರೆ ಸರ್ ನನಗೆ ಕೂಡ ಈ ಪ್ರಕರಣದ ಗಂಭೀರತೆ ಇಷ್ಟು ಸೀರಿಯಸ್ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿರುವಂತ ನಾನು ಕಾರ್ಯಕ್ರಮ ಮಾಡಿದಾಗ. ಯಾಕಂದ್ರೆ ಅರುಣ್ ಶೆಟ್ಟಿ ಅವರ ಪ್ರಾಬ್ಲಮ್ ಮಾತ್ರ ಅನ್ಕೊಂಡಿದ್ದೆ ನಾನು, ಅದರ ಇಲ್ಲ ಬಹಳಷ್ಟು ಜನರ ಸಮಸ್ಯೆ ಇದೆ ಇದು. ಹಾಗಿದ್ದಾಗ ಬಹಳಷ್ಟು ಜನರು ಈ ಒಂದು ಕರೆಯನ್ನ ಮಾಡಿ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅಂತ ಬಂದಾಗ, ಅಂಡ್ ತಾವು ಕೊಟ್ಟಿರುವಂತಹ ಮಾಹಿತಿ ಸರ್, ನಾನು ಒಂದು ಹೇಳ್ತೀನಿ, ನಾನು ಆಗ್ಲೇ ಹೇಳಿದೆ, ಇಂತಹ ಮಾಹಿತಿ ಯಾರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ನಮ್ಮ ಮಂಗಳೂರಲ್ಲಿ, ನಮ್ಮ ನಾಡಿನಲ್ಲೂ ಕೂಡ ಯಾರು ಕೊಡ್ಲಿಕ್ಕೆ ಕೂಡ ಸಾಧ್ಯವೇ ಇಲ್ಲ ಇಂತಹ ಮಾಹಿತಿ. ಹಾಗಿದ್ದಾಗ ಅಷ್ಟು ಇದರಿಂದ ನೋವುಂಡಂತಹ, ಇದರಿಂದ ಸಮಸ್ಯೆಯನ್ನ ಒಳಪಟ್ಟಂತಹ ಬಹಳಷ್ಟು ಜನರಿಗೆ ಮನೆಯಲ್ಲೇ ಕುಳಿತುಕೊಂಡು ತಾವು ಈ ಸಮಸ್ಯೆಗಳಿಗೆ ಉತ್ತರವನ್ನ, ಮಾಹಿತಿಯನ್ನ ಕೊಡ್ತಾ ಇದ್ದೀರಿ ಅಂತ ಬಂದಾಗ ಸರ್, ರಿಯಲಿ ಪ್ರೌಡ್ ಆಫ್ ಯು ಸರ್, ಅಂಡ್ ಹ್ಯಾಟ್ಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಸರ್ ನಾನು ಅರುಣ್ ಶೆಟ್ಟಿ ಅವ್ರ ಜೊತೆ ಕೇಳ್ಬೇಕು, ಏನಾದ್ರು ಪ್ರಶ್ನೆಗಳಿದೆಯಾ ಸರ್? ಬೇರೆ ಏನಾದ್ರು ಡೌಟ್ ಇದೆಯಾ? ನನಗೆ ಈ ಪ್ರಕರಣ ಆಗುತ್ತ ಸಂದರ್ಭದಲ್ಲಿ ಬಹಳಷ್ಟು ಜನ ಹೇಳಿದ್ದೆ, ನಾವು ಎಲ್ಲರನ್ನು ಅವೇರ್ ಮಾಡಿಕೊಂಡು, ಶೋರ್ ನಮ್ಗೆ ಬ್ಯೂಟಿಫುಲ್ ಆಗಿ ನೀವು ನಮಗೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೊಸ ಮಾಹಿತಿಗಳೆಲ್ಲ ಕೊಟ್ಟಿದ್ದೀರಿ, ಖಂಡಿತ. ಆದ್ರೆ ನಾವು ಹೇಳಿದಾಗ 150 ಕೋಟಿ ಜನಸಂಖ್ಯೆ ಇರೋರಿಗೆ ಪ್ರತಿಯೊಬ್ಬರು ಇಷ್ಟು ಅವೇರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಅವೇರ್ ಮಾಡೋ ಬದಲಿಗೆ ಯಾವ ಕಲ್ಪ್ರಿಟ್ ಆ ಥ್ರೆಡ್ಗಳಿವೆ ಅಲ್ಲ, ಅದನ್ನು ನಾಶ ಮಾಡಿದ್ರೆ
ಅವರು ಇರೋದೊಂದು 0.0001% ಇಲ್ಲ. ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಶಿಕ್ಷೆ ಸರಿಯಾಗಿ ಕೊಡುವಂಥದ್ದು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಅಲರ್ಟ್ ಆಗಿ. ಈಗ ಒಂದು ಪ್ರಾಬ್ಲಮ್ ಬಂತು, ಅದಕ್ಕೆ ತಕ್ಷಣದಲ್ಲಿ ಅದನ್ನು ಇವರು ಹೇಳಿದ ನಮ್ಮ ಪ್ರಭು ಸರ್ ಹೇಳಿದ ಹಾಗೆ ಎಲ್ಲೋ ಇದ್ದಾನೆ ಅಲ್ಲಿ ಅದ ಪ್ರಕರಣವನ್ನು ಭೇದಿಸಿ ಏನಾದ್ರು ಮಾಡಿದ್ರೆ ಅಂಥದ್ದು ಆ ರೀತಿಯಾಗಿ. ಮತ್ತೆ ಈ APK ಆ್ಯಪ್ಗಳು ಇಂಥದ್ದೆಲ್ಲ ಬಗ್ಗೆ ಇತ್ತಿಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಆ ನಂಬರ್ ಅನ್ನು ಹುಡುಕಲಿಕ್ಕೆ ಹೋಗ್ತಾ ಇದ್ದಾರೆ, ಯಾವ ನಂಬರ್ ಇಂದ ಬಂತು. ಉದಾಹರಣೆಗೆ ನನ್ನ ವಾಟ್ಸ್ಆಪ್ ಕೂಡ ನಿನ್ನೆ ಹ್ಯಾಕ್ ಆಗಿತ್ತು ಬಿಕಾಸ್ ಆಫ್ ಆ APK ಫೈಲ್. ನನ್ನ APK ಫೋಲ್ಡರ್ ಅಂತಿದೆ, ಆ ಫೋಲ್ಡರ್ ನಲ್ಲಿ ಇನ್ನೂ ಕೂಡ ಜೀವಂತವಾಗಿತ್ತು. ಯಾವಾಗ ನನ್ನ ವಾಟ್ಸ್ಆಪ್ ಹ್ಯಾಕ್ ಆಗಿ 2 ಗಂಟೆ ಸಮಯ ನನಗೆ ವಾಟ್ಸ್ಆಪ್ ಇರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಬಿಸ್ನೆಸ್ ವರ್ಷನ್ ಗೆ ಅವನು ಟರ್ನ್ ಔಟ್ ಮಾಡಿದ್ದ ನಿನ್ನೆ ದಿನ. ನಂತರ ನಾನು ಆ APK ಫೈಲ್ ನಲ್ಲಿ ಆ APK ಫೈಲ್ ಜೀವಂತವಾಗಿತ್ತು, ಅದನ್ನು ಡಿಲೀಟ್ ಮಾಡಿದೆ. ತದನಂತರ ನನ್ನ ವಾಟ್ಸಪ್ ಅನ್ನು ಹಿಂದಕ್ಕೆ ಪಡೆದುಕೊಂಡೆ. ಈ 2 ಗಂಟೆಗಳಲ್ಲಿ ಅವನು ಇನ್ನೊಬ್ಬರಿಗೆ ಇವರು ಹೇಳಿದ ಹಾಗೆ ಈ ಲಿಂಕ್ ಅನ್ನು ಕಳಿಸಬಹುದು. ಆ ಲಿಂಕ್ ನಿಂದ ಯಾರಿಗೊಬ್ಬರು ಫ್ರಾಡ್ ಆಗಿರ್ಬೋದು. ಆ ನೋಡ್ತಾರೆ ಇದು ನಂಬರ್ ಇನ್ನು ಮಂಗಳೂರಿನವನು, ಈ ರೀತಿ ಎಲ್ಲ ಆಗಬಹುದು ವಿಷಯಗಳು. ನಾನು ಹೇಳುದು ಈ APK ಆಪ್ ಅಥವಾ ಏನೇನು ಸೆಕ್ಯೂರಿಟಿ ಬ್ರೀಚ್ ಇರುತ್ತಲ್ವಾ, ಬ್ರೀಚ್ ಇದೆ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಸಹುಲಿಯತ್ ನಮಗೆ ಕಡಿಮೆ ಇರ್ಬೋದು, ಸವಲತ್ತುಗಳು ಕಡಿಮೆ ಸಿಗಬಹುದು, ಸುಲಲಿತವಾಗಿ ಟ್ರಾನ್ಸ್ಫರ್ ಆಗದೆ ಇರಬಹುದು. ಆದ್ರೆ ಮೊದಲ ಆದ್ಯತೆ ಈ ಸೆಕ್ಯೂರಿಟಿ ಬ್ರೀಚ್ ಅನ್ನು ವ್ಯಾನಿಶ್ ಮಾಡಬೇಕು ಅನ್ನುವಂಥದ್ದಲ್ಲಿ ಇದ್ರೆ ಯಾವ ಸೆಕ್ಯೂರಿಟಿ ಬ್ರೀಚ್ಗಳಿವೆ ಅದನ್ನೇ ಒಂದ್ಸತಿ ಕ್ಲಿಯರ್ ಮಾಡಿಕೊಂಡು ನಮ್ಮ ಬ್ಯಾಂಕಿಂಗ್ ಸುಧಾರಣೆ ಎಲ್ಲವೂ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ವಿಚಾರ. ಎಸ್ ಸರ್. ಈಗ ಒಂದು ಪಾಯಿಂಟ್ ಹೇಳಿಕ್ ಬಯಸ್ತೇನೆ ನಾನು. ಎಲ್ಲರೂ ಏನ್ ಮಾಡಿ ಅಂದ್ರೆ ದಯವಿಟ್ಟು ನಿಮ್ಮ ವಾಟ್ಸ್ಆಪ್ ಓಪನ್ ಮಾಡಿ. ಈಗಲೇ ಎಲ್ಲರೂ ಈ ಪ್ರೋಗ್ರಾಮ್ ನೋಡ್ತಾ ಇರುವಾಗಲೇ ವಾಟ್ಸ್ಆಪ್ ಓಪನ್ ಮಾಡಿ, ಅಲ್ಲಿ ಮೇಲೆ 3 ಡಾಟ್ ಇದೆ, ಆ 3 ಡಾಟ್ ಮೇಲೆ ಪ್ರೆಸ್ ಮಾಡಿ. ಆಂಡ್ರಾಯ್ಡ್ ಯೂಸರ್ಸ್ ಗೆ ನಾನು ಹೇಳ್ತಾ ಇದ್ದೇನೆ, ಅಲ್ಲಿ ಪ್ರೆಸ್ ಮಾಡಿದಾಗ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಆ ಸೆಟ್ಟಿಂಗ್ಸ್ ಅಲ್ಲಿ ಅಕೌಂಟ್ ಅಂತ ಬರುತ್ತೆ. ಆ ಅಕೌಂಟ್ ಒತ್ತುವಾಗ ಅದರಲ್ಲಿ ಒಂದು 2 ಸ್ಟೆಪ್ ವೆರಿಫಿಕೇಶನ್ ಅಂತ ಬರ್ತದೆ. ಆ 2 ಸ್ಟೆಪ್ ವೆರಿಫಿಕೇಶನ್ ಅಲ್ಲಿ ಟರ್ನ್ ಆನ್ ಮಾಡಿ. ಅದಕ್ಕೆ ಒಂದು ಕರೆಕ್ಟ್ ಆಗಿರೋ ಒಂದು ಪಾಸ್ವರ್ಡ್ ಹಾಕಿ. 1 2 3 4 5 6 ಅಲ್ಲ, ನಿಮ್ಮ ಬರ್ತ್ ಡೇಟ್ ಅಲ್ಲ, ನಿಮ್ಮ ವೆಹಿಕಲ್ ಇದು ನಂಬರ್ ಅಲ್ಲ. ಮತ್ತೆ ನೀವು ಏನ್ ಮಾಡಿ ಅಂದ್ರೆ ಒಂದು ಒಳ್ಳೆ ಪಾಸ್ಕೋಡ್ ಹಾಕಿ, ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ. ಇದನ್ನು ನೀವು ಹಾಕಿದ್ರೆ 99% ನಿಮ್ಮ ವಾಟ್ಸ್ಆಪ್ ಅನ್ನು ಹ್ಯಾಕ್ ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಎಲ್ಲಿಯಾದ್ರೂ ನಿಮ್ಮ OTP ತೆಗೆದ್ರು ಕೂಡ ಈ ನಂಬರ್ ಅವರಿಗೆ ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಿರುವಾಗ ನೀವು ಸೇಫ್ ಆಗಿರ್ತೀರಿ. ಅರುಣ್ ಅವರೇ, ನೀವು ಮೋಸ್ಟ್ಲಿ ಆ 2 ಫ್ಯಾಕ್ಟರ್ ಆನ್ ಮಾಡಿರ್ಲಿಕ್ಕಿಲ್ಲ, ಅದರಿಂದ ನಿಮ್ದು ಈಗ ಮಾಡಿರ್ಬೇಕು. ಆನ್ ಇದೆ, ನೋಡಿದೆ. ಅದು ನೋಡಿದ್ರೆ ನಿಜವಾಗಿ ಆ 2 ಫ್ಯಾಕ್ಟರ್ ಆನ್ ಇದೆ. ನಾನು ಪ್ರತಿ ಸತಿ ಇದು ಮಾಡ್ಬೇಕಾದ್ರೆ ಅದು ನಂಬರ್ ಅನ್ನು ಕೇಳುತ್ತೆ, ನಾನು ಪಾಸ್ಕೋಡ್ ಅನ್ನು ದಯವಿಟ್ಟು ಚೇಂಜ್ ಮಾಡಿ. ಯಾಕಂದ್ರೆ ನಾನು ಹೇಳಿದಾಗ APK ನೀವು ಏನ್ ಟೈಪ್ ಮಾಡ್ತೀರಿ ಅದು ಕೂಡ ಅವ್ರಿಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗುತ್ತೆ. ಅದರಿಂದ ಅವರು ಅದರಿಂದ ಮಾಡಿರ್ಬಹುದು. ಅದೇ ಹೇಳಿದ್ರು 99% ಹೇಳಿದ್ರು. ಆ 1% ಈ ತರ ಅವ್ರು ಕ್ಯಾಪ್ಚರ್ ಮಾಡಿ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಕೀ ಲಾಗರ್ ಹಾಕಿ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಆದ್ರೂ ಎಲ್ಲರಿದನ್ನು ಮಾಡುದೊಂದು ಉತ್ತಮ. ಐಫೋನ್ ಅಲ್ಲಿ ಕೂಡ ಮಾಡ್ಬೇಕಾ ಸರ್ ಇದು? ಐಫೋನ್ ಅಲ್ಲಿ ಕೂಡ ಮಾಡಬಹುದು. ನನ್ನ ಹತ್ರ ಫೋನ್ ಇಲ್ಲ, ಅದ್ರಲ್ಲಿ ಕೂಡ ಅದೇ ರೀತಿ ಸೆಟ್ಟಿಂಗ್ಸ್ ಹೋಗಿ ಅಕೌಂಟ್ ಸೇಮ್ ಫೀಚರ್ಸ್ ಇದೆ. ಸೊ ಹಾಗಿದ್ದಾಗ ಐಫೋನ್ ಅಲ್ಲೂ ಕೂಡ ಯಾವುದು ಸೇಫ್ಟಿ ಅನ್ನೋದು ಇಲ್ಲ ಹಾಗಾದ್ರೆ ಪಕ್ಕ? ಐಫೋನ್ ಇಸ್ ವೆರಿ ಸೇಫ್ ಕಂಪೇರ್ಡ್ ಟು ಆಂಡ್ರಾಯ್ಡ್. ಬಟ್ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಕೂಡ ಅಲ್ಲಿ IPK ಫೈಲ್ ಬರ್ತದೆ ಅಂತ ಹೇಳುವುದು. there is nothing in this world, I repeat, there is nothing in this world that cannot be hacked, as simple as that. ಓಕೆ, ಎಸ್ ಸರ್, ಎಸ್. ಕೊನೆಯಲ್ಲಿ ಒಂದು ಎಲ್ಲರೂ ಸಿಂಪಲ್ ಆಗಿ ನಾನು ಹೇಳುವಂಥದ್ದು ಆದ್ರೆ, ಇವಾಗ ಈ ಹ್ಯಾಕರ್ಸ್ ಗಳಿಂದ ಡಿಫೆನ್ಸ್ ಹೇಗೆ ಮಾಡಬೇಕು ಅಂತ ಹೇಳಿ ನೀವು ಹೇಳಿಕೊಟ್ರಿ. ಅದು ಪ್ರತಿಯೊಬ್ಬರು 150 ಕೋಟಿ ಜನನ್ನು ನಾವು ನೋಡ್ಕೊಳ್ಬೇಕು. ಆದ್ರೆ ಈ ಹ್ಯಾಕರ್ಸ್ ಗಳನ್ನು ಅಟ್ಯಾಕ್ ಮಾಡಿ ಅವರನ್ನು ಹೇಗೆ ನಾವು ಡಿಆಕ್ಟಿವೇಟ್ ಮಾಡಬಹುದು ಅಥವಾ ಅದು ಸಂತತಿಯನ್ನು ನಾಶ ಮಾಡಬಹುದು, ಅದಕ್ಕೆ ನೀವು ಹ್ಯಾಕರ್ಸ್ ಗಳನ್ನೇ ಕ್ಲೋಸ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು? ಅಟ್ಯಾಕ್ ಈಗ ಡಿಫೆನ್ಸ್ ಗೆ ಓಕೆ ಸರ್, ಡಿಫೆನ್ಸ್ ಎಲ್ಲರೂ ಡಿಫೆನ್ಸ್ ಓಕೆ, ನಾವು ಡಿಫೆನ್ಸ್ ಮಾಡ್ಕೊಂಡ್ರಿ. ಈಗ ಅಟ್ಯಾಕ್ ಮಾಡಿ ಅವರನ್ನು ನ್ಯೂಟ್ರಲ್ ಮಾಡಬೇಕು. ಅದಕ್ಕೇನು ತಮ್ಮ ಒಂದು ಸಲಹೆ ಹೇಳ್ತೀರಿ? ಅದು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೇಳಲಿಕ್ಕೆ ಆಗಲ್ಲ ಸರ್, ಅದು ಬಟ್ ಮಾಡೋಣ ಸರ್. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಾವು ಅಮೂಲ್ಯವಾಗಿರುವಂತಹ ಸಮಯಗಳನ್ನು ನಮಗೆ ಕೊಟ್ಟಿದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ನಾಟ್ ಓನ್ಲಿ ದ್ಯಾಟ್, ನನಗೆ ಪರ್ಸನಲ್ ಮೆಸೇಜ್ಗಳು ಕೂಡ ಬರ್ತಾ ಇದೆ. ಕಾಲ್ ಕನೆಕ್ಟ್ ಮಾಡಿ ಕಾಲ್ ಮಾಡ್ತಿದ್ದೀವಿ, ಸಿಗ್ತಾ ಇಲ್ಲ ಅನ್ನೋದು. ಅಂಡ್ ವೆರಿ ಸಾರಿ, ನಾನು ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. 1.5 ಗಂಟೆಗಳ ಕಾಲ ಈ ಪ್ರೋಗ್ರಾಮ್ ಅನ್ನ ನಾವು ಮಾಡಿದ್ದೀವಿ. ಅಂಡ್ ಅನಂತ್ ಪ್ರಭು ಅವರನ್ನ 8 ಗಂಟೆಗೆ ಬಿಡಬೇಕಾಗಿತ್ತು. ಬಟ್ ಸ್ಟಿಲ್ ಎಸ್, ಒಂದು ಒಳ್ಳೆಯ ಮಾಹಿತಿ, ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಆ್ಯಂಡ್ ಒನ್ಸ್ ಅಗೇನ್ ಆ್ಯಂಡ್ ನಮಗೆ ಪ್ರೌಡ್ ಅನಂತ್ ಪ್ರಭು ಅವರು ನಮ್ಮ ಮಂಗಳೂರಿನವರು, ನಮ್ಮವರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಇದೆ ಈ ಒಂದು ವಿಚಾರದಲ್ಲಿ. ನಮಗೆ ನೋ ಡೌಟ್ ಸೈಬರ್ ಕ್ರೈಮ್ನ ವಿಚಾರವಾಗಿ ಬಹಳಷ್ಟು ಅಗಾಧವಾಗಿರುವಂತಹ ಜ್ಞಾನ ಭಂಡಾರ ಹೊಂದಿರುವಂತಹ ವ್ಯಕ್ತಿ. ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಎಸ್ ನನಗೆ ಈಗ ಅವರ ಜೊತೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ದ್ಯಾಟ್ಸ್ ವೈ ಏನಾದರೂ ತಮಗೆ ಸಮಸ್ಯೆಗಳನ್ನ ತಮ್ಗಳಿಗೆ ಸಜೆಷನ್ ಅನ್ನು ತೆಗೆದುಕೊಳ್ಬೇಕು ಅಂತ ಬಂದಾಗ ಏನಾದರೂ ಸಜೆಷನ್ ಕೊಡ್ತೀರಾ ಸರ್? ಅಂದ್ರೆ ತಮ್ಮನ್ನ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಜನರು? ಇಫ್ ಯು ಆರ್ ಅವರು ಡಾಕ್ಟರ್ ಅನಂತ್ ಪ್ರಭು ಗುರ್ಪುರ್ ಅಂತ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಬಹುದು. ನಂದು ಬ್ಲೂಟಿಕ್ ವೆರಿಫೈಡ್ ಪ್ರೊಫೈಲ್ ಇದೆ, ಫಸ್ಟ್ ಹೆಸರು ಬರುದೇ ನಂದದು. ಅಥವಾ ಅವರು ಗೂಗಲ್ ಗೆ ಹೋಗಿ ಡಾಕ್ಟರ್ ಅನಂತ್ ಪ್ರಭು ಅಂತ ಹಾಕಿದ್ರೆ ನಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಬಟ್ ಫೇಸ್ಬುಕ್ ಇಸ್ ಬೆಟರ್, ಯಾಕಂದ್ರೆ ಅದರಲ್ಲಿ ನಾನು ರೆಗ್ಯುಲರ್ ಆಗಿ ಸೈಬರ್ ಸೇಫ್ಟಿ ಅವೇರ್ನೆಸ್ ಮೆಸೇಜಸ್ ಹಾಕ್ತಾ ಇರ್ತೇನೆ. ಅದನ್ನು ಅವ್ರು ಫಾಲೋ ಮಾಡಿದ್ರೆ ಸ್ವಲ್ಪ ಸೇಫ್ ಆಗಿರಬಹುದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಡಾಕ್ಟರ್ ಅನಂತ್ ಪ್ರಭು ಜಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ಸರ್, ಅನಂತ್ ಪ್ರಭು ಅವರು ಜೊತೆಗೆ ಅರುಣ್ ಶೇಟ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಸರ್? ಕೊನೆಯದಾಗಿ ತಮಗೆ ಅಮೌಂಟ್ಗಳು ಬರುತ್ತಾ, ಏನು ಇದು ಕೊಟ್ಟರು? ಕೊನೆಯಲ್ಲಿ ನಮಗೆ ಬ್ಯಾಂಕ್ನಿಂದ ಫೋನ್ಗಳು ಬಂತು, ಇದೆಲ್ಲ ಆಗಿರತಕ್ಕ ಸಂದರ್ಭದಲ್ಲಿ ಕೊನೆಯಲ್ಲಿ ಅವರು ನಮಗೆ ಈ ಅಮೌಂಟನ್ನು ರೀಫಂಡ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾಕಂದ್ರೆ ನಾನು ಮೊದಲಾಗಿ ಅದನ್ನು ಹೇಳಿದ್ದೀರಿ, ಅವರ ಗಮನಕ್ಕೆ ತಂದಿದ್ದೀರಿ. ಅದು ಆಗಿರೋ ಸಂದರ್ಭದಲ್ಲಿ ಅವರು ರೀಫಂಡ್ ಮಾಡಲಿಕ್ಕೆ ಏನಾದರೂ ಇನಿಷಿಯೇಟಿವ್ ಮಾಡ್ತೀವಿ ಅಂತ ಅವರೇ ಆಗಿ ನನಗೆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆದರೆ ಅದು ಓರಲಿ ಇರುವಂಥದ್ದು. ಯಾವಾಗ ಅದು ಪ್ರಾಕ್ಟಿಕಲ್ ಆಗಿ ಬರುತ್ತೋ ನನ್ನ ಸಮಸ್ಯೆ ನಿವಾರಣೆ ಆಗಬಹುದು. ಆದರೆ ಇನ್ನೂ ಕೂಡ ಜೀವಂತವಾಗಿರುವಂಥದ್ದು. ಇನ್ನು ಹ್ಯಾಕರ್ಸ್ಗಳು ಚಾಪೆ ಕೆಳಗೆ ನುಗ್ಗಿದ್ದು, ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಅದನ್ನು ಹೇಳ್ತಾರೆ ರಂಗೋಲಿ ಕೆಳಗೆ ನುಗ್ತಾರೆ. ಈಗ ಆ ಮೂಲವನ್ನು ಕೂಡ ನಾವು ಡಿಆಕ್ಟಿವೇಟ್ ಮಾಡಬೇಕು. ಇದು ಒಂದು ಕೇವಲ ಒಂದು 80,000 ವಿಷಯ ಅಲ್ಲ ಸರ್. ಬೇರೆಯವರಿಗೆ 80,000 ಅಲ್ಲ, ಅದನ್ನು 10,000ಗಳು ಬಹಳ ದೊಡ್ಡ ವಿಷಯ ಆಗಿರಬಹುದು. ಅಂತ ಸಂದರ್ಭದಲ್ಲಿ ನಾವು ಡಿಜಿಟಲ್ ಆಗಿ ಎಷ್ಟೇ ಮುಂದೆ ಹೋದ್ರೂ ಕೂಡ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಸುರಕ್ಷತೆ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇಶ ಅತ್ಯಂತ ದೊಡ್ಡ ವೈಭವೋಪೇತವಾಗಿರ್ತಕ್ಕಂಥ ದೇಶ ಆಗಿತ್ತು. ಆದರೆ ಬೇರೆ ದೇಶದವರು ಬಂದು ಅಷ್ಟು ವೈಭವವನ್ನು ಕಳೆದುಕೊಂಡು ಹೋದ್ರು. ಹಾಗೆ ನಮ್ದು ಕೂಡ ಒಳ್ಳೆ ಅಕೌಂಟ್ ಟ್ರಾನ್ಸಾಕ್ಷನ್ ಇದ್ರೆ ಅವರು ಬಹಳಷ್ಟು ಜಾಗೃತಿ ವಹಿಸಬೇಕು. ಮತ್ತೆ ಅನಂತ್ ಪ್ರಭು ಅವರು ಏನು ಹೇಳಿದ್ರು ಅದನ್ನು ಕೇಳಿದ್ರೆ ಇನ್ನೂ ಕೂಡ ಸ್ವಲ್ಪ ನಾವು ಎಷ್ಟು ಅಲರ್ಟ್ ಆಗಿರ್ಬೇಕು, ಮತ್ತೆ ಎಷ್ಟು ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಾಕಿ ಇದೆ ಸರ್ಕಾರ ಎಲ್ಲವೂ ಅಂತ ಹೇಳಿ ಇದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ತಮಗೂ ಕೂಡ, ಯಾಕಂದ್ರೆ ತಾವು ಕೂಡ ಈ ಒಂದು ವಿಚಾರದಲ್ಲಿ ವಿಕ್ಟಿಮ್ ಆಗಿ ಸಂತ್ರಸ್ತರಾಗಿ ಬಟ್ ಸ್ಟಿಲ್ ತಾವು ಮೀಡಿಯಾದ ಮುಂದೆ ಬಂದು ಹೇಳ್ತಾ ಇದ್ರಿ. ಯಾಕಂತ ಬಂದಾಗ ತಮಗೆ ಸಮಾಜದ ಮೇಲೆ ಇರುವಂತಹ ಒಂದು ಕಾಳಜಿ, ಸಮಾಜಕ್ಕೆ ಅವೇರ್ನೆಸ್ ಕೊಡ್ಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇದೀವಿ ಅಂತ ಬಂದಾಗ ಬಿಕಾಸ್ ಆಫ್ ಯು. ತಮಗೂ ಕೂಡ ಈ ಒಂದು ಅವೇರ್ನೆಸ್ ಅನ್ನ ಜನರಿಗೆ ನೀಡಬೇಕು ಅನ್ನುವಂಥದ್ದು, ಈ ಒಂದು ಎಚ್ಚರವನ್ನ ಜನರಿಗೆ ನೀಡಬೇಕು ಅನ್ನುವಂಥದ್ದು ಸಾಮಾಜಿಕ ಒಂದು ಜೀವನದ ಹಿನ್ನೆಲೆ ಉಳ್ಳಂತ ವ್ಯಕ್ತಿಯಾಗಿರೋದು ಅರುಣ್ ಜಿ ಶೇಟ್ ಅವರ ಒಂದು ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಮನಸ್ಥಿತಿ. ಯಾಕಂತ ಬಂದಾಗ ಬಹಳಷ್ಟು ಜನರು ಹಣವನ್ನು ಕಳೆದುಕೊಂಡಿದ್ದಾರೆ. ಆದರೆ ಪೋಪಿನ ಪೋಂಡು ನನ್ನ ಬರ್ಪುನ ಡೌಟು, ನಮ್ಮ ಪೋಪಿನ ಪೋಂಡು ನಮಕ್ ದಾದಾಯ ಉಂಡು ಪನ್ಪಂಚಿನ ಮಸ್ತ್ ಜನ ಉಳ್ಳೇರು ಆಯ್ತು ನಡುಟು ಎನ್ನ ಕಾಸು ಪೋಂಡು ಅಂಡ ನಮ್ಮ ಸಮಾಜಕ್ಕೆ ನೆತ್ತ ಬಗ್ಗೆ ಅವೇರ್ನೆಸ್ ಕೊರಡು, ನೆತ್ತ ಬಗ್ಗೆ ಒಂದು ಜಾಗೃತಿ ಕೊರಡು ಪನ್ಪಂಚಿನ ವಿಚಾರ ಅರುಣ್ ಶೆಟ್ಟಿ ಇನ್ನಿತ ಪ್ರೋಗ್ರಾಮ್ಗೆ ಎಂಕೊಳೊಟ್ಟಿಗೆ ಬೈದಿನಿ. ದಯಪಂಡಾಗ ಅನಂತ್ ಪ್ರಭು ಸರ್ ಪಲ್ಲಕ್ಕನೆ ಅವೇತೋ ಜನ ಅವರ ಹಣ ಕಳೆದುಕೊಂಡಿದ್ದಾರೆ ಅಂತ ಬಂದಾಗ ಸಮಾಜದ ಮುಂದೆ ಹೇಳಲಿಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಯಾರಾದರೂ ನನಗೆ ತಮಾಷೆ ಮಾಡ್ಬೋದಾ, ಏನೋ ನನ್ನ ಬುದ್ಧಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ಹಣ ಕಳೆದುಕೊಳ್ಬೋದಾ ಅನ್ನುವಂಥ ಮೈಂಡ್ ಸೆಟ್ ಇರುತ್ತೆ. ಅದು ಒಂದು ಕಡೆ ನಾನು ಅಥವಾ ನನಗೆ ಮಾತ್ರ ಅನ್ನುವಂಥ ಒಂದು ಸ್ವಾರ್ಥದ ಮೈಂಡ್ ಸೆಟ್ ಇದ್ರೆ ಇದರಿಂದ ಸಮಸ್ಯೆಗಳಾಗಿದೆ, ಇನ್ನು ನಮ್ಮ ಸಮಾಜದವರಿಗೆ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವರ ಮೈಂಡ್ ಸೆಟ್. ಯಾಕಂದ್ರೆ ಬಂದಾಗ ಇವತ್ತಿನ ಕಾರ್ಯಕ್ರಮ ಬಿಕಾಸ್ ಆಫ್ ಹೀಸ್ ಎ ವಿಕ್ಟಿಮ್. ಸೊ ಹಾಗಿದ್ದಾಗ ಈ ಕಾರ್ಯಕ್ರಮ ಮಾಡಿರುವಂಥ, ಹಾಗಿದ್ದಾಗ ಬಹಳಷ್ಟು ಜನರು ಕರೆಯನ್ನ ಮಾಡಿದ್ರು, ಅವರ ಸಮಸ್ಯೆಯನ್ನ ಹೇಳ್ಕೊಳ್ಳೋಕೆ ಒಂದು ವೇದಿಕೆ ಆಯ್ತು ಇದು. ಸೊ ಹಾಗಿದ್ದಾಗ ಅವರ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಅನಂತ್ ಪ್ರಭು ಅವರು ಹೇಳಿದ್ರು. ಜೊತೆಗೆ ಇವರ ಸಮಸ್ಯೆಯ ವಿಚಾರದ ಬಗ್ಗೆ ಗಂಭೀರತೆಯೂ ಕೂಡ ಗೊತ್ತಾಯಿತು, ಬಹಳಷ್ಟು ಜನರಿಗೆ ಅವರ ತಪ್ಪಿನ ಅರಿವು ಕೂಡ ಆಯಿತು. ಸೊ ಹಾಗಿದ್ದಾಗ ಸೊಸೈಟಿಯಲ್ಲಿ ಒಂದು ಇಂಪ್ಯಾಕ್ಟ್ ಆಯಿತು ಅನ್ನೋಂಥದ್ದು ಅಷ್ಟೇ ಸತ್ಯದ ವಿಚಾರ. ಹಾಗಿದ್ದಾಗ ಒನ್ಸ್ ಅಗೇನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅರುಣ್ ಜಿ ಶೆಟ್ ಅವರಿಗೆ ಧನ್ಯವಾದಗಳು. ಎಸ್ ಸರ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್. ಎಲ್ಲೇ ಮೀರಿದಂತಹ ಮುಸಲ್ಮಾನರು